ಆ್ಯಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಲ್ಬಮ್ನ ಪ್ರೊಡ್ಯೂಸ್ ಮಾಡಬೇಕಾದಾಗ ಯಾವ ಥರದ ಎಫರ್ಟ್ ಗೊತ್ತಾಯಿತು? ವಾಟ್ ಕ್ಯಾನ್ ಆಫ್ ಮನೀಸ್ ಗೋ ಬಿಹೈಂಡ್? ಹೌ ಮಚ್ ಮನಿ ಡು ಯು ಸ್ಪೆಂಡ್ ಆನ್ ಅ ಸಾಂಗ್? ಇಫ್ ಯು ವಾಂಟ್ ಟು ಫೈಂಡ್ ಯುವರ್ ಓನ್ ಸೌಂಡ್ ಅಲ್ವಾ, ಅದರಲ್ಲಿ ತುಂಬ ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ. ಆ್ಯಂಡ್ ಅದು ಎಸ್ಟಾಬ್ಲಿಷ್ ಆಗೋದಕ್ಕೆ ನಿಮಗೆ ಟೈಮ್ ಬೇಕು. ಇಫ್ ಯು ಹ್ಯಾವ್ ಟು ಸಸ್ಟೈನ್, ನಿಮ್ಮಲ್ಲೇ ಇರೋ ಒಂದು ಏನಾದರೂ ಸ್ಕಿಲ್ ಸೆಟ್ ಚೆನ್ನಾಗಿ ಇದೆ, ಭದ್ರವಾಗಿದೆ, ಗಟ್ಟಿಯಾಗಿದೆ ಅಂದರೆ ಅದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ಐ ಆಮ್ ವೆರಿ ಫಾರ್ಚುನೇಟ್ ದಟ್ ಈ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ ಟು ದ ಆರ್ಟ್ ಆ್ಯಂಡ್ ಲರ್ನಿಂಗ್ ಏನಿದೆ ಇವತ್ತು ನಾನು ಕಾಪಾಡ್ತಾ ಇದೆ. ಅದು ಇಸ್ ದಿಸ್ ಇನ್ಸ್ಟ್ರೂಮೆಂಟ್ ಯೂಟ್ಯೂಬ್ ಫ್ರೆಂಡ್ಲಿ? ಅಲ್ಲೇ ನೋಡ್ಕೊಂಡು ಎಲ್ಲ ಕಲ್ತ್ಬಿಡ್ಬೋದಾ? ಬಹಳಷ್ಟು ನೋವು ಆಗಿದೆ, ಹಾಗೇ ಇರಬೇಕು. ನೋಬಡೀಸ್ ಜರ್ನಿ ಕ್ಯಾನ್ ಬಿ ಬೆಡ್ ಆಫ್ ರೋಸಸ್ ಅಲ್ವಾ. Today on Just Curious, it is one and only Varijashree, singer, flautist, music composer, a very good human being, and a songwriter. But Curiosities will continue the list ಅನ್ಸುತ್ತೆ. Firstly, Varija ಅವರೇ, welcome to Just Curious. ಹೇಗಿದ್ದೀರಾ? ರಶ್ಮಿ, ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಸೀರೀಸ್ ಬಗ್ಗೆ ಬಹಳ ಕೇಳಿದ್ದೀನಿ, ಕೆಲವು ಎಪಿಸೋಡ್ಸ್ ನೋಡಿದ್ದೀನಿ, ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. Pleasure is mine. I think ನಾವು ಒಂಥರ ಬೇರೆ ಬೇರೆ ಫೇಸಸ್ ಅಲ್ಲಿ, ಸಿನ್ಸ್ ಐ ಆಲ್ಸೋ ಕಮ್ ಫ್ರಮ್ ಅ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್, ಮ್ಯೂಸಿಕ್ ಕ್ಷೇತ್ರದಲ್ಲಿರೋರಿಗೆ ವಾರಿಜಶ್ರೀ ಅವ್ರ ಹೆಸರೇನು ಹೊಸದಲ್ಲ. ಅಂದ್ರೆ ಹತ್ತದಲ್ಲಿರೋರಿಗೆ ವಿಲ್ ಆಲ್ವೇಸ್ ಬಿ ಲೈಕ್ ಒನ್ ಆಫ್ ದ ಕಾಂಟೆಂಪರರಿ, ದೂರದಲ್ಲಿರೋರಿಗೆ ಅವರ ಎಂಟರ್ಟೈನರ್. ಸೊ ಮೀನ್ ಬಿಯಾಂಡ್ ಎವ್ರಿಥಿಂಗ್, ಐ ಥಿಂಕ್ ನಿಮ್ಮ ಕ್ಯೂರಿಯಾಸಿಟೀಸ್ ಅನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತಾ ಬಂದಿದ್ದೀರಾ. ಯು ಹ್ಯಾವ್ ಟು ಮೆನಿ ಲೇಯರ್ಸ್ ಟು ದಟ್ ಹ್ಯೂಮನ್ ದಟ್ ಯು ಆರ್. ಸೊ ಭಾಳ ಕುತೂಹಲದಿಂದ ಎಲ್ಲಾನ ಎಕ್ಸ್ಪ್ಲೋರ್ ಮಾಡಕ್ ನಾವಂತೂ ರೆಡಿ. ಫಸ್ಟ್ಲಿ ಹೇಳಿ, ಎಲ್ಲಿಂದ ಬರ್ತಾ ಇದ್ದೀರಾ? ಹೌ ವಾಸ್ ಯುವರ್ ಡೇ ಲೈಕ್? ಇವತ್ತು ಸ್ವಲ್ಪ ಈಸಿ ಡೇನೆ ನನಗೆ. ಒಂದಷ್ಟು ಅಪಾಯಿಂಟ್ಮೆಂಟ್ಸ್ ಇತ್ತು, ಆಮೇಲೆ ಇವಾಗ ವೀಸಾಗಳ ಜಂಜಾಟ ನಡೀತಾ ಇದೆ. ಐ ಹ್ಯಾವ್ ಸಮ್ ಟ್ರಾವೆಲ್ ಕಮಿಂಗ್ ಅಪ್. ಈ ಜೂನಿಂದ ಜನರಲಿ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ, ಸೀಸನ್. ಸೊ ಒಂದಷ್ಟು ಕೊಲಾಬರೇಷನ್ಸ್ ಇದೆ, ಸೊ ಎಲ್ಲದಕ್ಕೂ ವೀಸಾ ಮಾಡಿಸ್ಕೊತಾ ಇದ್ದೀನಿ. ದಟ್ಸ್ ವೇರ್ ಐ ಆಮ್ ಕಮಿಂಗ್. Music knows no borders and all of it, but a musician has a border to cross. ಹಂಗಾಗಿ ಇವೆಲ್ಲ ಬೇಕು ಅಂತ. ಓಕೆ, ಅದೊಂದು ಗಲಾಟೆ. ಇನ್ನೊಂದ್ ಕಡೆ ಅಫ್ಕೋರ್ಸ್ ಸಿಂಗರ್ ಆಗಿ ಒಂದು ಫೆದರ್ ಇದೆ, ಇನ್ನೊಂದ್ ಕಡೆ ಫ್ಲೂಟಿಸ್ಟ್ ಆಗಿ, ಮ್ಯೂಸಿಕ್ ಕಂಪೋಸರ್, ಸಾಂಗ್ ರೈಟರ್ ಅಂದ್ರೆ ಒಂದೊಂದು ಡಿಮ್ಯಾಂಡ್ ಅಲ್ಲ. ಒಂದೊಂದಕ್ಕೂ ಒಂದೊಂದ್ ತರ ರಿಯಾಜ್ ಬೇಕು, ಒಂದೊಂದಷ್ಟು ಶ್ರಮ ಹೋಗುತ್ತೆ. ಸೊ ಈ ತರಹದ ಎವ್ರಿಥಿಂಗ್ ಇಸ್ ಸ್ಟೆಮಿಂಗ್ ಫ್ರಮ್ ದ ಹ್ಯೂಮನ್ ದಟ್ ಯು ಆರ್, Varija, with too many branches out. To keep that creator in your life, ನಿಮ್ದೇನಾದ್ರೂ ಪ್ರಾಸೆಸ್ ಇದೆಯಾ? ಬೆಳಗ್ಗೆ ಎದ್ದ ತಕ್ಷಣ these are things that I do ಹಂಗೆ ಹಿಂಗೆ? ವೆಲ್, ಈ ಎಲ್ಲಾನು ಹರಿತಾ ಇರೋದು ಆ್ಯಂಡ್ ಲರ್ನಿಂಗ್ ಕಂಟಿನ್ಯೂ ಆಗ್ತಿರೋದು ಬಿಕಾಸ್ ಆಫ್ ದಿಸ್ ವರ್ಲ್ಡ್. ಐ ಆಮ್ ಕ್ಯೂರಿಯಸ್, ಆಲ್ವೇಸ್ ಫ್ಯಾಸಿನೇಟೆಡ್ ವಿತ್ ದ ಪಾಸಿಬಿಲಿಟೀಸ್. ಸೊ ಪ್ರತಿದಿನ ನಾನು ಪ್ಲ್ಯಾನ್ ಅಂತ ಏನೂ ಮಾಡೋಕ್ಕೆ ಹೋಗಲ್ಲ, ಇಂಥದ್ದೇ ಮಾಡಬೇಕು ಅಂತ. ಬಟ್ ಡೆಫಿನೆಟ್ಲಿ ಎವ್ರಿ ಡೇ ಏನಾದ್ರು ಒಂದು ಹೊಸದು ಸಣ್ಣ ವಿಷಯ ಇರ್ಬೋದು, ಕಲಿಬೇಕು, ಅಥವಾ ಯಾವುದಾದ್ರು ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಅವತ್ತಿನ ದಿನ ಒಂದು ಸಾರ್ಥಕ ಆಗುತ್ತೆ. ದಟ್ ಡೇ ಡಸ್ ನಾಟ್ ಗೋ ವೇಸ್ಟೆಡ್ ಅಂತ. ಮ್ಯೂಸಿಕ್ಕೇ ಆಗಿರ್ಬೋದು, ಅಥವಾ ಅಪ್ರೋಚ್ ಟುವರ್ಡ್ಸ್ ಲೈಫ್ ಆರ್ ಆರ್ಟ್ ಇಟ್ ಸೆಲ್ಫ್. ಸೊ ದಟ್ ಇಸ್ ದ ಗೊಬ್ಬರ. ಹೌದು, ಮಣ್ಣಿಗೆ ಬೀಳ್ತಾ ಇರುತ್ತೆ, ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋದು, ಅದನ್ನ ಲೈವ್ ಆಗಿ ಇಟ್ಕೊಂಡಿದ್ದೀರಾ. ಖಂಡಿತ. ಸೊ ಐ ಆಮ್ ಶೋರ್ ನಿಮ್ಮ ಕ್ಯೂರಿಯಾಸಿಟೀಸ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಸಾಕ್ಷಿನೇ ಲೇಟೆಸ್ಟ್ ನಿಮ್ಮ ಆಲ್ಬಮ್ ವಾರಿ, ವಿಚ್ ಇಸ್ ಇಂಟರ್ನ್ಯಾಷನಲ್ ರಿಲೀಸ್ ಅಂತ ಕಾಣುತ್ತೆ. ಅಂದರೆ ಬಿಫೋರ್ ವಿ ಸ್ಟಾರ್ಟ್ ನಿಮ್ಮ ಅರ್ಲಿ ಡೇಸ್ ಅದೆಲ್ಲದಕ್ಕೂ ಲೇಟೆಸ್ಟ್ ಇಲ್ಲಿಂದ ಶುರು ಮಾಡೋಣ. ನಾನು ಅದರಲ್ಲಿ ನೋಡಿರೋದು ಹರಿವಜರಿ ಒಂದು, ಅದು ನೋಡಿದಾಗ ಯೂಶಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಸ್ಪೇಸಲ್ಲಿ ಹೈ ಪ್ರೊಡಕ್ಷನ್ ವ್ಯಾಲ್ಯೂ ಒಂದಾದರೆ, ಎರಡನೇದು ಮ್ಯೂಸಿಕ್ ವಾಟ್ ಇಟ್ ಡಸ್ ಟು ಯು, ಜಾನರ್ ಇದೆಲ್ಲ ಬರುತ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ವಾರಿ. ಥ್ಯಾಂಕ್ ಯು. ಹೌ ಯು ಎಂಜಾಯಿಂಗ್ ಈ ಸದ್ಯದ ರಿಲೀಸು? ಹೆಂಗಾಯ್ತಿವಲ್ಲ? ಅದು ಒಂದು ರೀತಿ ಒಂದು ಮಗುನ ಡೆಲಿವರಿ ಮಾಡೋ ಥರನೇ ಅದು. ರೈಟ್ ಫ್ರಮ್ ದ ಕಾನ್ಸೆಪ್ಚುಲೈಸೇಷನ್ ಅಲ್ವಾ ಇದು. ಈ ಐಡಿಯಾ ಪ್ರಾರಂಭ ಆಗಿದ್ದು 7 ವರ್ಷದ ಹಿಂದೆ.
ನಾನು ಕಂಡಂತಹ ಒನ್ ಆಫ್ ದ ಗ್ರೇಟೆಸ್ಟ್ musicians and human beings, Michael League ಅಂತ. He's an American musician, bass player, and also the founder of many wonderful projects, Snarky Puppy, Bokante, ಈ ಥರ ಹಲವಾರು ಪ್ರಾಜೆಕ್ಟ್ಗಳನ್ನ ಹುಟ್ಟಾಕಿರೋಂತಹ ಕಲಾವಿದ. ಸೊ ಅವ್ರ ಭೇಟಿ ಆಯಿತು ಒಂದು 8-9 ವರ್ಷದ ಹಿಂದೆ. ಸೊ ಆ ಟೈಮಲ್ಲಿ ನಾನು ಸಹ ಐ ಹ್ಯಾಡ್ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದ ಪಾಸಿಬಿಲಿಟೀಸ್ ಆಫ್ ದ ಹ್ಯೂಮನ್ ವಾಯ್ಸ್. ನಾನು ನನ್ನ ಮೊದಲ ಲ್ಯಾಂಗ್ವೇಜ್ ಮ್ಯೂಸಿಕ್ ಮತ್ತೆ ಹಾಡು ಮೊದಲ ಇನ್ಸ್ಟ್ರೂಮೆಂಟ್. ಹೌದು. ಸೊ ಹಾಗಾಗಿ ಆ್ಯಂಡ್ ಕಮಿಂಗ್ ಫ್ರಮ್ ದಿಸ್ ಲ್ಯಾಂಡ್, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಬುನಾದಿ ಇಟ್ಕೊಂಡು ಬಂದಿರೋದು ಮತ್ತೊಂದು ಭಾಗ್ಯ ಅಂತಾನೆ ಹೇಳಬೇಕು. ಸೊ ಅಲ್ಲಿಂದ ನನ್ನ ಜರ್ನಿ ಮುಂದಕ್ಕೆ ಹೋಗ್ತಾ 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 ಬೇರೆ ಪ್ರಪಂಚದಲ್ಲಿರೋ ಬೇರೆ ಎಲ್ಲ ಜಾನರ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ, ಅವ್ರವ್ರದೇ ಕಲ್ಚರ್ ಇದೆ, ಹಿಸ್ಟ್ರಿ ಇದೆ, ಕಥೆಗಳಿವೆ. ಸೊ ಅದೆಲ್ಲ ನನಗೆ ಇನ್ಸ್ಪೈರ್ ಮಾಡೋಕ್ಕೆ ಶುರು ಮಾಡ್ತು. ಹಾಗೆ ಸ್ಟೈಲ್ಸ್ ಆಫ್ ಮ್ಯೂಸಿಕ್ ಸಚ್ ಆಸ್ ಜಾಝ್ ಇರ್ಬೋದು, ಬ್ರೆಜಿಲಿಯನ್ ಮ್ಯೂಸಿಕ್, ಆಫ್ರಿಕನ್, ಕ್ಯೂಬನ್, ಈ ಥರ ಹಲವಾರು ಅದನ್ನು ಕೇಳ್ತಾ ಕೇಳ್ತಾ ನಾನು ಎಮ್ಯುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಜರ್ನಿ. ಇದು ಒಂದು ಸುಮಾರು ಒಂದು 15-20 ವರ್ಷದಿಂದ ನಡೀತಾ ಇದೆ. ಬಟ್ ಈ ಒಂದು ಸಮಯದಲ್ಲಿ ನಾನು ಆಲ್ರೆಡಿ ಒಂದಷ್ಟು ಸ್ವಂತ ರಚನೆಗಳು ಸಿಂಗಲ್ಸ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಅಪಾರ್ಟ್ ಫ್ರಮ್ ಕರ್ನಾಟಿಕ್ ಮ್ಯೂಸಿಕ್. ಆ ಟೈಮಲ್ಲಿ ಸಿಕ್ಕಿದ್ರು ಮೈಕಲ್, ಆ್ಯಂಡ್ ಹೀ ಆಲ್ಸೋ ಕೈಂಡ್ ಆಫ್ ಪುಷ್ಡ್ ಮೀ ಇಂಟು ರೈಟಿಂಗ್ ಅನ್ ಎಂಟೈರ್ ಆಲ್ಬಮ್ ಆಫ್ ಒರಿಜಿನಲ್ ಮ್ಯೂಸಿಕ್. ಅವತ್ತು ಶುರು ಆಗಿದ್ದು. ಅದಾದ್ಮೇಲೆ ಅದು ಇವಾಲ್ವ್ ಆಗ್ತಾ ಹೋಯಿತು ಆ ಐಡಿಯಾ. ಮ್ಯೂಸಿಕಲಿ ವಾಟ್ ಶುಡ್ ಬಿ ದ ಸೋಲ್ ಆಫ್ ಇಟ್, ನಾನೇನು ಎಕ್ಸ್ಪ್ರೆಸ್ ಮಾಡಬೇಕು, ವಾಟ್ ಇಸ್ ದ ಇಂಟೆನ್ಷನ್, ಆ್ಯಂಡ್ ಇದನ್ನು ಕೇಳಿಸ್ಕೊಂಡವ್ರಿಗೆ ಏನು ಅನಿಸ್ಬೇಕು ಅಂತ. ಅದು ಇಟ್ ಬ್ಲಾಸಮ್ಡ್ ಸೋ ಬ್ಯೂಟಿಫುಲಿ. ಮತ್ತು ಪ್ರಮೋದ್ ಕಿರಣ್ ಅವರು ಇಲ್ಲಿ ಬೆಂಗಳೂರ ಪ್ರತಿಮಾ ಕಲಾವಿದರು, ನಿಮಗೂ ಗೊತ್ತವ್ರು. ಎಸ್, ಅಫ್ಕೋರ್ಸ್. ಆಸ್ ಅ ಕಿಡ್ ನಾವು ಇನ್ನೂ ತುಂಬ ಚಿಕ್ಕವಳು, ಬಟ್ ಅವರ ತ್ಯಾಗರಾಜ್ ನಗರ್ ಎನ್ನ ಕಾಲೋನಿ ಆ ಸ್ಪೇಸಲ್ಲೆಲ್ಲ ಅರುಣ್ ಅವರು, ಪ್ರಮೋದ್ ಕಿರಣ್ ಅವರೆಲ್ಲ ಅವ್ರ ಜೊತೆಗೆ ದೇವರ್ ಆಲ್ ಪ್ಲೇಯಿಂಗ್ ಫಾರ್ ಅಸ್. ನಾವೆಲ್ಲ ಈ ದೇವಸ್ಥಾನಗಳಲ್ಲಿ ಅಲ್ಲಿಂದೆಲ್ಲ ಆಡಬೇಕಾದ್ರೆ ಶೋಸ್ಗಳಲ್ಲಿ. ಸೊ ನನ್ಗೆ ಭಾಳ ಖುಷಿ ಆಯ್ತು ಆ ಒಂದು ಅಸೋಸಿಯೇಷನ್ ನೀವು ನಂಗೆ ಹೇಳಿದ್ದು, ಬಿಕಾಸ್ ಐ ನೋ ಯು ಆರ್ ಆಲ್ಸೋ ಅ ಸಿಂಗರ್. ನಿಮಗೂ ಮ್ಯೂಸಿಕಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಬಂದಿದ್ದೀರಾ ಈ ವೇದಿಕೆಯಲ್ಲಿ, ಅದನ್ನೂ ಹಂಚ್ಕೋತಾ ಇದ್ದೀನಿ. ಸೊ ಇಟ್ ಮೇಕ್ಸ್ ಇಟ್ ಮೋರ್ ಸ್ಪೆಷಲ್ ಟು ಮೆನ್ಷನ್ ಪ್ರಮತ್. ಅವರು ಈ ಆಲ್ಬಮಲ್ಲಿ ಕೋ ಪ್ರೊಡ್ಯೂಸರ್, ರಿದಮ್ ಅರೇಂಜರ್, ಮತ್ತೆ ಬಹಳಷ್ಟು ವೇಷಗಳನ್ನ ಧರಿಸಿದ್ದಾರೆ ಈ ಒಂದು ಪ್ರಾಜೆಕ್ಟಲ್ಲಿ. ಹಾಗೆ ಮೈಕಲ್ ಈಸ್ ಮೈ ಮ್ಯೂಸಿಕ್ ಪ್ರೊಡ್ಯೂಸರ್, ಸಂಯೋಜಕರು. ಸೊ ಆ ಕೋವಿಡ್ ಸಮಯದಲ್ಲಿ ಇನ್ನೊಂದು ಹೊಸ ಒಂದು ಆಯಾಮ ಓಪನ್ ಆಯ್ತು ನನಗೆ, ದಟ್ ಈಸ್ ಲಿರಿಕ್ ರೈಟಿಂಗ್. ಅದನ್ನ ಬಹಳಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಹರಿಯುವ ಜರಿ ಇರ್ಬೋದು, ಡ್ರೀಮ್, ಮತ್ತೆ ಇನ್ನೊಂದಷ್ಟು ಸಾಹಿತ್ಯ ಇರೋಂಥ ಈ ಒಂದು ಆಲ್ಬಮ್ನಲ್ಲಿರೋ ಹಾಡುಗಳಂತೂ ಸಾಹಿತ್ಯ ಬರೆಯೋ ಒಂದು ಅವಕಾಶ ಆಯಿತು. ಹೀಗೆ ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್, ಡಿಸ್ಕವರ್ಡ್ ಸೋ ಮೆನಿ ಪಾಸಿಬಿಲಿಟೀಸ್ ಥ್ರೂ ದಿಸ್ ಆಲ್ಬಮ್. ಆ್ಯಂಡ್ ಗ್ರೌಂಡ್ ಅಪ್ ಮ್ಯೂಸಿಕ್ ಅಂತ ಲೇಬಲ್ ಅಮೆರಿಕಾದಲ್ಲಿರೋದು, ಅದರಲ್ಲಿ ನಾನು ಮೊದಲನೇ ಇಂಡಿಯನ್ ಟು ಬಿನ್ ಪಬ್ಲಿಷ್ ಟು ಬಿ ರಿಲೀಸ್. ಐಡಿಯಾ ಕಾನ್ಸೆಪ್ಟಲೈಸ್ ಆಯಿತು, ಬಟ್ ಯೂಶಲಿ ಅದು ಕಾರ್ಯರೂಪಕ್ಕೆ ಬರಬೇಕಾದಾಗ ಸಾಂಗ್ ಪ್ರೊಡಕ್ಷನ್ ಟೇಕ್ಸ್ ಅ ಲಾಟ್ ಆಫ್ ಪ್ರೆಪ್ ವರ್ಕ್ ಇನ್ ಟರ್ಮ್ಸ್ ಆಫ್ ಎಲ್ಲಿ ಲೊಕೇಶನ್ನು, ಎಲ್ಲಿ ಶೂಟ್ ಆಗಿರೋದು, ಈ ಥರದೆಲ್ಲ. ಸೊ ನಿಮ್ಮ ಯೂಶಲಿ ಮ್ಯೂಸಿಷಿಯನ್ಸ್ಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ನೀವೆಲ್ಲ ನೀವು ಡೆಪ್ತಲ್ಲಿ ಇನ್ನೂ ನಾನು ನೆಕ್ಸ್ಟ್ ಏನು ಕೊಡಬೇಕು ಹುಡುಕ್ತಾ ಇರ್ತೀರಾ, ಅದೇ ಥರ. ಬಟ್ ಆಡಿಯನ್ಸ್ಗೆ ಕೆಲವು ಸತಿ ತುಂಬ ಸಿಂಪಲ್ ಆಗಿರೋದು ವಿಚಾರಗಳು ಇಷ್ಟ ಆಗ್ತಾ ಇರ್ಬೋದು. ಸೊ ಹೌ ಡು ಯು ಬ್ಯಾಲೆನ್ಸ್ ನಿಮ್ಮ ಇಂಟ್ರಿಕೆಸೀಸ್ ಇನ್ ಟರ್ಮ್ಸ್ ಆಫ್ ನಾನು ಹೊಸ ಇನ್ನೂ ಆಡಕ್ಕೆ ಹೆಂಗೆ ಕೊಡಬೇಕು, ಬಟ್ ಅವರು ಎಲ್ಲೋ ಕೆಲವು ಸತಿ ಅವ್ರಿಗೆ ಕೆಲವು ಸೂಪರ್ಫಿಷಿಯಲ್ ಲೇಯರ್ದಲ್ಲಿ ಕೆಲವು ಎಲ್ಲ ಟಚ್ ಆಗ್ಬಿಟ್ಟು, ಹೌ ಡು ಯು ಮಿಕ್ಸ್ ಬೋತ್? ಅಲ್ಟಿಮೇಟ್ಲಿ ನನಗೆ ನಾನೊಂದು ಲಿಸ್ನರ್ ಆಗಿ ಹೇಳೋಕ್ಕೆ ಇಷ್ಟಪಡೋ ವಿಷಯ ಏನಂತಂದರೆ, ಆ ಮ್ಯೂಸಿಕ್ ಮೇಕಿಂಗ್ ಎಲ್ಲ ಅದರಲ್ಲಿ ಹಲವಾರು ವಿಷಯಗಳು ಹೋಗುತ್ತೆ, ಅದರೊಳಗೆ ಹೋಗುತ್ತೆ. ಕಾನ್ಸೆಪ್ಟಿಂದ ಇರ್ಬೋದು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಸೌಂಡ್ ರೆಕಾರ್ಡಿಂಗ್, ಕ್ಯಾಪ್ಚರ್ ಆಗೋದು, ಆ್ಯಂಡ್ ಹೌ ಇಸ್ ಇಟ್ ಸೌಂಡಿಂಗ್, ಆ್ಯಂಡ್ ವಾಟ್ ಆರ್ ದ ಟೋನ್ಸ್ ದಟ್ ಆರ್ ಇನ್ವಾಲ್ವ್ಡ್, ವಾಟ್ ಇಸ್ ದ ಅರೇಂಜ್ಮೆಂಟ್. ಇದೆಲ್ಲದನ್ನು ಮೀರಿ ಆಡಿಯನ್ಸ್ಗೆ ತಲುಪೋದು ಅದರ ಇಮೋಷನ್ ಅಷ್ಟೇ. ಸೊ ಇಟ್ ಡಸಂಟ್ ಮ್ಯಾಟರ್ ಹೌ ಇಂಟ್ರಿಕೇಟ್ it is. It doesn't matter how simple it is. That's for you to look at the theoretical aspects. Absolutely. ಕೇಳೋದಕ್ಕೆ ಎಲ್ಲ ಒಂದು ಸೇರಿ ಅದು ಕೇಳಿಸ್ಕೊಂಡವರು ಒಂದೊಳ್ಳೆ ರೀತಿ ಪರಿಣಾಮ ಆಗ್ತಿದೆ ಅಂತಂದರೆ, ದೆನ್ ದ ಇಂಟೆನ್ಷನ್ ಆಫ್ ದ ಕ್ರಿಯೇಟರ್ ಈಸ್ ಫುಲ್ಫಿಲ್ಡ್. ಅದು ನನಗನ್ಸೋ ಸಮಾಚಾರ. ಸೊ ವೆನ್ ಯು ಕ್ರಿಯೇಟ್ ಸಮಥಿಂಗ್, ನಿಮ್ಮ ಬೆಂಚ್ ಮಾರ್ಕ್ ಏನು?
ಆಡಿಯನ್ಸನ್ನ ಮನಸ್ಸಲ್ಲಿ ಇಟ್ಕೊಂಡು, ಲೈಕ್ ಫಾರ್ ಎಕ್ಸಾಂಪಲ್ ವಾರಿ? ವಾರಿ ಇಸ್ ಪ್ರಿಟಿ ಮಚ್ ನನಗೆ ಒಂದು ಇಟ್ಸ್ ಒನ್ ಆಫ್ ದ ಮೈಲ್ ಸ್ಟೋನ್ಸ್. ಏನೋ ಇಲ್ಲಿಂದ ಮುಂದೆ ಎಷ್ಟೊಂದು ಕಾಣೋವಂಥದ್ದಿದೆ, ಕಂಡ್ಕೊಳ್ಳೋವಂಥದ್ದಿದೆ. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಒನ್ ಪ್ರಾಜೆಕ್ಟ್ ವೇರ್ ನನ್ನ ಜರ್ನಿ ಏನಿದೆ ಆಸ್ ಅ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಎಸ್ಪೆಷಲಿ ಭಾರತೀಯ ಶಾಸ್ತ್ರೀಯ ಸಂಗೀತ, ಇದನ್ನ ಕಲ್ತ್ಕೊಂಡ್ಬಂದಿರೋ ಒಬ್ಬ ಮ್ಯೂಸಿಷಿಯನ್ ಆ್ಯಂಡ್ ಸ್ಟೂಡೆಂಟ್, ಆಲ್ಸೋ ಇಂಟ್ರೆಸ್ಟೆಡ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಥರದ ಸಂಗೀತ. ಅದನ್ನು ಒಟ್ಟಿಗೆ ಬ್ಲೆಂಡ್ ಮಾಡಿ ನನ್ನ ಒಂದು ವಾಯ್ಸ್ ಅಂತೇನಿದೆ ಮೆಟಫೋರಿಕಲಿ, ಅದನ್ನು ಈ ಆಲ್ಬಮಲ್ಲಿ ತರಕ್ಕೆ ಪ್ರಯತ್ನ ಪಟ್ಟಿರೋದು. ಅದರಲ್ಲಿ ಯು ವಿಲ್ ಹಿಯರ್ ಅ ಲಾಡ್ ಆಫ್ ಇಂಡಿಯನ್ ಎಲಿಮೆಂಟ್ಸ್. ಒಂದಷ್ಟು ರಾಗಗಳ ಇನ್ಫ್ಲುಯೆನ್ಸ್ ಕೇಳತ್ತೆ ಎಲ್ಲೂ ಕಾಂಪೋಸಿಷನ್. ಈಗ ರಂಜನಿ ಇರ್ಬೋದು, ಜಾತ್ರೆಯಲ್ಲಿ ಹೇಮಾವತಿ ರಾಗ ಕೇಳುತ್ತೆ. ಸೊ ಈ ಥರ ಬಹಳಷ್ಟು ಫಂಡಮೆಂಟಲ್ಗಳನ್ನು ಉಪಯೋಗಿಸ್ಕೊಂಡು ಆ ಅರೇಂಜ್ಮೆಂಟ್ ಅನ್ನೋದೇನಿದೆ, ವಾದ್ಯಗಳ ಸಂಯೋಜನೆ, ತವಿಲ್ ಇರ್ಬೋದು, ನಾದಸ್ವರ, ತಮಟೆ, ಡೊಳ್ಳು, ಢೋಲಕ್, ಮೃದಂಗ, ಈ ಥರ ನಮ್ಮ ನಾಡಿನ ನಮ್ಮ ದೇಶದ ಇನ್ಸ್ಟ್ರೂಮೆಂಟ್ಗಳೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡಿರೋ ರೀತಿ ಹೇಗಿದೆ ಅಂತಂದರೆ ಕಾಂಟೆಕ್ಸ್ಟ್ ಬೇರೆ ಇದೆ, ಬಟ್ ಕೇಳೋರಿಗೆ ಅದು ಎಂಟೈರ್ ಪ್ರಾಡಕ್ಟ್ ಹೇಗೆ ಕೇಳುತ್ತೆ, ದಟ್ ಈಸ್ ಅ ಸಾನಿಕ್ ಎಕ್ಸ್ಪೀರಿಯನ್ಸ್. ನನಗೆ ಇಟ್ ಈಸ್ ಕಮಿಂಗ್ ಟುಗೆದರ್ ಆಫ್ ಮೆನಿ ವರ್ಡ್ಸ್. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ವಾರಿ ಇಸ್ ಐ ಥಿಂಕ್ 2 ಸಾಂಗ್ ಆಚೆಗೆ ಬಂದಿರೋದ, ಹರಿವಜರಿ ಮತ್ತು ಡ್ರೀಮ್ಸು. 3 ಸಿಂಗಲ್ ಬಂತು. ಫಸ್ಟ್ ರಂಜನಿ ಸಿಂಗಲ್ ಅಂತಂದರೆ ಅಕಂಪನಿಡ್ ವಿತ್ ಅ ಮ್ಯೂಸಿಕ್ ವಿಡಿಯೋ ಆಗಿ ಬಂದಿದ್ದು. ರಂಜನಿ, ಹರಿವಾಜರಿ, ಡ್ರೀಮ್ 3 ಬಂತು. ಮತ್ತು ಚೇಸಿಂಗ್ ದ ಹೊರೈಸನ್ ಅಂತ ಆ್ಯಸ್ ಅ ಫೋಕಸ್ ಟ್ರ್ಯಾಕ್ ದಟ್ ಗಾಟ್ ರಿಲೀಸ್ಡ್ ಅಲಾಂಗ್ ವಿತ್ ದ ಎಂಟೈರ್ ಆಲ್ಬಮ್. May 10th ಇಡೀ ಆಲ್ಬಮ್ ರಿಲೀಸ್ ಆಯಿತು. 12 ಹಾಡುಗಳಿದೆ. ಸೊ ಯೂಶಲಿ ಈ ಕ್ಯಾಲ್ಕುಲೇಷನ್ಸ್ ಹೆಂಗಾಗತ್ತೆ ವಾರಿಜ? ಅಂದರೆ ಈ ಆಲ್ಬಮಲ್ಲಿ ಇಷ್ಟು ಸಾಂಗ್ಸ್ ಇದೆ, ಎಷ್ಟು ಸಾಂಗ್ಸ್ ಇರಬೇಕು, ಅದು ಯಾಕೆ, ಪ್ಲಸ್ ಯಾವುದನ್ನ ನಾವು ಮ್ಯೂಸಿಕಲ್ ಅಲ್ಲದೆ ವಿಡಿಯೋ ಆಗು ತರಬೇಕು? ಇದು ಇಟ್ ಈಸ್ ಅ ಕಲೆಕ್ಟಿವ್ ಕಾಲ್. ಇವಾಗ ನಾವು ಲೇಬಲ್ ಅವ್ರ ಜೊತೆ ಮಾತಾಡಿ, ಮತ್ತು ಅಫ್ಕೋರ್ಸ್ ಮೈಕಲ್, ಪ್ರಮತ್, ನಾವೆಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡಿದ್ದು. ಒಂದು ಎಂಟೈರ್ ಆಲ್ಬಮ್ ಇಸ್ ರೆಡಿ ಅಲ್ವಾ, ಇದರಲ್ಲಿ ಯಾವುದು ಸಿಂಗಲ್ ಆಗಿ ರಿಲೀಸ್ ಆಗಬೇಕು, ಯಾವುದಕ್ಕೆ ವಿಜುವಲ್ ರೆಪ್ರೆಸೆಂಟೇಷನ್ ಇದ್ದರೆ ಅದು ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಿಸುತ್ತೆ ಇಂಪ್ಯಾಕ್ಟನ್ನು. ಆಮೇಲೆ ಸಿಂಗಲ್ ಆಗಿ ಬರೋವಂತಹ ರಿಲೀಸ್ಗಳೆಲ್ಲ ಏನಂದರೆ ಇಟ್ಸ್ ಲೈಕ್ ಜನಕ್ಕೆ ಹೇಳ್ತಿರೋದು ಈ ಥರ ಒಂದು ಆಲ್ಬಮ್ ಬರ್ತಿದೆ ಅಂತ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ, ಟೀಸರ್ ಫಾರ್ ದ ಫುಲ್ ಮೂವಿ ಥರ. ಬಟ್ ಅಗೇನ್ ಎಲ್ಲ ಹಾಡಿಗೂ, ಪ್ರತಿಯೊಂದು ಹಾಡಿಗೂ ಅದರದೇ ಆದ ಒಂದು ಕ್ಯಾರೆಕ್ಟರ್ ಇರುತ್ತೆ, ಒಂದು ಪರ್ಸ್ನಾಲಿಟಿ ಇರುತ್ತೆ. ಸೊ ಸಿಂಗಲ್ ಆಗಿ ಬಂದಿದ್ದ ಈ 3 ಹಾಡುಗಳು ಒಂದೊಂದು ಬೇರೆ ರೀತಿ ಇತ್ತು. ಒಂದು ಲಿರಿಕ್ ಓರಿಯೆಂಟೆಡ್, ಡ್ರೀಮ್ ವಾಸ್ ಅ ವೆರಿ ಇಂಟ್ರಾಸ್ಪೆಕ್ಟಿವ್ ಸಾಂಗ್. ಹರಿವಾಜರಿ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಎಂಪವರಿಂಗ್ ಹಾಡು, ನೀರಿನ ಬಗ್ಗೆ. ಸೊ ದ ವಿಜುವಲ್ಸ್ ಆರ್ ಡಿಫ್ರೆಂಟ್, ಸಿನೆಮ್ಯಾಟಿಕ್. ರಂಜನಿ ಈಸ್ ವೆರಿ ಮ್ಯೂಸಿಕಲಿ ಎಕ್ಸ್ಪ್ಲೋರೇಟಿವ್ ಆ್ಯಂಡ್ ಅದರಲ್ಲಿ ಬೇಲ್ ಆಫ್ಲೆಕ್ ಅವರು ಕೂಡ ನುಡಿಸಿದ್ದಾರೆ. ಹೀ ಈಸ್ ಒನ್ ಆಫ್ ದ ಲೆಜೆಂಡರಿ ಆರ್ಟಿಸ್ಟ್ ಫ್ರಮ್ USA, ಬ್ಯಾಂಜೋ ಪ್ಲೇಯರ್. ಸೊ ಹಾಗೆ ಒಂದೊಂದು ಹಾಡಲ್ಲೂ ಒಂದೊಂದು ಸ್ಪೆಷಲ್ ಎಲಿಮೆಂಟ್ ಇದೆ. ನನಗೆ ತಾಕತ್ತಿದ್ರೆ ಪ್ರತಿಯೊಂದು ಹಾಡಿಗೂ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಇಷ್ಟ ಆಗತ್ತೆ, ನೋಡಬೇಕು. ತಾಕತ್ತು ಇದು ಹಳೇ ಒಂದು ಆಡು ಭಾಷೆನಲ್ಲಿ ಭಾಳ ಬಂದಿದ್ದು. ತಾಕತ್ತು ಅಂದರೆ ಶಕ್ತಿ. ಸೊ ವಿ ಆರ್ ಕ್ಯೂರಿಯಸ್ ಟು ನೋ, ಆ್ಯಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಲ್ಬಮ್ನ ಪ್ರೊಡ್ಯೂಸ್ ಮಾಡಬೇಕಾದಾಗ ಯಾವ ಥರದ ಎಫರ್ಟ್ ಗೊತ್ತಾಯಿತು? ವಾಟ್ ಕ್ಯಾನ್ ಆಫ್ ಮನೀಸ್ ಗೋ ಬಿಹೈಂಡ್? ಹೌ ಮಚ್ ಮನಿ ಡು ಯು ಸ್ಪೆಂಡ್ ಆನ್ ಅ ಸಾಂಗ್? ಇಟ್ ಈಸ್ ಒಂದು ಲಕ್ಷ ರೂಪಾಯಲ್ಲೂ ಒಂದು ಆಲ್ಬಮ್ ಮಾಡ್ಬೋದು, 50 ಲಕ್ಷದಲ್ಲೂ ಒಂದು ಆಲ್ಬಮ್ ಮಾಡ್ಬೋದು. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಇವತ್ತು ನಮ್ಮ ದೇಶದಲ್ಲಿ ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ರಿಚ್. ಅಟ್ ದ ಸೇಮ್ ಟೈಮ್ ಸಸ್ಟೈನ್ ಆಗೋದಿದೆಯಲ್ಲ, ದಟ್ ಈಸ್ ಅ ಬಿಗ್ ಚಾಲೆಂಜ್ ಫಾರ್ ಮೆನಿ ರೀಸನ್ಸ್. ಅಂದರೆ ದ ಫ್ಯಾಕ್ಟ್ ಈಸ್ ದಟ್ ನಮ್ಮ ದೇಶದಲ್ಲಿ ಫಿಲ್ಮ್ ಮ್ಯೂಸಿಕ್ ಈಸ್ ಮೋರ್ ಕನ್ಸ್ಯೂಮ್ಡ್, ಶಿಯರ್ಲಿ ಬಿಕಾಸ್ ಆಫ್ ದ ಅಮೌಂಟ್ ಆಫ್ ದ ನಂಬರ್ ಆಫ್ ಆಡಿಯನ್ಸ್. ಮತ್ತು ಅದನ್ನು ಮಾರ್ಕೆಟ್ ಮಾಡೋದಕ್ಕೆ, ಅದು ಕಾಣಿಸ್ಕೊಳ್ಳೋ ಥರ ಮಾಡೋದಕ್ಕೆ ಒಂದು ಟೀಮ್ ಏನಿದೆ, ಏನೊಂದು ಶಕ್ತಿ ಇದೆ, ಅದು ಬಿಗ್ಗರ್ ಸ್ಕೇಲಲ್ಲಿದೆ. ಸೊ ಅದು ಜಾಸ್ತಿ ಬೇಗ ರೀಚ್ ಆಗುತ್ತೆ ಜನಗಳಿಗೆ ಇವತ್ತು. ಇನ್ನೊಂದು, ಅಷ್ಟು ಶಕ್ತಿ, ತಾಕತ್ತು, ಫಿನಾನ್ಷಿಯಲ್ ಕೇಪಬಿಲಿಟೀಸ್ ಆ್ಯಂಡ್ ಫೆಸಿಲಿಟೀಸ್
ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟಿಗೆ ಇರಲ್ಲ. ಇರಬಹುದು ಅಂತಲೂ ನಾನು ಹೇಳ್ತೀರಾ, ಇರಲ್ಲ ಯೂಶಲಿ, ಬಿಕಾಸ್ ಇಟ್ಸ್ ನಾಟ್ ಅ ಬಿಗ್ ಪ್ರೊಡಕ್ಷನ್ ಹೌಸ್ ದಟ್ ಈಸ್ ಇನ್ವೆಸ್ಟಿಂಗ್. ಇಟ್ ಈಸ್ ಯೂಶಲಿ ಸೆಲ್ಫ್ ಫಂಡೆಡ್. ತುಂಬ ರೇರ್ ಒಂದು ಯಾವುದೋ ಒಂದು ಬ್ರ್ಯಾಂಡ್ ಮುಂದೆ ಬಂದು ಇದನ್ನು ನಾನು ಫಿನಾನ್ಸ್ ಮಾಡ್ತೀನಿ, ದೆನ್ ವಿ ಕ್ಯಾನ್ ಡಿಸೈಡ್ ಆನ್ ಶೇರ್ಸ್ ಅಂತೆಲ್ಲ ಅನ್ನೋದು. ಆ ಥರ ಮಾಡಬಹುದೇನೋ, ಆ ಥರ ಮಾಡ್ತಿರ್ತಾರೆ ಕೆಲವು ಜನ. ಬಟ್ ಬಿಲೀವ್ ಅಂತ ಉದಾಹರಣೆಗೆ ದರ್ ಇಸ್ ಮ್ಯೂಸಿಕ್ ಲೇಬಲ್ ಅಲ್ಲ. ಬಿಲೀವ್ ಅನ್ನೋದು ಐ ಥಿಂಕ್ ದೇರ್ ಆರ್ ಡಿಸ್ಟ್ರಿಬ್ಯೂಟರ್. ಹಾಗಂದರೆ ಅವರು ಇವಾಗ ಬೇರೆ ಬೇರೆ ಈಗ ಸ್ಪಾಟಿಫೈ, ಆ್ಯಪಲ್ ಮ್ಯೂಸಿಕಲ್ಲಿ ಇಲ್ಲಿ ಎಲ್ಲ ಕಡೆ ಇದು ಹೋಗಬೇಕಲ್ಲ, ಈ ಸಂಗೀತ ದ ರಿಲೀಸ್ ಶುಡ್ ಗೋ ಟು ಆಲ್ ದ ಪ್ಲ್ಯಾಟ್ಫಾರ್ಮ್ಸ್. ಸೊ ಡಿಸ್ಟ್ರಿಬ್ಯೂಷನ್, ಬಟ್ ಅವರು ದೇ ಮೈಟ್ ಆಲ್ಸೋ ಬಿ ಅ ಲೇಬಲ್. ನನಗೆ ಅದ್ರ ಬಗ್ಗೆ ಅಷ್ಟು ದೀಸ್ ಡೇಸ್ ಐ ಥಿಂಕ್ ಇಲ್ಲಿ ಆರ್ಟಿಸ್ಟ್ ಲೈಕ್ ರಾಹುಲ್ ಡಿಟೋ, MC ಬಿಜು ಅವರೆಲ್ಲ ಬಂದಾಗ ಹೇಳಿದ್ದು, ಲೈಕ್ ದೇ ಗೆಟ್ ಸೈನ್ಡ್ ಬೈ ದ ಲೇಬಲ್. ಫಾರ್ ಎಕ್ಸಾಂಪಲ್ ಒಂದು ಹಾಡಿಗೆ ಇಷ್ಟು ಅಥವಾ ಒಂದು ವರ್ಷಕ್ಕೆ ಇಷ್ಟು ಅಂತ ಬಜೆಟ್ಸ್ಗಳು ಕೊಟ್ಟು ಒಂದು 10-15 ಲಕ್ಷಕ್ಕೂ ಒಂದು ಸಾಂಗ್ ಸೈನ್ ಮಾಡಿರೋದಿದೆ. ಸೊ ಈ ಥರ ಒಂದು ಇಂಟರ್ವಲ್ ಇಷ್ಟು ಕೊಡಬೇಕು ಅನ್ನೋದು. ಸೊ ಇದನ್ನ ನಾನು ನೋಡ್ದಂಗೆ ಯೂಶಲಿ ಕಮರ್ಷಿಯಲ್ಲು, ರ್ಯಾಪ್, ಎನಿಥಿಂಗ್ ವಿಚ್ ಗೆಟ್ಸ್ ಮೋರ್ ಐ ವಾಲ್ಸ್, ಅದಕ್ಕೆ ಯೂಶಲಿ ಇದಾಗುತ್ತೆ. ಹೌದು. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಹಾರ್ಡ್ ಕೋರ್ ಕರ್ನಾಟಿಕ್ ಇನ್ಫ್ಲೂಯೆನ್ಸರ್ ಇದಾಗಿರಲಿ ಅಥವಾ ಈ ಥರ ಜಾನರ್ಸ್ ಆಫ್ ಮ್ಯೂಸಿಕ್ ವಿಚ್ ಆರ್ ನಾಟ್ ಸೋ ಕಮರ್ಷಿಯಲೈಸ್ಡ್ ಅಂತ ಹೇಳೋದಕ್ಕಿಂತ ಕಮರ್ಷಿಯಲ್ ಯಾವುದೇ ಒಂದು, ಇವಾಗ ಯಾವ್ದಾದ್ರು ಒಂದು ಇದರಲ್ಲಿ ಸೂಪರ್ ಹಿಟ್ ಆಗೋಯ್ತು ಅಂತ ಅನ್ಕೊಳ್ಳಿ, ದಟ್ ವಿಲ್ ಬಿ ಕನ್ಸಿಡರ್ಡ್ ಕಮರ್ಷಿಯಲ್. ಸೊ ಕಮರ್ಷಿಯಲ್ ಇಸ್ ಓನ್ಲಿ ಆ ಜಾನರ್ ಹೇಳ್ತಾರೆ. ಸಪೋಸ್ ಇಫ್ ದಟ್ ಇಸ್ ಕನ್ಸಿಡರ್ಡ್ ಆಸ್ ನಾಟ್ ಸೋ ಕಮರ್ಷಿಯಲ್ ಕಂಪೇರ್ಡ್ ಟು ಫಿಲ್ಮ್ ಮ್ಯೂಸಿಕ್, ರ್ಯಾಪು ಅಥವಾ ಪಾಪ್ ಸಾಂಗ್ ಅಂತ ಬಂದಾಗ ಇಲ್ಲಿ ನಿಮ್ಗಿರೋ ಲಿಮಿಟೇಷನ್ಸ್ ಏನು, ಏನೇನನ್ನೆಲ್ಲ ನೀವು ದಾಟ್ಕೊಂಡು ಮುಂದಕ್ಕೆ ಬರ್ತಾ ಇರ್ತೀರಾ? ಅಗೇನ್ ಇದೇನಂದರೆ ಎರಡು ವಿಷಯ ಇದೆ. ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಬೇಕು ಅಂತಂದಾಗ ಒಂದು ದಾರಿ ಆಲ್ರೆಡಿ ಒಂದಷ್ಟು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಹಾಕೊಟ್ಟಿರೋದನ್ನು ಫಾಲೋ ಮಾಡೋದು ಒಂದು, ಆ್ಯಂಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಒಂದು ವಾಯ್ಸನ್ನು ಕಂಡುಕೊಳ್ಳೋದು. ಬಟ್ ಇಫ್ ಯು ವಾಂಟ್ ಟು ಫೈಂಡ್ ಯುವರ್ ಓನ್ ಸೌಂಡ್ ಅಲ್ವಾ, ಅದರಲ್ಲಿ ತುಂಬ ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ. ಆ್ಯಂಡ್ ಅದು ಎಸ್ಟಾಬ್ಲಿಷ್ ಆಗೋದಕ್ಕೆ ನಿಮಗೆ ಟೈಮ್ ಬೇಕು. ಜನಕ್ಕೆ ಈ ಥರ ಒಂದು ಇದೆ ಅಂತ ಗೊತ್ತಾಗೋದಕ್ಕೇ ತುಂಬ ಟೈಮ್ ಬೇಕು, ತುಂಬ ಎಫರ್ಟ್ ಬೇಕು, ಕಾಂಟೆಂಟ್ ಹಾಕ್ತಾನೇ ಇರಬೇಕು. ನೋಡಿ ಈ ಥರದ್ದೊಂದು ಹೊಸದಿದೆ ಅಂತ. ಆ್ಯಂಡ್ ಇನ್ ಟುಡೇಸ್ ವರ್ಲ್ಡ್ ಎಷ್ಟು ಅವೈಲಬಲ್ ಇದೆ, ಇನ್ ಅಬಂಡೆನ್ಸ್, ಎಷ್ಟು ಸಂಗೀತ ಅವೈಲಬಲ್ ಇದೆ. ಆ್ಯಂಡ್ ಅಂಗಡಿಗೆ ಹೋಗಿ CD ಅಥವಾ ಕ್ಯಾಸೆಟ್ ಅಥವಾ LP ತೊಗೋಬೇಕು ಅಂತ ಇಲ್ಲ. ನಮ್ಮ ಫೋನಲ್ಲಿ, ನಮ್ಮ ಕೈಯಲ್ಲೇ ಇಯರ್ಸ್ ಟುಗೆದರ್ ಆಫ್ ಮ್ಯೂಸಿಕ್ ಇದೆ ಅಲ್ವಾ. ಸೊ ಆ ಥರ ಒಂದು ಟೈಮಲ್ಲಿ ನಮಗೆ ಡೆಫಿನೆಟ್ಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ನೋಟಿಸ್ ಆಗೋದು ಈಸ್ ನಾಟ್ ವೆರಿ ಈಸಿ. ಬಟ್ ಟೈಮ್ಸ್ ಆರ್ ಆಲ್ಸೋ ಚೇಂಜಿಂಗ್. ಅದೊಂಥರ ವೇವ್ ಥರ, ಒಂದು ಸತಿ ತುಂಬ ಚೆನ್ನಾಗಿರತ್ತೆ, ಇನ್ನೊಂದು ಸತಿ ಕೆಳಗೆ ಹೋಗುತ್ತೆ, ಆ ಥರ. ಬಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಬೆಟರ್ ಟೈಮ್ಸ್ ಫಾರ್ ಇಂಡಿಪೆಂಡೆಂಟ್ ಮ್ಯೂಸಿಕ್, ವೇರ್ ಫಿಲ್ಮ್ ಮ್ಯೂಸಿಕ್ಗೆ ಸಿಕ್ಕದಷ್ಟು ಅದಕ್ಕೆ ವ್ಯೂವರ್ಶಿಪ್ ಸಿಗಬೇಕು ಅಂತ ನಾನು ಹೇಳ್ತಿಲ್ಲ, ಬಿಕಾಸ್ ಅದು ಮೀಡಿಯಮ್ಮೇ ಬೇರೆ. ಆ್ಯಂಡ್ ಅಲ್ಲಿ ಅದು ಫಿಲ್ಮ್, ಅದರಲ್ಲಿ ಇದೊಂದು ಪಾರ್ಟ್. ಬಟ್ ಇಲ್ಲಿ ಇದೇನೇ ಒಂದು ಪ್ರಾಜೆಕ್ಟ್, ಇಟ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಎಂಟಿಟಿ. ಸೊ ಅದಕ್ಕೆ ಅದಕ್ಕೆ ಕನ್ಸ್ಯೂಮರ್ಸ್ ಇದ್ದಾರೆ, ಆಡಿಯನ್ಸ್ ಇದೆ, ಬಟ್ ಅದಕ್ಕೆ ತಕ್ಕನಂತೆ ಇರ್ತಾರೆ. ಎಲ್ಲದು ಈಕ್ವಲ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗತ್ತೆ. ಅದಕ್ಕೆ ಸಿಗಬೇಕಿರೋ ಒಂದು ನೋಟಿಸ್ ಮತ್ತು ಅಕ್ನಾಲೆಜ್ಮೆಂಟ್ ಮತ್ತು ಎನ್ಕರೇಜ್ಮೆಂಟ್, ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಜನರೇಟ್ ಇನಫ್ ಮನಿ ಇನ್ ಕೇಸ್ ದ ಆರ್ಟಿಸ್ಟ್ ಈಸ್ ಡಿಪೆಂಡಿಂಗ್ ಆನ್ ದಿಸ್ ಅಲ್ವಾ. ಊಟಕ್ಕೆ, ಬಟ್ಟೆಗೆ ಸಸ್ಟೇನ್ ಆಗೋಷ್ಟು ಶಕ್ತಿ ಕೊಡೋಷ್ಟು ಇದು ವಾಪಸ್ ಬರೋ ಥರ ಆಗಬೇಕು. ಆ್ಯಂಡ್ ಅದ್ರ ಹಿಂದೆ ತುಂಬ ಕಷ್ಟ ಇದೆ. ಎವ್ರಿ ಡೇ, ಇವಾಗ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ರೆ ನಾನು ಬರೀ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ, ಯಾವ ಪ್ರಾಜೆಕ್ಟಲ್ಲಿದ್ದೀನಿ ಅದು ಮಾತ್ರ ಗೊತ್ತಾಗುತ್ತೆ. ದಟ್ಸ್ ಆಲ್ ದಟ್ ವಿ ಪೋಸ್ಟ್ ಅಬೌಟ್ ಅಲ್ವಾ. ಬಟ್ ಅದ್ರ ಹಿಂದೆ ಏನೇನೋ ಇರುತ್ತೆ ಚಾಲೆಂಜಸ್. ಏನು ಈ ಚಾಲೆಂಜಸ್? ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಇವಾಗ ಒಂದೇನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ, ಇವಾಗ ನಾನು ಹೇಳಿದೆ ಸೆಲ್ಫ್ ಫಂಡೆಡ್ ಆಗಿರುತ್ತೆ ಅಂತ. ಸೊ ಫಿನಾನ್ಸ್ ಪ್ಲ್ಯಾನ್ ಮಾಡಬೇಕು, ಲೋನ್ ಮಾಡಬೇಕು. ಅದ್ರ ಜೊತೆ ಮನೆ ಲೋನ್ ಇದೆಯಾ, ಗಾಡಿ ಲೋನ್ ಇದೆಯಾ, ಇನ್ನೆಷ್ಟು ಲೋನ್ ಬಾಕಿ ಸಿಗತ್ತೆ ನನಗೆ, ನನ್ನ ITR ಪ್ರಕಾರ ಇದಕ್ಕೆ ಎಷ್ಟು ತೆಗೆದಿಡಬೇಕು, ಏನು ಇನ್ವೆಸ್ಟ್ಮೆಂಟ್ಸ್ನ ಮುರಿಬೇಕು. ಅಟ್ ದ ಸೇಮ್ ಟೈಮ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಆರ್ಟಿಸ್ಟ್ಗಳಿಗೆ ರೆಮ್ಯುನರೇಷನ್ ಆಗಬೇಕು, ಟೆಕ್ನಿಕ್ಯಾಲಿಟೀಸ್, ಸ್ಟುಡಿಯೋ ಇರ್ಬೋದು, ನಾನೆಲ್ಲೋ ಟ್ರಾವೆಲ್ ಮಾಡಿ ಹೋಗಿ ಇನ್ನೊಬ್ಬ ಆರ್ಟಿಸ್ಟ್ನ ರೆಕಾರ್ಡ್ ಮಾಡಬೇಕು ಅಂತಂದರೆ. ಸೊ ಇದನ್ನು ಪ್ಲ್ಯಾನ್ ಮಾಡೋ ಈ ಲಾಜಿಸ್ಟಿಕ್ಸ್ ತುಂಬ ಇರುತ್ತೆ. ಬಟ್ ಆಫ್ಕೋರ್ಸ್ ನೀವು ಅವಾಗ ಹೇಳಿದಾಗೆ ಇಫ್ ಐ ಆಮ್ ಸೈನ್ ಟು ಅ ಲೇಬಲ್ ಆ್ಯಂಡ್ ಲೇಬಲ್ಲೇ ಫಿನಾನ್ಸ್ ಮಾಡ್ತಿದ್ದೆ ಅಂದಾಗ ಅದು ಬೇರೆ ಸಮಾಚಾರ ಆಗುತ್ತೆ. ಬಟ್ ನಾನು ಚೂಸ್ ಮಾಡಿದ್ದು ಟು ಸೆಲ್ಫ್ ಫಂಡ್.
ಆ್ಯಂಡ್ ಇಟ್ ಕಮ್ಸ್ ವಿತ್ ಇಟ್ಸ್ ಚಾಲೆಂಜಸ್, ಬಟ್ ನನಗೆ ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೀನಿ. ಇಟ್ ಈಸ್ ಆಲ್ ಗೋಯಿಂಗ್ ಟು ಬಿ ವರ್ತ್ ಆ್ಯಂಡ್ ಐ ಆಮ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ ಥ್ರೂ ದ ಪ್ರಾಸೆಸ್. ಬಿಕಾಸ್ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಿ ಉಳಿದಿದೆ ನನಗೆ. ಇವಾಗ ಒಂದು 20 ವರ್ಷದ ನಂತರ ನಾನು ಹಿಂತಿರುಗಿ ನೋಡಿದ್ರೆ ಎಷ್ಟು ಲೆಸನ್ಸ್ ಇದೆ ನೋಡಿ, ಈ ಥರ ಆಯ್ತಲ್ವಾ ಅಂತ ಅಂದ್ಕೊಳ್ಳೋ ಥರದ್ದು. ಸೊ ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ, ಬಟ್ ಇಟ್ ಈಸ್ ಆಲ್ಸೋ ಅ ಚಾಯ್ಸ್ ಆ್ಯಂಡ್ ಕೆಲವು ಸತಿ ಅಷ್ಟೇ ರಿವಾರ್ಡಿಂಗ್ ಆಗಿರುತ್ತೆ, ವಿಚ್ ಯು ಚೆರಿಶ್ ಅಂತ ಈಗಷ್ಟೇ ಹೇಳಿದ್ರಿ. ಅಬ್ಸಲ್ಯೂಟ್ಲಿ. ವಾಟ್ ಆರ್ ದ ಲೆಸನ್ಸ್ ಬಿಫೋರ್ ಐ ಗೆಟ್ ಇನ್ ಟು ದ ಡೆಪ್ತ್ ಆಫ್ ಸಂಗೀತ ನಿಮ್ಗೆ ಹೇಳ್ಕೊಟ್ಟಿರೋ ಪಾಠ ಅಲ್ಲೋದು ಬಿಟ್ಟು ಈ ಜರ್ನಿ ಇಲ್ಲಿವರೆಗೂ ನಿಮ್ಗೆ ಹೇಳ್ಕೊಟ್ಟಿರೋ ಒಂದಷ್ಟು ಪಾಠಗಳು ಫಾರ್ ದ ಪಾತ್ ನೀವು ಚೂಸ್ ಮಾಡಿದ್ದೀರಾ ಏನು ಅದಕ್ಕೆ? ಫಸ್ಟ್ ಆಫ್ ಆಲ್ ಸಸ್ಟೇನೆನ್ಸ್ ಇಸ್ ಇಂಪಾರ್ಟೆಂಟ್. ನಾನು ಬರೀ ನಮ್ಮ ಜೀವನದ್ದು ಎಕ್ಸ್ಪೆಂಡಿಚರ್ ಬಗ್ಗೆ ಎಲ್ಲ ಹೇಳ್ತಿರೋದು. ಕ್ರಿಯೇಟಿವ್ ಸಸ್ಟೇನೆನ್ಸ್ ಏನಂಗಂದ್ರೆ ಹೇಗೆ ನೀವು ರಿಲೆವೆಂಟ್ ಆಗಿದ್ದೀರಾ ನೀವು ಮಾಡ್ತಿರೋ ಸಮಾಚಾರದಲ್ಲಿ, ಎಸ್ಪೆಷಲಿ ನೀವೇನೋ ಹೊಸದು ಒಂದು ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ನಿಂತ್ಕೋಬೇಕು. ಬಿಕಾಸ್ ಎಷ್ಟೊಂದು ಹೊಸದು ಮಾಡ್ತೀವಿ, ಎಲ್ಲ ನಿಲ್ಲತ್ತೆ ಅಂತ ಇಲ್ಲ ಆಯಿತಾ. ಲೈಕ್ ಗ್ರೇಟ್ ಪೀಪಲ್ ಹ್ಯಾವ್ ಟೋಲ್ಡ್ ಟ್ರೆಡಿಷನ್ ಈಸ್ ಆಲ್ಸೋ ಇವಾಲ್ವಿಂಗ್. 200 ವರ್ಷದ ಹಿಂದೆ ಮ್ಯೂಸಿಕ್ ಹೇಗಿತ್ತೋ ಆ ಥರ ಇವತ್ತಿಲ್ಲ. ಅಲ್ಲಿಂದ ಎಷ್ಟೊಂದು ನಡ್ಕೊಂಡು ಮುಂದೆ ಬಂದಿದೆ. ಕಂಪೋಸರ್ಸ್ ಹ್ಯಾವ್ ಇವಾಲ್ಡ್, ಕಾಂಪೋಸಿಷನ್ಸ್ ಹ್ಯಾವ್ ಇವಾಲ್ಡ್, ಟೀಚಿಂಗ್ ಮೆಥಡ್ಸು ಬದಲಾವಣೆ ಆಗಿದೆ, ಬೆಳೆದಿವೆ, ಎಲ್ಲ ಆಗಿದೆ. ಸೊ ಆ ಗ್ರೋತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವತ್ತು ನಾನು ಒಂದು ಅಂದ್ಕೊಂಡಿದ್ದು ಇದೇ ಕರೆಕ್ಟು ಅಂದ್ಕೊಂಡು ಅಲ್ಲೇ ಅದಕ್ಕೆ ಆ್ಯಂಕರ್ ಹಾಕ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡೋಕ್ಕಾಗಲ್ಲ. ಆ ಇವಾಲ್ವ್ ಆಗೋ ಒಂದು ಏನಂತಾರೆ ಐಡಿಯಾ ಇರಬೇಕು. ಆಮೇಲೆ ಇಫ್ ಯು ಹ್ಯಾವ್ ಟು ಸಸ್ಟೈನ್, ನಿಮ್ಮಲ್ಲೇ ಇರೋ ಒಂದು ಏನಾದರೂ ಸ್ಕಿಲ್ ಸೆಟ್ ಚೆನ್ನಾಗಿ ಇದೆ, ಭದ್ರವಾಗಿದೆ, ಗಟ್ಟಿಯಾಗಿದೆ ಅಂದರೆ ಅದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ಅದು ಆ ಕ್ಲಾರಿಟಿ ಎಲ್ಲಿ ಸಿಗುತ್ತೆ? ಯೂಶಲಿ ಟ್ರಯಲ್ ಆ್ಯಂಡ್ ಎರರ್. 1000 ವೇಸ್ಟ್ ಆಗುತ್ತೆ, ಅದ್ರಲ್ಲಿ ಏನೋ ಒಂದು ಗೋಲ್ಡ್ ಸಿಗುತ್ತೆ. ಇದು ಯಾರಿಗೆ ಅರ್ಥ ಆಗುತ್ತೆ ಅಥವಾ ಇದು ಇಟ್ ಗೋಯಿಂಗ್ ಟು ಮೇಕ್ ಅ ಡಿಫ್ರೆನ್ಸ್ ಅಂತ ಅನಿಸ್ಬೋದು. ಬಟ್ ನಮಗೊಂದು ಇನ್ಸ್ಟಿಂಕ್ಟ್ ಇರುತ್ತೆ. ಆ್ಯಂಡ್ ನಾವು ಇಷ್ಟು ವರ್ಷ ಕಲ್ತ್ಕೊಂಡು ಬಂದಿರೋದು ಮತ್ತು ನೋಡಿರೋದು, ಕಂಡೀಷನ್ ಆಗಿರೋದು, ಬೇರೆಯವ್ರನ್ನ ನೋಡಿ ಕಲ್ತಿರೋದಿರುತ್ತಲ್ಲ, ಆ ಒಂದು ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ನಾವು ವೈಸ್ಲಿ ವಿ ಹ್ಯಾವ್ ಟು ಇನ್ವೆಸ್ಟ್ ಆನ್ ಅವರ್ ಸೆಲ್ಫ್ ಟೈಮನ್ನು. ಅದೇ ಬಿಗ್ಗೆಸ್ಟ್ ಕರೆನ್ಸಿ ಅಲ್ಲ ಇವತ್ತು ನಮ್ಮೆಲ್ಲರ ಹತ್ರ ಇರೋದು. ಓಕೆ, ಸೊ ದೀಸ್ ಆರ್ ದ ಲೆಸನ್ಸ್ ದಟ್ ಯು ಲರ್ನ್. ಹೌದು. ಆ್ಯಂಡ್ ಫೈಂಡ್ ಯುವರ್ ಸ್ಕಿಲ್ ಆ್ಯಂಡ್ ಫೈಂಡ್ ಯುವರ್ ಮ್ಯಾಜಿಕ್. ಒಂದು ಸ್ಪೆಷಾಲಿಟಿ ಇರುತ್ತೆ ದಟ್ ಈಸ್ ಓನ್ಲಿ ಇನ್ ಯು. ನಿಮ್ಮಲ್ಲಿ ಅದೇನು ಅಂತ ನೀವು ಕಂಡು ಹಿಡ್ಕೊಂಡ್ರಿ ಯಾವಾಗ? ಆ ಜರ್ನಿದಲ್ಲಿ ಇದ್ದೀನಿ. ಇನ್ನೂ ಏನು ಬರೋಕ್ಕಿದೆ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಜಸ್ಟ್ ದ ಬಿಗಿನಿಂಗ್. ಹಾಗೆ ವಾವ್, ದಟ್ಸ್ ದ ಬೆಸ್ಟ್ ಕ್ವಾಲಿಟಿ ಇನ್ ಯು. ಬಿಕಾಸ್ ನಿಮ್ಮ ಬಗ್ಗೆ ನಾನು ಓದ್ತಾ ಇದ್ದಾಗ ಏನು ವಾರೇಜ 18ನೇ ತಿಂಗಳಿಗೆ ನೀವು 50 ರಾಗ, ಅಂದರೆ 18 ತಿಂಗಳ ಮಗು 50 ರಾಗಗಳನ್ನು ಕಂಡುಹಿಡಿತಾಳೆ. 4 ವರ್ಷ ಆಗೋ ಹೊತ್ತಿಗೆ 200 ರಾಗನ ಕಂಡುಹಿಡಿಯುವಂಥ ಒಂದು ನಿಮ್ಮಲ್ಲಿದ್ದಾಗ, ಇದೇ ಥರ ಒಂದು ರೆಫರೆನ್ಸ್ ತೊಗೋಬೇಕಂದ್ರೆ ಎಷ್ಟೊಂದು ಜನ ಇವತ್ತು AR ರೆಹಮಾನ್ ಅಂತ ಮಾತಾಡ್ತಾರೆ. ಅಪ್ಯಾರೆಂಟ್ಲಿ ಅವರೂ ಇವತ್ತು ದೊಡ್ಡವರಾಗಿ AR ಆಗೋಕ್ಕೂ ಮುಂಚೆ ಆ್ಯಸ್ ಎ ಚೈಲ್ಡ್ ಫಸ್ಟ್ ಟೈಮ್ ಐ ಥಿಂಕ್ ಅವರು ದೂರದರ್ಶನದ ವಂಡರ್ ಬಲೂನ್ ಇದರಲ್ಲಿ ಆಸ್ ಅ ಮಗು ಅವರು 4 ಕೀಬೋರ್ಡ್ ಒಟ್ಟಿಗೆ ನುಡಿಸ್ತಾ ಇದ್ದಾರಂತೆ. ವಾವ್. ಸೊ ಅಂದರೆ ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ಆಯಾ ಕಾಲಘಟ್ಟಕ್ಕೆ ಆಯಾ ಟೈಮಲ್ಲಿ ದೆರ್ ಆರ್ ದೀಸ್ ಚೈಲ್ಡ್ ಪ್ರಾಡಜೀಸ್ ದಟ್ ವಿ ಸಿ ಆ್ಯಂಡ್ ಹಿಯರ್, ಆ್ಯಂಡ್ ಪ್ರಾಬ್ಲಿ ಇಫ್ ವಿ ಆರ್ ಲಕ್ಕಿ ಎನಫ್ ವಿ ಆರ್ ಕೋ ಎಕ್ಸಿಸ್ಟಿಂಗ್ ಅಟ್ ದ ಸೇಮ್ ಟೈಮ್ ಫ್ರೇಮ್. ಸೊ ವಿ ಆರ್ ಲಕ್ಕಿ ಎನಫ್ ಟು ಹ್ಯಾವ್ ಲೈಕ್ ಎಕ್ಸಿಸ್ಟೆಡ್ ವಿತ್ ಯು ಆ್ಯಸ್ ಅ ಚೈಲ್ಡ್ ಪ್ರಾಡಜಿ. ಸೊ ಈ ಥರದ್ದೆಲ್ಲ ಆದಾಗ ನಿಮ್ಗೆ ಅದು ಏನು ಮಾಡ್ತಾ ಹೋಯಿತು ಆ್ಯಸ್ ಅನ್ ಇಂಡಿವಿಜುವಲ್? ಈ ಹಿಂದೆ ತಿರುಗಿ ನೋಡಿದಾಗ ಇವೆಲ್ಲ ನಿಮಗೆ ಜ್ಞಾಪಕ ಇತ್ತಾ ಅಥವಾ ಬರೀ ಅಪ್ಪ ಅಮ್ಮಂದರು ಹೇಳೋದ? ಒಂದು ತಕ್ಕ ಮಟ್ಟಿಗೆ ನೆನಪಿದೆ, ಬಟ್ 4ನೇ ವಯಸ್ಸು ಎಷ್ಟು ಮೆಮೊರಿ ಇರುತ್ತೆ ನಿಮಗೂ ಗೊತ್ತು. ಕೆಲವು ಜನಕ್ಕೆ ನಮ್ಮ ಅಪ್ಪಂಗೆ ಪ್ರತಿಯೊಂದು ದಿನ ಆಫೀಸ್ ಲೈಫ್ ಆಲ್ಮೋಸ್ಟ್ ಅವ್ರಿಗೆ ನೆನಪಿರುತ್ತೆ. ಅವರ ಮೆಮೊರಿ ಹಾಗೆ ವರ್ಕ್ ಆಗುತ್ತೆ. ನನಗೆ ಕೆಲವು ವಿಷಯಗಳು ನೆನಪಿರುತ್ತೆ, ಕೆಲವು ವಿಷಯ ನೆನಪಿದೆ. ಹೇಗೆ ನನಗೆ ಈ ಒಂದು ಎಕ್ಸ್ಪೋಜರ್ ಸಿಕ್ತು ಸಂಗೀತದ ಕಡೆಗೆ ಥ್ರೂ ಮೈ ಪೇರೆಂಟ್ಸ್. ಬಿಕಾಸ್ ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅಮ್ಮ ಹಾಡ್ತಾರೆ, ಅಪ್ಪ ಕೊಳಲು ವಾದಕರು, ಆ್ಯಂಡ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಟೀಚರ್ಸ್ ದಟ್ ಐ ಹ್ಯಾವ್ ಸೀನ್. ನನಗೆ ಅದು ಅಷ್ಟು ಹತ್ತಿರದಿಂದ ನೋಡೋಕ್ಕೆ ಸಿಕ್ಕಿದ್ದೆ. ಐ ಆಮ್ ಸೋ ಲಕ್ಕಿ. ಸುಮಾರು 1000 ಜನನ ಟ್ರೈನ್ ಮಾಡಿದ್ದಾರೆ ಇಲ್ಲಿವರೆಗೂ ಇನ್ ಹಿಸ್ ಲೈಫ್ ಟೈಮ್ ಇನ್ ಫ್ಲೂಟ್ ಪ್ಲೇಯಿಂಗ್ ಆ್ಯಂಡ್ ಮ್ಯೂಸಿಕ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಎದುರುಗಡೆ ಕೂತ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದು ಆಯಿತಾ. ಅದು ನನ್ನ ವಿತೌಟ್ ಮೈ ನಾಲೆಡ್ಜ್ ನನಗೆ ಕಂಡೀಷನ್ ಆಗಿ ಬಂದಿರೋದು. ಆ್ಯಂಡ್ ಲಕ್ಕಿಲಿ ಮೇ ಬಿ ಈ ಫೀಲ್ಡಲ್ಲೇ ನನಗೂ ಒಂದು ಏನಂತಾರೆ ಪ್ಯಾಷನ್ ಇದೆ, ಮುಂದೆ ಬರುತ್ತೆ, ಇದೆ, ದಿಸ್ ವಿಲ್ ಬಿ ಮೈ ಥಿಂಗ್ ಅಂತ ಇಂಡಿಕೇಟರ್ ಆಗಿ ಇದಾಯಿತು. ವೇರ್ ನಾನು ಆ ಇನ್ಫಾರ್ಮೇಷನನ್ನು ತಲೆಯಲ್ಲಿ ರಿಟೈನ್ ಮಾಡ್ತಾಯಿದ್ದೆ. ರಾಗಗಳ
ಸ್ವರೂಪ ಇರ್ಬೋದು, ಹೆಸರುಗಳಾಗಿರ್ಬೋದು, ಅದು ಬಹಳ ಚಿಕ್ಕ ವಯಸ್ಸಲ್ಲೇ ನಮ್ಮಪ್ಪ ಅಮ್ಮಂಗೆ ಗೊತ್ತಾಗಿದ್ದು ಇಟ್ ಈಸ್ ಒನ್ ಮೋರ್ ಬೋನಸ್. ಸೊ ಅದರಲ್ಲಿ ಅವ್ರು ಇನ್ನೂ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿದ್ರು, ಒಳ್ಳೆ ಗುರುಗಳ ಹತ್ರ ಕಲಿಯೋಕ್ಕೆ ಕಳಿಸಿದ್ರು, ಅವರೇ ಹೇಳಿಕೊಟ್ರು ಅಂಟಿಲ್ ವೆನ್ ಐ ವಾಸ್ 4. 4ನೇ ವಯಸ್ಸಷ್ಟೊತ್ತಿಗೆ ಒಂದು ಚಿಕ್ಕ ಚಿಕ್ಕ ಪರ್ಫಾಮೆನ್ಸ್ಗಳು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಮ್ಯೂಸಿಷಿಯನ್ ಸರ್ಕಲಲ್ಲಿ ಪಳಗಿರೋದು, ಬೇರೆ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆ ಕಾಲ ಕಳೆಯೋದು, ಅವ್ರ ಜೊತೆ ಇರೋದು, ಅವ್ರ ಪರ್ಫಾರ್ಮೆನ್ಸಸ್ ನೋಡೋದು, ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ನಾನು ನಿಮ್ಮ ವೆಬ್ಸೈಟಲ್ಲಿ ಹೋಗಿ ನೋಡಿದಾಗ ಗ್ಯಾಲ್ರಿನಲ್ಲಿ ನಿಮ್ಮ ಚೈಲ್ಡ್ಹುಡ್ ಅಂತ ಫಸ್ಟ್ ಒಂದು ಅಮೂಲ್ ಬೇಬಿ ಒಂದು ಶಾರ್ಟ್ ಹೇರ್ ಒಂದು ಮಗು ಫೋಟೋ ನನಗೆ ಕ್ಲಿಕ್ ಮಾಡಿ ನೋಡ್ತಾ ಇದ್ದೆ. ಐ ಕೇಮ್ ಅಕ್ರಾಸ್ ಒಂದಷ್ಟು ವಂಡರ್ಫುಲ್ ಫೋಟೋಸ್ ದಟ್ ಯು ಹ್ಯಾವ್. ಒಂದರಲ್ಲಿ ಬಾಲಮುರಳಿ ಕೃಷ್ಣ ಸರ್ ಹಿಂಗೇನೋ ನಿಮ್ಮ ಹಾರ ಹಾಕಿರೋದು ಏನೋ ಹಿಂಗೆ ಹಿಡ್ಕೊಂಡಿದ್ದಾರೆ. ಟೆಲ್ ಅಸ್ ಅಬೌಟ್ ದ್ಯಾಟ್ ಮೆಮರಿ. ನಾಪಕ ಏನಾರು ಇದೆಯಾ ಅಥವಾ ಇಟ್ಸ್ ಆಲ್ ಅಬೌಟ್ ಅಪ್ಪ ಅಮ್ಮ ಹೇಳಿದ್ದು ನೋಡಿ ಹಿಂಗಾಗಿತ್ತು ಹಂಗಾಗಿತ್ತು? ನನಗೆ ಒಂದು ಮೆಮೊರಿ ನೆನಪಿದೆ. ಶಿವಮೊಗ್ಗದಲ್ಲಿ ಅದು ಕಚೇರಿ ಆಗಿದ್ದು. ಆ ಒಂದು ಸಭೆ 75ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಮತ್ತೆ ನಾನು ಹಾಡಿದೆ ಮೊನ್ನೆ, ಒಂದಷ್ಟು ವರ್ಷದ ಹಿಂದೆ ಹೋಗ್ಬಿಟ್ಟು. ಸೊ ಅಲ್ಲಿ ಬಾಲಮುರಳಿ ಕೃಷ್ಣ ಅವರು, ಹಿ ವಾಸ್ ಒನ್ ಆಫ್ ದ ಮೇನ್ ಗೆಸ್ಟ್ಸ್. ಅವ್ರದ್ದು ಕಚೇರಿ ಕೂಡ ಇತ್ತು ಆ ಟೈಮಲ್ಲಿ. ನಾನು ಅವಾಗ ಅಷ್ಟೊತ್ತಿಗೆ ನನಗೆ 7 ವರ್ಷ ಇರಬೇಕು ಅವಾಗ. ಸೊ ಬಹಳ ಕಚೇರಿಗಳು ನಡೆಯೋದು. ನನ್ನ ಮೊದಲನೇ ಕಚೇರಿ ಆದಮೇಲೆ ಗಾಯನ ಸಮಾಜದಲ್ಲಿ ಪೀಪಲ್ ವರ್ ಕೈಂಡ್ ಟು ಇನ್ವೈಟ್ ಮೀ ಟು ಡಿಫ್ರೆಂಟ್ ಪ್ಲೇಸಸ್. ಆ್ಯಂಡ್ ಹಾಗೆ ಈ ಒಂದು ಕಚೇರಿಯಲ್ಲಿ ಬಾಲಮುರಳಿ ಸರ್ ಇದ್ದರು. ಹಾಗೆ ಟ್ರೈನಲ್ಲಿ ಸಿಕ್ಕಿದ್ರು ಕೂಡ. ಅವರು ಅದೇ ಟ್ರೈನಲ್ಲಿದ್ದಾರೆ ಬೆಂಗಳೂರಿಂದ ಹೋಗೋವಾಗ ಅಂತ ಗೊತ್ತಾಯಿತು. ಅವರು ಇರೋ ಕಂಪಾರ್ಟ್ಮೆಂಟಿಗೆ ಹೋಗಿ ಮಾತಾಡಿ ಅವ್ರು ಏನು ಹಾಡ್ತಿದ್ಯಾ ಅಂತೆಲ್ಲ ಕೇಳಿದರು. ನನಗೆ ತುಂಬ ರಫಾಗಿ ನೆನಪಿದೆ ಅದು. ಬಟ್ ನೀವು ರಚನೆ ಮಾಡಿರೋ ಅಂತಿಲ್ಲ, ನಾನು ಹಾಡ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದ್ದೆ. ಅವ್ರದ್ದೊಂದು ಕಾಂಪೋಸಿಷನ್ ಆ ಕಚೇರಿಯಲ್ಲಿ ಹಾಡೋದಕ್ಕೆ ಹೇಳ್ಕೊಟ್ಟಿದ್ರು ಅಪ್ಪ. ಆ್ಯಂಡ್ ಅವರು ಕೇಳಿದ್ರು ಕಚೇರಿ. ಆಮೇಲೆ ಕಚೇರಿ ಆದ ನಂತರ ಅವರೇ ನನಗೆ ಇದು ಶಾಲು ಹಾರ ಎಲ್ಲ ಪ್ರೆಸೆಂಟ್ ಮಾಡಿ. ಸೊ ದ್ಯಾಟ್ಸ್ ವೆರಿ ಸ್ವೀಟ್ ಮೆಮೊರಿ, ಒನ್ ಆಫ್ ದ ಮೇನ್ ಮೆಮೊರೀಸ್. ಸೊ ರಾಮಕೃಷ್ಣ ಮಠ್ ಅವ್ರ ಜೊತೆ ಬಹಳ ಸಂಪರ್ಕ ನಮಗೆ, ಅಪ್ಪಂಗೆ. ಮತ್ತು ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದೆ. ಸುಮಾರು ಒಂದು 50-60 ರಾಮಕೃಷ್ಣ ಮಠ ಸೆಂಟರ್ಗಳಲ್ಲಿ ಇನ್ ಇಂಡಿಯಾ ಆ್ಯಂಡ್ ಲಿಟಲ್ ಬಿಟ್ ಔಟ್ಸೈಡ್ ಆಫ್ ಇಂಡಿಯಾ ಹಾಡಿದ್ದುಂಟು ತುಂಬ ಚಿಕ್ಕ ವಯಸ್ಸಿನಲ್ಲಿ. ಆವಾಗ ಸ್ವಾಮಿ ರಂಗನಾಥಾನಂದ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ರಾಮಕೃಷ್ಣ ಮಠ್, ಕೋಲ್ಕತ್ತಾ ಇದರಲ್ಲಿ. ಸೊ ಅವರು ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಮಡ್ರಾಸಲ್ಲಾಗಿತ್ತು ಕಚೇರಿ, ಅವ್ರು ನೋಡಿದರು. ಆಮೇಲೆ ಬೆಂಗಳೂರಿಗೆ ಬಂದಾಗ ಕರೆಸಿದ್ರು, ಐ ವಾಂಟ್ ಟು ಸಿ ದಟ್ ಲಿಟಲ್ ಸಿಂಗಿಂಗ್ ಗರ್ಲ್ ಅಂತ. ಸೊ ಅವ್ರನ್ನೋಗಿ ಭೇಟಿಯಾಗಿದ್ದು ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಮೊಮೆಂಟ್ಸ್. ಬಿಕಾಸ್ ಅವ್ರಿಗೆ ಆವಾಗಲೇ 90 ಚಿಲ್ಲರೆ ಆಗಿತ್ತು ಅನಿಸುತ್ತೆ. MS ಸುಬ್ಬಲಕ್ಷ್ಮಿ ಅವರು ಬೇರೆ ಆ ಒಂದು ಜೆನರೇಷನ್ನಲ್ಲಿರೋ ಕಲಾವಿದರನ್ನು ನೋಡಿಕೊಂಡು ಅಪ್ರಿಷಿಯೇಟ್ ಮಾಡಿಕೊಂಡು ಅವ್ರ ಸಂಪರ್ಕದಲ್ಲಿ ಇದ್ಕೊಂಡು ಬಂದ ಸಾಧುಗಳವರು. ಸೊ ಹೀ ಕಾಲ್ಡ್ ಮೀ, ಮತ್ತು ಅವ್ರ ಬ್ಲೆಸ್ಸಿಂಗ್ಸ್, ಇದೆಲ್ಲ ಇಟ್ಸ್ ಅ ವೆರಿ ಫಾರ್ಚುನೇಟ್ ಥಿಂಗ್. ಸೊ ಮೋಸ್ಟ್ ಆಫ್ ಯುವರ್ ಚೈಲ್ಡ್ಹುಡ್ ಹಂಗಿದ್ರೆ ಹೇಗಿತ್ತು? ನಿಮ್ಮ ಫಸ್ಟ್ ಕಾನ್ಸರ್ಟ್ ಯಾವ ವಯಸ್ಸು ಆ್ಯಕ್ಚುಲಿ ಗಾಯನ ಸಮಾಜದಲ್ಲಿ? ಗಾಯನ ಸಮಾಜದ್ದು ವಾಸ್ ಲೈಕ್ ದ ಫಾರ್ಮಲ್, ನನ್ನ ರಂಗ ಪ್ರವೇಶ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಫಾರ್ಮಲ್ ಕಾನ್ಸರ್ಟ್ ಇನ್ ಫುಲ್ ಫಾರ್ಮ್ಯಾಟ್ 7ನೇ ವಯಸ್ಸಿನಲ್ಲಾಗಿದ್ದು ಗಾಯನ ಸಮಾಜ, ಬೆಂಗಳೂರು ಗಾಯನ ಸಮಾಜದಲ್ಲಿ. ಅದಕ್ಕಿಂತ ಮೊದಲು ಪುಟ್ಟ ಕಚೇರಿಗಳಾಗೋದು, ನಾಟ್ ಅ ಲೆಂದಿ ಒನ್. ಸೊ ಈ ರಾಗ ಗುರುತಿಸೋ ಕಾರ್ಯಕ್ರಮ ಕೂಡ ಆಗಿತ್ತು ನಾನು 4ನೇ ವಯಸ್ಸಲ್ಲಿದ್ದಾಗ. ಅದೊಂದು ಅಪ್ಪನ ಸರ್ಕಲಲ್ಲಿ, ಮ್ಯೂಸಿಕ್ ಸರ್ಕಲಲ್ಲಿ ವೇಣು ಮಗಳು ರಾಗ ಹೇಳ್ತಾಳಂತೆ. ಆಗಲೇ 200 ರಾಗಗಳು. ಹೌದು, ಆವಾಗ ಆ ಒಂದು ಕಾರ್ಯಕ್ರಮ ಆಗಿತ್ತು. ಸನ್ಮಿತ್ರ ಸಂಘ ಅಂತ AS ಮೂರ್ತಿ ಅವರು ಸ್ಥಾಪನೆ ಮಾಡಿದ್ದು. ಬಿಂಬ ಅಂತ ಇನ್ನೂ ಇದೆ ಅಲ್ಲಿ, ತ್ಯಾಗರಾಜ ನಗರಲ್ಲಿ, ಹನುಮನ್ ನಗರಲ್ಲಿ. ಸೊ ಅಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಎಲ್ಲ ಮ್ಯೂಸಿಷಿಯನ್ಸ್ ಬಂದಿದ್ದರು. ಒಬ್ಬೊಬ್ಬರು ಒಂದೊಂದು ಹಾಡು ಹಾಡಿ, ನನ್ನೊಂದು ದೊಡ್ಡ ಸ್ಪೀಕರ್ ಡಬ್ಬದ ಮೇಲೆ ಕೂಡಿಸಿರೋ, ಕಾಣಿಸ್ತಿಲ್ಲ ನಾನು, ಆ ಫೋಟೋ ಇದೆ ಆ್ಯಕ್ಚುಲಿ. ಸೊ ಆ ಥರ ಒಂದಷ್ಟು ಕಾರ್ಯಕ್ರಮಗಳು ನಡೆಯೋದು. 7ನೇ ವರ್ಷಕ್ಕೆ ಈ ಒಂದು ಡೆಬ್ಯೂ ಕಚೇರಿ ಆದ ನಂತರ ಇನ್ನೂ ಆ್ಯಕ್ಟಿವ್ಲಿ ಕಚೇರಿಗಳಾಗೋಕ್ಕೆ ಪ್ರಾರಂಭ ಆಯಿತು. ವಿದುಷಿ H ಗೀತಾ ಅವ್ರ ಹತ್ರ ಕಲಿತಾ ಇದ್ದೆ ಆವಾಗಲೇ ಅಷ್ಟೊತ್ತಿಗೆ. ಆಮೇಲಿಂದ ನಮ್ಮ ತಾಯಿಯವ್ರ ಗುರುಗಳು ವಿದುಷಿ ವಸಂತ ಶ್ರೀನಿವಾಸನ್, ಅವ್ರ ಹತ್ರ ಕೂಡ ಒಂದಷ್ಟು ರೇರ್ ಕಾಂಪೋಸಿಷನ್ಸ್ ಕಲಿಯೋ ಅವಕಾಶ ಆಯಿತು. ಆಮೇಲೆ ವಿದ್ವಾನ್ ಸೇಲಂ ಸುಂದರೇಶನ್ ಸರ್ ನನ್ನ ಗುರುಗಳು. ಐ ಹ್ಯಾಡ್ ಅ ಗುಡ್ ನಂಬರ್ ಆಫ್ ಇಯರ್ಸ್
of learning. ಚಿಕ್ಕಂದಿನಿಂದನೇ ಯು ಹ್ಯಾಡ್ ದ್ಯಾಟ್ ಲೆಕ್ಕಾಚಾರ, ನನ್ನ ಎಂಡ್ ಡೆಸ್ಟಿನೇಷನ್ ಹ್ಯಾಸ್ ಟು ಬಿ ಇನ್ ಮ್ಯೂಸಿಕ್, ಅದನ್ನೇ ಒಂದು ಫುಲ್ ಸ್ಕೇಲ್ ಪ್ರೊಫೆಷನ್ ಆಗಿ ತಗೋತೀನಿ ಅಂತನಾ? ಆ್ಯಕ್ಚುಲಿ ಅಫ್ಕೋರ್ಸ್ ನನಗೆ ಹಾಡೋದು ಇಷ್ಟ, ಸಂಗೀತ ಅನ್ನೋದು ಇಷ್ಟ. ಬಟ್ ಪ್ರೊಫೆಷನ್ ಅನ್ನೋದು, ಕರಿಯರ್ ಅನ್ನೋದೇನು ಅಂತ ಐಡಿಯಾ ಅಷ್ಟು ಚಿಕ್ಕ ವಯಸ್ಸಿಗೆ ಬರಲ್ಲ. ಇವಾಗಿನ ಕಾಲದ ಮಕ್ಳಿಗೆ ಗೊತ್ತಿರುತ್ತೆ. ಬಟ್ ನನಗೆ ಮೇ ಬಿ ಆ ಥರ ಐಡಿಯಾ ಇರಲಿಲ್ಲ. ಐ ವಾಂಟ್ ಬಿಕಮ್ ಅ ಸಿಂಗರ್, ಗುಡ್ ಸಿಂಗರ್ ಅನ್ನೋದಿತ್ತು. ಒಂದು ಕಾಲದಲ್ಲಿ ಒಂದು ಬೇರೆ ಏನೋ ಹುಚ್ಚಿತ್ತು, IAS ಆಫೀಸರ್ ಆಗಬೇಕು ಅಂತಲ್ಲ. ಬಟ್ ಅದು ಏನು ಅಂತಲೂ ಗೊತ್ತಿರಲಿಲ್ಲ ನನಗೆ. ಆಸೆಗಳಿರುತ್ತೆ. ಬಟ್ ಹೋಗ್ತಾ ನನ್ನ ಟೀನೇಜ್ ಆ್ಯಂಡ್ ಲೇಟರ್ ಆನ್ ಕಾಲೇಜಿಗೆ ಬರೋಷ್ಟೊತ್ತಿಗೆ ನಂಗೆ ಇನ್ನೂ ಖಚಿತ ಆಗ್ತಾ ಹೋಯ್ತದು. ದಿಸ್ ಇಸ್ ವೇರ್ ಮೈ ಥಿಂಗ್, ದಿಸ್ ಇಸ್ ವೇರ್ ಮೈ ಹಾರ್ಟ್ ಲೈಸ್ ಆ್ಯಂಡ್ ದಿಸ್ ಇಸ್ ವೇರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಸೊ ದ ಸ್ಪೇಸ್ ದಟ್ ಯು ಕೇಮ್ ಫ್ರಮ್, ಸಿ ಯೂಶಲಿ ಮ್ಯೂಸಿಕಲ್ಲಿ ಏನಾಗುತ್ತೆ, ಲೈಕ್ ಐ ಕೇಮ್ ಫ್ರಮ್ ಅ ಪ್ಲೇಸ್ ವೇರ್ ಮ್ಯೂಸಿಕ್, ನನಗೆ ಸಾಧನಾ ಮ್ಯೂಸಿಕ್ ಸ್ಕೂಲ್ 6ನೇ ವಯಸ್ಸಿಗೆ ಸೇರಿಸಿದ್ರು, ಆರ್ಕೆಸ್ಟ್ರಾಸ್ಗಳಲ್ಲಿ ಹಾಡ್ತಾ ಇದ್ದೆ. ಮ್ಯೂಸಿಕ್ ವಾಸ್ ಆಲ್ಸೋ ಅನ್ ಎಕ್ಸ್ಪ್ರೆಷನ್ ಫಾರ್ ಮೀ. ಅಟ್ ದ ಸೇಮ್ ಟೈಮ್ ಐ ಕೇಮ್ ಫ್ರಮ್ ಅ ಬ್ಯಾಕ್ಗ್ರೌಂಡ್ ವೇರ್ ಇನ್ ಮ್ಯೂಸಿಕ್ ವಾಸ್ ಆಲ್ಸೋ ದುಡಿಮೆ ಫಾರ್ ಮೀ, ಬಿಕಾಸ್ ನಮ್ಮ ಅಪ್ಪ ಇರಲಿಲ್ಲ. ಅಂದರೆ ನಾವು ಯೂಶಲಿ ಸಂಗೀತದಲ್ಲಿ ಈ ಥರ ಒಂದಷ್ಟು ಕೇಸಸ್ ನೋಡ್ತೀವಿ, ಲೈಕ್ ಕಲೆನೇ ನಂಬ್ಕೊಂಡು ಬದುಕೋದು, ಅದಕ್ಕೆ ಆ ಥರ ಒಂದಷ್ಟು ಕಂಪೇಲಿಂಗ್ ಫ್ಯಾಕ್ಟರ್ಸ್ ಕೆಲವರಿಗಿದ್ರೆ. ನಿಮಗೆ ಹೇಗೆ, ಯು ಫ್ರಮ್ ಅ ಕಂಫರ್ಟಬಲ್ ಪ್ಲೇಸ್, ಸಂಗೀತ ಯಾವಾಗಲೂ ನಿಮಗೆ ಇಟ್ ವಾಸ್ ಅ ಕ್ರಿಯೇಟಿವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ, ಅಥವಾ ಇಟ್ ವಾಸ್ ಆಲ್ಸೋ ಹೇಗೆ, ಅದು ನಿಮ್ಗೆ ಏನಾದ್ರು ಫೋರ್ಸ್ ರೆವೆನ್ಯೂ ಆಗಿ ಅದನ್ನು ನೋಡಬೇಕು ಅನ್ನೋದೇನಾದ್ರು, ಅದ್ರ ಮೇಲೆ ಜೀವನ ನಿಂತಿರಬೇಕು ಅನ್ನೋದು ಆ ಥರ ಏನಾದ್ರು ಲೆಕ್ಕಾಚಾರಗಳಿತ್ತ? ಅಪ್ಪ ಯೂಸ್ ಟು ವರ್ಕ್ ಇನ್ ಅ ಬ್ಯಾಂಕ್ ಆ್ಯಸ್ ಅ ಕ್ಲರ್ಕ್ ಆ್ಯಂಡ್ ಕ್ಯಾಶಿಯರ್. ವಿ ಆರ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಮಾಯಸಂದ್ರ ಮತ್ತು ಮೈಸೂರಲ್ಲಿ ಓದಿದ್ದು. ಅಪ್ಪ ಬಂದು ಹಿ ವಾಸ್ ಎ ಮ್ಯಾಥ್ ಆ್ಯಂಡ್ ಫಿಸಿಕ್ಸ್ ಟೀಚರ್, ಹೆಡ್ ಮಾಸ್ಟರ್ ಆಗಿದ್ದರು ಮಾಯಸಂದ್ರದಲ್ಲಿ ಒಂದು ಸ್ಕೂಲಲ್ಲಿ. ಆಮೇಲೆ ಮೈಸೂರಿಗೆ ಶಿಫ್ಟ್ ಆದರು, ಮೈಸೂರಲ್ಲಿ ಅಪ್ಪ ಓದಿದ್ರು. ಅಮ್ಮ ಬ್ಯಾಂಗ್ಳೂರ್ ಫ್ಯಾಮಿಲಿ. ಅಮ್ಮ ಸ್ಟಡಿಡ್ ಆರ್ಟ್ಸ್ ಆ್ಯಂಡ್ ಆಮೇಲೆ ಅಮ್ಮ ಮದುವೆ ಆದಮೇಲಿಂದ ಅಮ್ಮ ಟುಕ್ ದ ರೋಲ್ ಆಫ್ ದ ಹೋಮ್ ಮೇಕರ್. ಅಪ್ಪ ವಾಸ್ ದ ಸೋಲ್ ಬ್ರೆಡ್ ವಿನ್ನರ್, ಹ್ಯಾಸ್ ಆಲ್ವೇಸ್ ಬೀನ್. ಆಮೇಲೆ ಅಮ್ಮ ಸಹ ಲೇಟರ್ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು, ಟು ಟೀಚ್ ಇದು ವೋಕಲ್, ಕರ್ನಾಟಕ ಶಾಸ್ತ್ರೀಯ ವೋಕಲ್. ನಾನು ಚಿಕ್ಕ ವಯಸ್ಸಿನಿಂದ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಮೇಲೆ ಆ ಒಂದು ತುಂಬ ಎಳೆ ವಯಸ್ಸಿನಲ್ಲಿ ನನ್ನ ಮೇಲೆ ಯಾವ ಫೈನಾನ್ಷಿಯಲ್ ಬರ್ಡನ್ ಬರಲಿಲ್ಲ. ಇಟ್ ವಾಸ್ ಮೋರ್ ಅಬೌಟ್ ಐ ವಾಸ್ ಬೀಯಿಂಗ್ ಪ್ರೊವೈಡೆಡ್ ಫಾರ್. ಅಪ್ಪ ನನಗೆ ಯಾವ ಶ್ರುತಿ ಪೆಟ್ಟಿಗೆ ಬೇಕು, ಇದಕ್ಕೇನು ಬೇಕಾಗತ್ತೆ, ಕಚೇರಿಗಳು ಮಾಡಿಸ್ಬೇಕು, ಆಲ್ಬಮ್ ಮಾಡಬೇಕು ಅಂದರೆ ಏನು, ಈ ಥರ. ಬಟ್ ಅದೇ ತುಂಬ ಅಬಂಡೆನ್ಸಲ್ಲಿ ದುಡ್ಡು ಅಂತ ಏನಿರಲಿಲ್ಲ. ಎಷ್ಟಿತ್ತೋ ಅದರಲ್ಲಿ ಅವ್ರ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ ಎಲ್ಲ ಮಾಡಿದ್ದಾರೆ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ರೆಕಾರ್ಡಿಂಗ್, ಇವಾಗ ನನಗೆ ಸುಮಾರು ಒಂದು 14-15 ವರ್ಷ ಇದ್ದಾಗಿಂದ ನಾನು ಸೆಷನ್ ರೆಕಾರ್ಡಿಂಗ್ಸಲ್ಲಿ ಹಾಡೋದು, ಫ್ಲೂಟ್ ನುಡ್ಸೋದು ಮಾಡಿದೆ ಪ್ರೊಫೆಷ್ನಲಿ. ಕರೆಕ್ಟ್. ಆವಾಗಿಂದ ನನಗೆ ಓಕೆ, ದಿಸ್ ಕ್ಯಾನ್ ಬಿ ಅ ಪ್ರೊಫೆಷನ್ ಅಂತ ಒಂದು ಐಡಿಯಾ ಬಂದಿದ್ದು. ಎವರ್ ಸಿನ್ಸ್ ದಿಸ್ ಹ್ಯಾಸ್ ಬೀನ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಸ್ಲೋಲಿ ನನಗದು ನನ್ನ ಏನಂತಾರೆ ಪರ್ಫಾರ್ಮೆನ್ಸ್ ಆ್ಯಸ್ ಅ ಪ್ರೊಫೆಷ್ನಲ್ ಆರ್ಟಿಸ್ಟ್ ಅದೂ ಬೆಳೀತಾ ಹೋಯಿತು. ಆ್ಯಂಡ್ ಬೈ ಡಿಫಾಲ್ಟ್ ಇವತ್ತು ಅದೇ ನನ್ನ ಪ್ರೊಫೆಷನ್ ಆಗಿದೆ. ಅದು ದಟ್ ಈಸ್ ಮೈ ಸೋರ್ಸ್ ಆಫ್ ಇನ್ಕಮ್. ಹೌದು. ಆ್ಯಂಡ್ ಇವತ್ತು ಒಂದು ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ, ಅಥವಾ ನಂದೇನೋ ಪ್ರಾಜೆಕ್ಟ್ ಮಾಡ್ಕೋಬೇಕು, ಅಥವಾ ಇನ್ನೇನೇ ಇರ್ಬೋದು, ಬೇರೆ ಯಾವುದೋ ಒಂದು ಆರ್ಗನೈಸೇಷನ್ಗೆ ಏನೋ ಮಾಡಬೇಕು, ಅಥವಾ ನಮ್ಮ ಫೆಸ್ಟಿವಲ್ ಮಾಡಬೇಕು ಅಂತೆಲ್ಲ ಅಂದಾಗ ಈ ದುಡಿಮೆನೇ ಅದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್ ದಟ್ ಈ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ ಟು ದ ಆರ್ಟ್ ಆ್ಯಂಡ್ ಲರ್ನಿಂಗ್ ಏನಿದೆ ಇವತ್ತು ನಾನು ಕಾಪಾಡ್ತಾ ಇದೆ ಅದು. ಸೊ ವಾಟ್ ಡು ಯು ಮೀನ್ ಬೈ ದ್ಯಾಟ್? ಐ ಆಮ್ ಏಬಲ್ ಟು ಲಿವ್ ಅ ಲೈಫ್ ವೇರ್ ಐ ಆಮ್ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ. ಅಂದರೆ ಟೈಮ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಯೂಶಲಿ ಸಂಗೀತದಲ್ಲಿ ಸಿನ್ಸ್ ಎಷ್ಟೊಂದು ಫ್ಯಾಕ್ಟರ್ಸ್ಗಳು ನಮ್ಮ ಕೈನಲ್ಲಿ ಇರಲ್ಲ. ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದು ನಮಗೆ ಮಾತ್ರ, ಅದು ನಮ್ಮ ಕಂಟ್ರೋಲಲ್ಲಿದೆ ಹೊರತು ಆಪರ್ಚುನಿಟೀಸ್ ಆರ್ ನಾಟ್ ಕಂಟ್ರೋಲ್ ಬೈ ಅಸ್. ಕರೆಕ್ಟ್. ಸೊ ಹಿಂಗಿದ್ದಾಗ ವೆನ್ ಯು ಮೀನ್ ಅಥವಾ ವೆನ್ ಯು ಸೇ ಟೈಮ್ ಇನ್ವೆಸ್ಟ್ಮೆಂಟು ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಕಂಫರ್ಟಬಲ್ ಟುಡೇ ಅಂತ ಅಂದಾಗ ವಾಟ್ ಯು ಮೀನ್? ಹಾಗಂದರೆ ಎಲ್ಲನೂ ಅಲ್ಟಿಮೇಟ್ಲಿ ಟೈಮೇ. ಇವಾಗ ನಾವು ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಇನ್ ಸ್ಟಡಿಯಿಂಗ್ ಕೋರ್ಸ್, ಒಂದು ಡಿಗ್ರಿ ಕೋರ್ಸ್ ಆಗಿರ್ಬೋದು, ಒಂದು ಇಂಜಿನಿಯರಿಂಗ್ ಆಗಿರ್ಬೋದು. ಅದರ ರಿಸಲ್ಟ್ ಏನಾಗುತ್ತೆ, ನಾವು ಯಾವ ಒಂದು ಕೆಪಾಸಿಟಿದಲ್ಲಿ ನಮ್ಮ ಪ್ಯಾಷನ್ಗೆ ಟೈಮ್ ಇನ್ವೆಸ್ಟ್ ಮಾಡ್ತೀವೋ ಅದರ ರಿಸಲ್ಟ್ ಬರುತ್ತೆ, ಕೋರ್ಸ್ ಕೊಡುತ್ತೆ. ಹಾಂ. ಬಟ್ ಇದು ಆರ್ಟ್ ಫೀಲ್ಡ್ ಹೆಂಗಂದರೆ ಇಟ್ ಈಸ್ ನಾಟ್ ಜಸ್ಟ್ ಒನ್ ಕೋರ್ಸ್ ಫಾರ್ ಅ ಲಿಮಿಟೆಡ್. ಇವತ್ತು ಐ ಆಮ್ ಸ್ಟಿಲ್ ಇನ್ ದ ಕೋರ್ಸ್, ರೈಟ್, ಇನ್ನೂ ಆಗ್ತಾಯಿದೆ. ಐ ಆಮ್ ಸ್ಟಿಲ್ ಇನ್ವೆಸ್ಟಿಂಗ್ ಟೈಮ್ ಔಟ್ ಆಫ್ ಚಾಯ್ಸ್. ಸೊ ಚಾಲೆಂಜಸ್
ಅಂತ ಆಯಿತು. ಹಾಗಂದರೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬ್ಯಾಕ್ಗ್ರೌಂಡಿಂದ ಬರೋದ್ರಿಂದ ಆಮೇಲೆ ನಾನೊಂದು ಸ್ವಲ್ಪ ಆಚೆ ಈಚೆ ಬೇರೆ ಕಡೆ ಓಪನ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಇವಳು ಏನು ಮಾಡ್ತಿದ್ದಾಳೆ, ವೇರ್ ಇಸ್ ಶಿ ಹೆಡೆಡ್ ಅನ್ನೋದು ನಮ್ಮ ಅಪ್ಪ ಅಮ್ಮಂಗೂ ಇತ್ತು. ಮೇ ಬಿ ಇನ್ ದ ಕಮ್ಯುನಿಟಿ ಆಲ್ಸೋ ಪೀಪಲ್ ಮೈಟ್ ಹ್ಯಾವ್ ಫೆಲ್ಟ್ ಎಲ್ಲಿ ಹೋಗ್ತಿದ್ದಾಳೆ ಇವಳು, ಏನು ಮಾಡ್ತಿದ್ದಾಳೆ ಹಂಗಂದರೆ ಆರ್ಟಿಸ್ಟಿಕಲಿ. ಅದು ಬಹಳ ಟೈಮ್ ಹಿಡೀತು. ಆ್ಯಂಡ್ ಎಫರ್ಟ್. ಯಾವ ಫೇಸ್ ಇದು? ವೆನ್ ಯು ಆರ್ 14, 15, 16? ಆ ಟೈಮಿಂದ ವೆನ್ಎವರ್ ಐ ಓಪನ್ಡ್ ಅಪ್ ಇಂಟು ರೆಕಾರ್ಡಿಂಗ್ ಸೆಷನ್ಸ್ ಇರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಲ್ಲದೆ ಬೇರೆ ಏನಿದೆ, ಇಟ್ ಮೈಟ್ ಬಿ ಲೈಟ್ ಡಿವೋಷ್ನಲ್, ಲೈಟ್ ಮ್ಯೂಸಿಕ್, ಡಾನ್ಸ್ ಡ್ರಾಮಾಸ್, ಕಾಂಟೆಂಪ್ರರಿ ಮ್ಯೂಸಿಕ್, ಗ್ಲೋಬಲ್ ಮ್ಯೂಸಿಕ್, ಬೇರೆ ಏನೇ ಇರ್ಬೋದು, ಟೆಲಿವಿಷನ್ ಮ್ಯೂಸಿಕ್ ಏನೇ ಇರ್ಬೋದು, ಅದಕ್ಕೆ ಬೇರೆ ಸೆಟ್ ಆಫ್ ಸ್ಕಿಲ್ಸ್ ಬೇಕು. ಸೊ ಅದು ನನಗೆ ಹೊಸ ಸಮಾಚಾರ, ನಾನು ಅದು ಕಲಿಬೇಕದು. ಸಡನ್ನಾಗಿ ಅದಕ್ಕೆ ಶಿಫ್ಟ್ ಆಗೋದು ಅಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ರೂಟ್ಸ್ ಏನಿದೆ ಅದು ನನಗೆ ಗಟ್ಟಿಯಾಗಿ ನಾನು ಹಿಡ್ಕೋಬೇಕು. ಇದೇನೋ ಮಾಡ್ತಿರೋವಾಗ ಅದು ಅದರದ್ದು ಪ್ಯೂರಿಟಿ ಅಥವಾ ಫಾರ್ಮ್ ಹಾಳಾಗದೇ ಇರೋ ಥರ ನಾನು ನೋಡ್ಕೋಬೇಕು. ಸೊ ದ್ಯಾಟ್ ಈಸ್ ವೇರ್ ಐ ವುಡ್ ಸೇ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಪ್ರತಿಯೊಂದಕ್ಕೂ ಕೇಟರ್ ಮಾಡಬೇಕು. ಆ್ಯಂಡ್ ಯಾರೋ ನನ್ನನ್ನು ಪ್ರೊಫೆಷ್ನಲ್ ಆರ್ಟಿಸ್ಟಾಗಿ ಕರಿತಾ ಇದ್ದಾರೆ ಫಾರ್ ಮೈ ಪರ್ಫಾರ್ಮೆನ್ಸ್ ಅಂತಂದರೆ ನನ್ನ ಕಡೆಯಿಂದ ನಾನು ಒಳ್ಳೆಯ ತಯಾರಿ ಇಟ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅವ್ರಿಗೆ ಏನು ಬೇಕೋ ಅದನ್ನು ನಾನು ಡೆಲಿವರ್ ಮಾಡೋಷ್ಟು ಕೆಪಾಸಿಟಿಯಲ್ಲಿ ಹೋಗ್ಬೇಕು. ಅದಕ್ಕೆ ಎವ್ರಿ ಡೇ ದೆರ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಪ್ರಾಕ್ಟೀಸ್, ಹೌದು, ಡೆಡಿಕೇಶನ್. ಸೊ ದೀಸ್ ಆರ್ ಆಲ್, ಆ್ಯಂಡ್ ಪೇಷನ್ಸ್ ಮೋಸ್ಟ್ ಆಫ್ ಆಲ್. ಇವತ್ತು ಒಂದು ನನ್ನ ವಾಯ್ಸ್ಗೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪರ್ಸ್ನಾಲಿಟಿ, ಈ ಥರ ಒಂದು ಐಡೆಂಟಿಟಿ ಅಂತ ಬಂದಿರೋ ಕಾರಣ ಸೋ ಮೆನಿ ಇಯರ್ಸ್ ಆಫ್ ಟ್ರೈಂಗ್ ಟು ಫೈಂಡ್ ಇಟ್ ಆ್ಯಂಡ್ ಕನ್ಫ್ಯೂಷನ್ ಆ್ಯಂಡ್ ಲ್ಯಾಕ್ ಆಫ್ ಕ್ಲಾರಿಟಿ. ಏನಿದು, ಇದು ವರ್ಕ್ ಆಗತ್ತಾ ಇಲ್ವಾ ಅಂತ. ಸೊ ಇವತ್ತು ಐ ಬಿಲೀವ್ ಇನ್ ಇಟ್. ಆ್ಯಂಡ್ ಅದಷ್ಟು ಏನಿತ್ತೋ ಒಂಥರ ಜಂಜಾಟ ಮತ್ತು ಇದೇನು ವರ್ಕ್ ಆಗತ್ತಾ, ಎಷ್ಟೊಂದು ಕಡೆ ತೋಡ್ತಾ ಇದ್ದೀನಿ ನೀರಿಗೆ, ಎಲ್ಲರೂ ಒಂದು ಕಡೆ ತೋಡಬೇಕು ಅನ್ನೋ ಐಡಿಯಾ ಒಂದು. ಬಟ್ ಇವಾಗ ಎಷ್ಟೊಂದು ಕಡೆ ನೀರಿಗೆ ತೋಡಿರೋದು ಎಕ್ಸ್ಪೀರಿಯನ್ಸಸ್ನ ನನಗೆ ಜಾಸ್ತಿ ಮಾಡಿದೆ. ಆ್ಯಂಡ್ ನನ್ನ ಇಂಡಿವಿಜುವಲ್ ಮ್ಯೂಸಿಕಲ್ ಎಕ್ಸ್ಪ್ರೆಷನ್ಗೆ ಅದೆಲ್ಲನೂ ಹೆಲ್ಪ್ ಮಾಡಿದೆ. ಆ್ಯಂಡ್ ಸಕಲ ಕಲಾ ವಲ್ಲಭೆ ಥರ ಅಂದರೆ 4-5 ಕಡೆ ಏನೋ ತೊಡಕ್ಕೆ ಅಂತ ಹೋಗಿ ಎಕ್ಸ್ಪೀರಿಯನ್ಸ್ ಬಂದು ಅಂತ ಹೇಳ್ತೀನಿ. ಅಂದರೆ ಮ್ಯೂಸಿಕ್ ಈಸ್ ದ ಓನ್ಲಿ ಫೀಲ್ಡ್ ದಟ್ ಐ ಹ್ಯಾವ್ ಎವರ್ ಇಂಡಲ್ಜ್ಡ್ ಇನ್. ಬಟ್ ಅಲ್ಲೂ ಇವಾಗ ಬರೀ ಶಾಸ್ತ್ರೀಯ ಸಂಗೀತನೇ ಮಾಡೋರು ಇರ್ತಾರಲ್ವ, ಸೊ ಅದರಲ್ಲಿ ಅವ್ರು ಎಷ್ಟು ತೊಡಗಿಸ್ಕೊಂಡು ಡೀಪಾಗಿ ಹೋಗಿರ್ತಾರೆ. ಸೊ ನನಗೆ ಆ ಒಂದು ಫಾರ್ಚೂನ್ ಆಫ್ ಗೆಟಿಂಗ್ ದಟ್ ಬ್ಯಾಕ್ಗ್ರೌಂಡ್ ವಾಸ್ ಆಲ್ಸೋ ದೇರ್. ಅದ್ರ ಜೊತೆಗೆ ನನ್ನ ಕ್ಯೂರಿಯಾಸಿಟಿ ಬೇರೆ ಬೇರೆ ಕಡೆ ಕರ್ಕೊಂಡೋಯ್ತು, ಬೇರೆ ಬೇರೆ ಕಲಾವಿದರನ್ನು ಮೀಟ್ ಆಗೋ ಒಂದು ಅವಕಾಶ ಆಯಿತು. ಆ್ಯಂಡ್ ಆಫ್ಟರ್ ಅ ಲಾಡ್ ಆಫ್ ಸರ್ಚಿಂಗ್ ಇವತ್ತು ಏನೋ ಒಂದು ಸ್ಪೇಸ್ ಕಂಡ್ಕೋತಾ ಇದ್ದೀನಿ, ನನ್ನದೇ ಆದ ಒಂದು ಸಾನಿಕ್ ಸ್ಪೇಸ್. ಅಂದರೆ ಸಕಲ ಕಲಾವಲ್ಲಭೆ ಯಾವ ಆ್ಯಂಗಲಲ್ಲಿ ಹೇಳಿದೆ ಅಂದರೆ, ಟುಡೇ ಯು ಕ್ಯಾನ್ ಪ್ಲೇ ಅನ್ ಇನ್ಸ್ಟ್ರೂಮೆಂಟ್, ಯು ಕ್ಯಾನ್ ಸಿಂಗ್, ಯು ಕ್ಯಾನ್ ಕಂಪೋಸ್, ಯು ಕ್ಯಾನ್ ರೈಟ್. ಸೊ ಈ ಥರ ಸೊ ಒಂದು ಬರೋದಿಲ್ಲಿ ಆ್ಯಸ್ ಅ ಫ್ಲಾಟಿಸ್ಟ್. ನಿಮ್ಮ ಒಂದು ನೆಕ್ಸ್ಟ್ ಆ ಬ್ರಿಡ್ಜ್ ಬರುತ್ತಲ್ಲ, ನಿಮ್ಮ ಫೋಟೋಸ್ ಎಲ್ಲ ನೋಡಿದಾಗ ಅಪ್ಪ ನುಡಿಸ್ತಾ ಇದ್ದಾರೆ, ಪಕ್ಕದಲ್ಲೆಲ್ಲೋ ಒಂದು ಕಡೆ ಕೂತಿರ್ತೀರಾ ನೋಡಿದಾಗ ನನ್ನ ಅಸಂಪ್ಷನ್ ಇಸ್ ಅಪ್ಪ ಗುರುಗಳು ಇರಬೇಕು, ಹಾಗೆ ಅದು ಫ್ಲೂಟ್ ನುಡಿಸೋವಂಥ ಒಂದು ಪ್ರವೃತ್ತಿನೋ ಅಥವಾ ಒಂದು ಹವ್ಯಾಸವಾಗಿ ಶುರುವಾಗಿ ಮುಂದೆ ಅದು ನಿಮ್ಮನ್ನು ಆವರಿಸ್ಕೊಂಡಿರ್ಬೋದು ಅಂತ. ಸೊ ವಾಟ್ ವಾಸ್ ದಟ್ ಬ್ರಿಡ್ಜ್? ಫ್ಲೂಟ್ ನಾನು ಹುಟ್ಟಿದಾಗಿಂದ ಕೇಳ್ಕೊಂಬಂದಿರೋ ಒಂದು ಸೌಂಡ್. ಒನ್ ಆಫ್ ದ ಫಸ್ಟ್ ಇಂಟ್ರೊಡಕ್ಷನ್ಸ್ ನನಗೆ ಸಂಗೀತಕ್ಕೆ ಹಾಡು ಮತ್ತು ಫ್ಲೂಟ್. ನಾನು ಹಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲಿಂದ ಫ್ಲೂಟು ಇವಳು ಕಲಿಬೇಕು ಅನ್ನೋ ಐಡಿಯಾ ಏನೂ ಇರಲಿಲ್ಲ. ಅಪ್ಪಂಗಾಗಲಿ ಅಮ್ಮಂಗಾಗಲಿ ಹಾಡ್ತಿದ್ದಾಳೆ, ಅದರಲ್ಲೇ ಜಾಸ್ತಿ ಎಫರ್ಟ್ಸ್ ಜಾಸ್ತಿ, ಅದಕ್ಕೆ ಹೋಗಲಿ, ಅದಕ್ಕೇನು ಬೇಕೋ ವ್ಯವಸ್ಥೆ ಅದನ್ನ ಮಾಡೋಣ, ಅದು ಇದು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು, ಅದು ಇದು ಎಲ್ಲ ಆಯಿತು. ಬಟ್ ಇಂಡೈರೆಕ್ಟ್ ಲರ್ನಿಂಗ್ ವಾಸ್ ಹ್ಯಾಪನಿಂಗ್. ನಾನು ಅಪ್ಪನ ನೋಡ್ತಾ ಇದ್ದೆ ಎವ್ರಿ ಡೇ. ಅಪ್ಪ ಹೇಳ್ಕೊಡ್ತಿರೋದು ನಾನು ನೋಡ್ತಿದ್ದೆ, ಬೇರೆ ಶಿಷ್ಯರು ಕಲಿತಿರೋದು, ಇದೇನು, ವಾಟ್ ಇಸ್ ದ ಟೆಕ್ನಿಕ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್, ಹೌ ಇಸ್ ಇಟ್ ಬಿಲ್ಟ್, ವಾಟ್ ಡಸ್ ಇಟ್ ಡೂ, ಇದು ನನಗೆ ಅರಿವಿಲ್ಲದೆ ನಾನು ಅದನ್ನ ಅಬ್ಸರ್ವ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ನನ್ನ ತಲೆಯಲ್ಲಿ ಕೂತ್ಕೊಂಡಿತ್ತು. ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಫ್ಲೂಟ್ ನುಡ್ಸೋಕ್ಕೆ ಟ್ರೈ ಮಾಡಿದ್ದು. ಆ್ಯಂಡ್ ಫ್ಲೂಟಲ್ಲಿ ಎಸ್ಪೆಷಲಿ ಬ್ಯಾಂಬೂ ಫ್ಲೂಟ್, ಸ್ಟ್ರೇಟ್ ಫ್ಲೂಟ್ ಅಲ್ಲ, ಈ ಥರ ಬರೋ ಫ್ಲೂಟಲ್ಲಿ ಇದಕ್ಕೂ ಏನು ಡಿಫ್ರೆನ್ಸು ವಾರಿಜಾ? ಹೌದು, ಏರ್ ಈಸ್ ಕ್ಯಾಪ್ಚರ್ಡ್ ಇನ್ ಟು ದ ಇನ್ಸ್ಟ್ರೂಮೆಂಟ್ ಅಲ್ವಾ, ಆ ಆ್ಯಂಗಲ್ ಬೇರೆ, ಅದ್ರದ್ದು ಫೋಕಸ್ ಬೇರೆ, ಎಲ್ಲನೂ ಬೇರೆ. ಸೊ ಈ ಫ್ಲೂಟು ನೀವು ನೋಡಿದ್ರೆ ಇದು ನೋಡಿ ಈ ಥರ ಇದೆ, ಇಲ್ಲಿ ದ ಏರ್ ಗೋಸ್ ಹಿಯರ್, ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಬರಲ್ಲ ಶಬ್ದ.
ಸೊ ದ ಫಸ್ಟ್ ಪಾರ್ಟ್ ಇಸ್ ಟು ಪ್ರೊಡ್ಯೂಸ್ ಅ ಸೌಂಡ್. ರೈಟ್ ಸೌಂಡ್. ಸೊ ಅದು ಬಂತು ಸೌಂಡ್. ಕಷ್ಟ ಅದಕ್ಕೆ. ಎಷ್ಟೊಂದು ಜನ 6 ತಿಂಗಳು ಟ್ರೈ ಮಾಡಿ ಶಬ್ದನೇ ಬರತ್ತೆ ಹೋದವರು ನೋಡಿದ್ದೀವಿ. ಬಂದಿದ್ದು ಮೊದಲನೇ ದಿನಾನೇ ಒಳ್ಳೆ ಸೌಂಡ್ ಪ್ರೊಡ್ಯೂಸ್ ಮಾಡೋಕ್ಕಾಗಿರೋದು ನೋಡಿ. ಸೊ ಐ ಗಾಟ್ ಅ ಡೀಸೆಂಟ್ ಸೌಂಡ್ ಇನ್ ದ ಇನಿಷಿಯಲ್ ಟ್ರೈ. ಎಷ್ಟನೇ ವರ್ಷ ಆವಾಗ? ಐ ಥಿಂಕ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಐ ಶುಡ್ ಹ್ಯಾವ್ ಬೀನ್ ಅಬೌಟ್ 10 or 11. ಓ, ಅಲ್ಲಿವರೆಗೂ ಸಿಂಗಿಂಗ್ ಅಂತಾನೆ ಅಲ್ಲೇ ಇದ್ದೀರಾ. ಓಕೆ. ಅದಾದಮೇಲೆ ನಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ನಾನು ಏನೇನೋ ನುಡ್ಸೋಕ್ಕೆ ನಾನೇ ನನ್ನದೇ ಅದ ರೀತಿಯಲ್ಲಿ ಕಲ್ತ್ಕೊಂಡಿದ್ದೀನಿ. ಹೌದು. ಇನ್ಸ್ಟ್ರೂಮೆಂಟ್ ನೀವೇ ಕಲಿಬೋದಾ? ನಾನು ಐ ವಾಸ್ ಲುಕ್ಕಿಂಗ್ ಎಟ್ ಇಟ್ ಅಲ್ವಾ. ಸೊ ನನಗೆ ಆಲ್ರೆಡಿ ಸಂಗೀತ ಹಾಡೋದನ್ನು ಕಲಿತಾ ಇದ್ದೆ. ಸೊ ಸ್ವರಜ್ಞಾನ, ಇದು ಯಾವ ರಾಗದಲ್ಲಿ ಯಾವ್ಯಾವ ಸ್ವರಗಳಿದೆ, ಇದು ಸಾ ಅಂತ, ಇದು ರೀ, ಈ ಥರ ಬೇಸಿಕ್ ಸಮಾಚಾರ ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನೇ ಟ್ರಯಲ್ ಆ್ಯಂಡ್ ಎರರಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡಿದೆ. ಅಪ್ಪಂಗೆ ಒಂದಿನ ನುಡಿಸ್ ತೋರಿಸ್ತೀನಿ ನಿನಗೆ ಒಂದು ಕಾಂಪೋಸಿಷನ್ ಅಂತ. ಅವರು ಏನೋ ಸುಮ್ಮನೆ ಏನೋ ಮಾಡ್ತಾಳೆ ಅಂತ. ಆಮೇಲೆ ನುಡಿಸಿ ತೋರಿಸಿದ್ಮೇಲೆ ಹಿ ವಾಸ್ ವೆರಿ ಸರ್ಪ್ರೈಸ್ಡ್. ಅವ್ರನ್ನ ನೋಡಿರೋದು, ಪ್ಲಸ್ ಅವರು ಥ್ರೂ ಔಟ್ ಮೈ ಚೈಲ್ಡ್ಹುಡ್ ಎಷ್ಟು ಕಚೇರಿಗಳು ಕರ್ಕೊಂಡು ಹೋಗಿರೋದು. ದೊಡ್ಡ ದೊಡ್ಡ ವಿದ್ವಾಂಸರು, KS ಗೋಪಾಲಕೃಷ್ಣನ್ ಅವರು, ವಿದ್ವಾನ್ KSG ಮಾಮ ಅಂತ ಕರೆಯೋದು ನಾವು. ಅವ್ರ ಕಚೇರಿಗಳು ಈ ಥರ ಎಲ್ಲ ನೋಡ್ಕೊಂಡು ನಾನು ಬೆಳ್ಕೊಂಡು ಬಂದಿರೋದು. ಸೊ ಅದೆಲ್ಲ ಸಮ್ವೇರ್ ಇಟ್ ಹ್ಯಾಸ್ ರಬ್ಡ್ ಆಫ್ ಆನ್ ಮೀ. ಫ್ಲೂಟ್ ಪ್ರಾರಂಭ ಆಯ್ತು ಅಲ್ಲಿಂದ. ಅಪ್ಪ ಕೂಡಿಸ್ಬಿಟ್ಟು, ಓಕೆ ಅದೆಲ್ಲ ಸರಿ, ಅದು ಕರೆಕ್ಟಾಗಿ ಸರಳ ವರ್ಷದಿಂದ ಪ್ರಾಕ್ಟೀಸ್ ಮಾಡು ಅಂತ ಪ್ರಾಕ್ಟೀಸ್ ಮಾಡಿಸಿ ಒಂದು ರೂಟೀನ್ ಲೈಕ್ ಪ್ರಾಪರ್ ಲರ್ನಿಂಗ್ ಆಗಬೇಕು ಇದಕ್ಕೆ. ಸಿಂಗಿಂಗ್ ಹೆಂಗೆ ಸರಳೆ ವರ್ಷೆ, ಜಂಟಿ ವರ್ಷೆ ಅವೆಲ್ಲ ಕಂಡೀಷನಿಂಗ್ ಸಿಲೆಬಸ್ ಇದೆ. ಸೇಮ್ ಥಿಂಗ್ ಫ್ಲೂಟ್ ಅಂತ ತಗೊಂಡ್ರೆ ಅದೇ ಸೇಮ್ ಸಿಲೆಬಸ್, ಜಸ್ಟ್ ದ ಇನ್ಸ್ಟ್ರೂಮೆಂಟ್ ಇಸ್ ಫ್ಲೂಟ್. ಹೌದು, ಇಟ್ಸ್ ನಾಟ್ ಯೋರ್ ವಾಯ್ಸ್. ಹೌದು. ಓಕೆ. ಅದಾದ ನಂತರ ಅಪ್ಪನ ಜೊತೆ ಕಚೇರಿಗಳೆಲ್ಲ ಅವ್ರ ಹಿಂದೆ ಕೂತ್ಕೊಂಡು ಡೈರೆಕ್ಟ್ ಜಂಪ್ ಸ್ಟೇಜ್ಗೆ ಅವರು ನೋಡ್ಕೊಂಡು ಅಲ್ಲೇ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಲ್ಲ, ಯುದ್ಧೇ ಶಸ್ತ್ರಾಭ್ಯಾಸ, ಪ್ರಾಕ್ಟೀಸಿಂಗ್ ಆನ್ ದ ವಾರ್ ಫೀಲ್ಡ್ ಅಂತಾರಲ್ಲ ಆ ಥರ. ಸೊ ಅದು ಇಟ್ಸ್ ಬೀನ್ ಸಚ್ ಎ ಬ್ಲೆಸ್ಸಿಂಗ್ ಆ್ಯಂಡ್ ಒನ್ ಮೋರ್ ಚಾನಲ್, ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್. ಅಫ್ಕೋರ್ಸ್ ನಮಗೆ ವಾರಿಜಾ ಅವರು ಅಂದ ತಕ್ಷಣ ಫಸ್ಟು ಕಣ್ಣಿಗೆ ಸಡನ್ನಾಗಿ ನೀವು ಎದ್ದು ಕಾಣೋದಕ್ಕೆ ಒಂದು ರೀಸನ್ ಇಸ್ ಹುಡುಗಿರು ಫ್ಲೂಟಿಸ್ಟ್ ಅಂತ ಏನು ಇದೆಯಲ್ಲ ಭಾಳ ಕಮ್ಮಿ ಅದು ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ. ಹಾಗಾಗಿ ದಟ್ ವಾಸ್ ಯುವರ್ ಫಸ್ಟ್ ಐಡೆಂಟಿಟಿ ಅನಿಸುತ್ತೆ. ಅಂದರೆ ಅಮಾಂಗ್ಸ್ಟ್ ಯಾರಿದು ಅನ್ನೋದು ಒಂದು, ಅಫ್ಕೋರ್ಸ್ ಸಿಂಗಿಂಗ್ ಸೈಡ್ ಇನ್ನೊಂದು. ಬಟ್ ವೆನ್ ಡಿಡ್ ಯು ರಿಯಲೈಸ್ ದ್ಯಾಟ್ ಓಕೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಮೀಟ್ ಇದೆ, ಎರಡನ್ನೂ ನಾನು ಪೋಷಿಸ್ಕೊಂಡು ಹೋಗಬೇಕು ಅನ್ನೋದು, ಆ ಒಂದು ಗೊಂದಲಗಳು ಅಥವಾ ಅಲ್ಲಿ ಕ್ಲಾರಿಟಿ ಹೆಚ್ಚು ಸಿಗೋದಕ್ಕೆ ಏನೇನಾಯಿತು ಆ ಫೇಸ್ ಆಫ್ ಯುವರ್ ಲೈಫ್? ಆ ಒಂದು ಟೈಮಲ್ಲಿ ನಾನು ರೆಕಾರ್ಡಿಂಗ್ ಇಂಡಸ್ಟ್ರಿ ಎಂಟರ್ ಆದೆ. ಸೊ ಆ್ಯಕ್ಚುಲಿ ಅಪ್ಪ ಒಂದು ರೆಕಾರ್ಡಿಂಗ್ ನುಡಿಸ್ಬೇಕಿತ್ತು ಯಾವುದೋ ಒಂದು ಪ್ರಾಜೆಕ್ಟ್ಗೆ. ಆವಾಗ ಅವ್ರಿಗೆ ಹುಷಾರಿರಲಿಲ್ವೋ ಅಥವಾ ಬಿಕಾಸ್ ಆಫ್ ಹಿಸ್ ಅನ್ಅವೈಲಬಿಲಿಟಿ ನನ್ನನ್ನು ಸಬ್ಸ್ಟಿಟ್ಯೂಟಾಗಿ ಕರೆದ್ರು. ಆ ರೆಕಾರ್ಡಿಂಗಲ್ಲಿ ಈ ಕತೆ ನಾನು ಹೇಳಿದ್ದೀನಿ ಭಾಳಷ್ಟು ಕಡೆ. ಪ್ರಭಾತ್ ಸ್ಟುಡಿಯೋಸಲ್ಲಿ ಪ್ರವೀಣ್ ಡೀರಾ ಅವರಿದ್ದಾರೆ, ಹೀಸ್ ಪ್ಲೇಯಿಂಗ್ ದ ಕೀಸ್ ಆ್ಯಂಡ್ ಅರೇಂಜಿಂಗ್. ತುಂಬ ದೊಡ್ಡ ದೊಡ್ಡ ಸೀಸನ್ಡ್ ಆರ್ಟಿಸ್ಟ್ಗಳಿದ್ದಾರೆ. ಗುರುಮೂರ್ತಿ ಅವರು, ಗುರುಮೂರ್ತಿ ವೈದ್ಯ ಅವರು, ಆಮೇಲೆ ಪ್ರಮತ್ ಅವರು ಇದ್ದಾರೆ. ಸೊ ನಂದು ಇನಿಷಿಯಲ್ ಫ್ಲೂಟ್ ಆರ್ ಈವನ್ ರೆಕಾರ್ಡಿಂಗ್ ಸೀನಲ್ಲಿ ನಂದು ಹೊಸ ಎಕ್ಸ್ಪೀರಿಯನ್ಸ್ ನಂಗದು. ಅದು ನನ್ನ ಬಹಳ ಪಾಲಿಷ್ ಮಾಡ್ತು. ಅಂದರೆ ಇನ್ನೂ ನನಗೆ ಡೀಟೇಲಾಗಿ, ಬಿಕಾಸ್ ಆಫ್ ಸಿಂಗಿಂಗ್ ಆರ್ ಪ್ಲೇಯಿಂಗ್ ಇಂಟು ಅ ಕಂಡೆನ್ಸರ್ ಮೈಕ್, ನನಗಿನ್ನೂ ಡೀಟೇಲ್ಗಳು ಕೇಳೋಕ್ಕೆ ಪ್ರಾರಂಭ ಆಯಿತು. ಆ್ಯಂಡ್ ಟೋನ್ ಬಗ್ಗೆ ಎಷ್ಟು ಎಕ್ಸ್ಪೋಸ್ ಮಾಡಬೇಕು ಸೌಂಡನ್ನು, ಆಮೇಲೆ ಈ ಸ್ಟೈಲ್ ಆಫ್ ಮ್ಯೂಸಿಕ್ ಏನು, ಯಾವ ಥರ ಪ್ರೊಡಕ್ಷನ್ ಇದು, ಕರ್ನಾಟಿಕ ಅಥವಾ ಒಂದು ಸ್ವಲ್ಪ ಸೆಮೈ ಕ್ಲಾಸಿಕಲ್ಲ, ಅದಕ್ಕೆ ಏನು ಟೆಕ್ನಿಕಲಿ ಯಾವ ಥರ ನನ್ನನ್ನು ನಾನು ತಯಾರು ಮಾಡ್ಕೋಬೇಕು. ಈ ಫ್ಲೂಟಲ್ಲಿ ಬೇರೆ ಶ್ರುತಿ ಫ್ಲೂಟಲ್ಲಿ ಇನ್ನೊಂದು ಶ್ರುತಿಗೆ ಟ್ರಾನ್ಸ್ಪೋಸ್ ಆಗೋ ಥರ ಷಡ್ಜ ಶಿಫ್ಟ್ ಮಾಡ್ಕೊಂಡು ನುಡಿಸೋದು, ಈ ಥರ ಇನ್ಸ್ಟ್ರೂಮೆಂಟ್ ರಿಲೇಟೆಡ್ ಕೆಲವು ರೆಕಾರ್ಡಿಂಗ್ಗೆ ಬೇಕಿರೋಂಥ ಟೆಕ್ನಿಕ್ಸ್ ಕಲಿಯೋದಕ್ಕೆ ಅನುಕೂಲ ಆಯಿತು. ಸೊ ಅಲ್ಲೂ ನಾನು ಆನ್ ದ ಜಾಬ್ ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ವಾವ್. ಆ್ಯಂಡ್ ಆಲ್ಸೋ ಸಿಂಗಿಂಗ್ ವೈಸ್ ನನ್ನ ರೆಪರ್ಟುವರ್ ಆರ್ ದ ಬ್ಯಾಂಡ್ ವಿಡ್ತ್ ಆಫ್ ವಾಟ್ ಆಲ್ ಐ ಕ್ಯಾನ್ ಸಿಂಗ್, ಅದು ಅಲ್ಲಿ ತುಂಬಾ ಬೆಳೀತು, ತುಂಬ ಫ್ಲರಿಶ್ ಆಯಿತು ಅಲ್ಲಿ ಆ ಒಂದು ಸಿನಾರಿಯೋದಲ್ಲಿ. ಫ್ಲೂಟ್ ಅನ್ನೋದನ್ನ ಇನ್ಸ್ಟ್ರೂಮೆಂಟಾಗಿ ನುಡ್ಸೋಕ್ಕೆ ಇಷ್ಟಪಡೋರಿಗೆ ಫಸ್ಟ್ಲಿ ಯಾರಿಗಿದು ಫ್ಲೂಟು? ಯು ಥಿಂಕ್ ಎವ್ರಿಬಡಿ ಕ್ಯಾನ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದಿಸ್? ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗೂ ಅದರದ್ದೇ ಆದ ಒಂದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇಫ್ ಯು ಆರ್ ಅಪ್ರೋಚಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್,
ಅದು ಅದಕ್ಕೆ ಬೇಕಿರೋ ಪ್ರಾಕ್ಟೀಸ್ ಮತ್ತು ಟೈಮ್ ಮತ್ತು ಲೆಸನ್ಸ್ ಎಕ್ಸರ್ಸೈಸಸ್ ಮಾಡಲೇಬೇಕು. ಇಟ್ಸ್ ಆಲ್ಸೋ ಇಟ್ಸ್ ಮಸಲ್ ಮೆಮೊರಿ ದಟ್ ಯು ಆರ್ ಬಿಲ್ಡಿಂಗ್ ಜಸ್ಟ್ ಲೈಕ್ ಯುವರ್ ವಾಯ್ಸ್. ಸೊ ಅದು ಆಗಲೇಬೇಕು. ಅದು ಅನುಕೂಲ ಮಾಡಿಕೊಡತ್ತೆ ಆಮೇಲೆ ಬೇರೆ ಬೇರೆ ಕಾಂಪೊಸಿಷನ್ಗಳನ್ನ ನುಡ್ಸೋಕ್ಕೆ ಅಂತ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಇನ್ಸ್ಟ್ರೂಮೆಂಟ್. ಬಟ್ ಎವ್ರಿ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಸ್ಪೆಷಾಲಿಟೀಸ್ ಮತ್ತು ಅದೇ ರೀತಿ ಚಾಲೆಂಜಸ್ ಇರುತ್ತೆ. ಸೊ ಇದಕ್ಕೆ ಫಾರ್ ಎಕ್ಸಾಂಪಲ್ ಮಸಲ್ ಇದೆಲ್ಲ ಇನ್ವಾಲ್ವ್ ಆಗುತ್ತಲ್ಲ, ಮೆಮರಿ. ಲೈಕ್ ನಾನು ಸಿಂಗರ್ ಆಗಿನೂ ಐ ಟ್ರೈಡ್ ಮೈ ಹ್ಯಾಂಡ್ಸ್ ಆನ್ ಗಿಟಾರ್ ವೆರಿ ಲೇಟ್ ಇನ್ ಲೈಫ್. ಈಗ ಒಂದು 5-6 ವರ್ಷದ ಮುಂಚೆ ಐ ಫೇಲ್ಡ್. ನಂಗೆ ಪೇಷನ್ಸ್ ಇರಲಿಲ್ಲ, ಅದು ಕೈಗೆ ಸಡನ್ನಾಗಿ ಕೂರ್ತಾ ಇಲ್ಲ, ಹಿಂಗೇನೋ ಹಿಡ್ಕೊಂಡಿದ್ದೀನಿ, ಬಾಡಿ ಪೇನು, ಬಿಡೋ ಬೇಡ ಇದು ಅಂತ. ಸೊ ಬಿಟ್ಬಿಟ್ಟೆ. ಸೊ ಇದೆಲ್ಲ ನೋಡಿದಾಗ ನನಗೆ ನಾನು ಹಾಕೊಳ್ಳೋ ಪ್ರಶ್ನೆ ಆನ್ ಬಿಹಾಫ್ ಆಫ್ ದಿ ಆಡಿಯನ್ಸ್, ಇದೆಲ್ಲದಕ್ಕೂ ಒಂದು ರೈಟ್ ಏಜ್ ಇಂಪಾರ್ಟೆಂಟಾ? ಸೊ ದಟ್ ನಿಮ್ಮ ಪೇಷನ್ಸ್ ಲೆವೆಲ್ಲು, ನಿಮ್ಮ ಹೀರ್ಕೊಳ್ಳೋ ಕೆಪಾಸಿಟಿ, ಗ್ರಾಸ್ಪಿಂಗ್ ಪವರ್. ವೆಲ್, ಗ್ರಾಸ್ಪಿಂಗ್ ಪವರ್ ಆ್ಯಂಡ್ ರಿಟೈನಿಂಗ್ ಕೆಪಾಸಿಟಿ ಡೆಫಿನೆಟ್ಲಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ನಮಗೆ ತಲೆಯಲ್ಲಿ ಜಾಗನೂ ಜಾಸ್ತಿ ಇರುತ್ತೆ ಅವಾಗ. ಬೇರೆ ಚಿಂತೆಗಳಿಲ್ಲ. EMI ಬರ್ತಾಯಿದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಬೇಕು ಅಲ್ವಾ, ಇದೆಲ್ಲ ಇಲ್ಲ. ಸೊ ಜಾಗ ಜಾಸ್ತಿ ಇದೆ ಅಷ್ಟೇ. ದೇರ್ ಇಸ್ ಮೋರ್ ಸ್ಪೇಸ್ ಫಾರ್ ನ್ಯೂ ಥಿಂಗ್ಸ್. ಆ್ಯಂಡ್ ಅವಾಗ ನಾವು ವಿ ಆರ್ ಓಪನ್ ಟು ಎವ್ರಿಥಿಂಗ್ ಅಲ್ವಾ. ಯಾವ ಇನ್ಫಾರ್ಮೇಷನ್ ಇರಲಿ ಅದು ರಪ್ ಅಂತ ಹೀರ್ಕೊತೀವಿ ನಾವು. ಸೊ ವಿಚ್ ಇಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇನ್ ದೋಸ್ ಫಾರ್ಮೇಟಿವ್ ಇಯರ್ಸ್ ಏನು ಇನ್ಫಾರ್ಮೇಷನ್ ಹೋಗುತ್ತೆ ಆ ತಲೆಗೆ ಅನ್ನೋದು. ಆ ಟೈಮಲ್ಲಿ ನಾವು ಏನು ಕಲ್ತ್ರೂ ಗಟ್ಟಿಯಾಗಿ ನಿಲ್ಲತ್ತೆ. ಬಟ್ ದಟ್ ಡಸಂಟ್ ಮೀನ್ ಟು ಸೇ ಲೇಟರ್ ಇನ್ ಲೈಫ್ ಕಲಿಯೋಕ್ಕಾಗಲ್ಲ ಅನ್ನೋ ಥರ ಅಲ್ಲ. ನಾನು ರೀಸೆಂಟಾಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ ಅರಿವಾಜರಿ ವೀಡಿಯೋಗೋಸ್ಕರ. ಸೊ ನನಗೆ ಅದೊಂದು ಕಲಿಯೋಕ್ಕಾಗಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಗಂಟ್ಲು ಕೆಟ್ಟೋಗುತ್ತೆ ಅಥವಾ ಇನ್ನೇನೋ ಆಗುತ್ತೆ ಅಂತೆಲ್ಲ. ಬಟ್ ಅಫ್ಕೋರ್ಸ್ ಅದು ಬೇರೆ, ಅದು ಫಿಸಿಕಲ್ ಆ್ಯಕ್ಟಿವಿಟಿ, ಇದು ಆರ್ಟು, ಅದು ಬೇರೆ ಸಮಾಚಾರ. ಬಟ್ ಇಟ್ ಈಸ್ ಸ್ಟಿಲ್ ಸಮಥಿಂಗ್ ನ್ಯೂ. ಸೊ ಬಟ್ ಫಾರ್ ದ ಬ್ರೈನ್ ಇಟ್ ಇಸ್ ಸ್ಟಿಲ್ ದ ಸೇಮ್ ಅಲ್ಲ. ಯು ಆರ್ ಟ್ರೈಂಗ್ ಟು ಲರ್ನ್ ಸಮಥಿಂಗ್ ನ್ಯೂ. ಎಕ್ಸಾಕ್ಟ್ಲಿ, ಇಟ್ ಈಸ್ ಅ ಸ್ಕಿಲ್ ಆ್ಯಂಡ್ ಇಟ್ ಇನ್ವಾಲ್ವ್ಸ್ ಮಸಲ್ಸ್. ರಿಟೈನಿಂಗ್ ಕೆಪಾಸಿಟಿ, ಮೆಮೊರಿ, ಇದ್ರ ಬಗ್ಗೆ, ಜ್ಞಾಪಕ ಶಕ್ತಿ ಬಗ್ಗೆ ಮಾತಾಡಬೇಕು ಅಂತಂದರೆ ಆಫ್ಕೋರ್ಸ್ ಹೋಗ್ತಾ ಅದು ಡಿಟೀರಿಯರೇಟ್ ಆಗುತ್ತೆ, ಹಾಗೇ ಆಗುತ್ತೆ. ಬಿಕಾಸ್ ವಿ ಆರ್ ಬಿಲ್ಟ್ ದಟ್ ವೇ. ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಸೊ ಯು ಅಡ್ವೈಸ್ ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು? ಖಂಡಿತ ಶುರು ಮಾಡಿ. ನಿಮ್ಮ ಥಾಟ್ಸ್ ಆನ್ ಲರ್ನಿಂಗ್, ಇಸ್ ದಿಸ್ ಇನ್ಸ್ಟ್ರೂಮೆಂಟ್ ಯೂಟ್ಯೂಬ್ ಫ್ರೆಂಡ್ಲಿ? ಅಲ್ಲೇ ನೋಡ್ಕೊಂಡು ಎಲ್ಲ ಕಲ್ತ್ಬಿಡ್ಬೋದಾ? ಎನಿ ಆರ್ಟ್ ಫಾರ್ಮ್ ಆರ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ವಿಚ್ ಇನ್ವಾಲ್ವ್ಸ್ ಎ ಫಿಸಿಕಲ್ ಇನ್ಸ್ಟ್ರೂಮೆಂಟ್, ನಾಟ್ ಜಸ್ಟ್ ಎ ಟೆಕ್ಸ್ಟ್ ಅಲ್ವಾ. ಅದಕ್ಕೆ ಇಟ್ ಈಸ್ ಗುಡ್. ನಿಮಗೆ ಗುರುಗಳ ಮುಂದೆ ಕೂತ್ಕೊಂಡು ಕಲಿಯೋಕ್ಕಾದರೆ ಇಟ್ ಈಸ್ ಬೆಸ್ಟ್. ಎಸ್ಪೆಷಲಿ ಇನ್ ದ ಇನಿಷಿಯಲ್ ಡೇಸ್. ಹಾಗಂದರೆ ಆ ಟೆಕ್ನಿಕ್ ಕರೆಕ್ಟಾಗಿ ಕಲ್ತ್ಕೋಬೇಕಷ್ಟೆ. ಅದು ನಾವು ಏನು ಕಲಿತೀವೋ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಉಳಿಯುತ್ತೆ. ಸೊ ರಾಂಗ್ ಟೆಕ್ನಿಕ್ನ ನಾವು ಕಲ್ತ್ಕೊಂಡು ನಮಗದು ತಪ್ಪು ಅಂತ ಗೊತ್ತು, ಇದಕ್ಕಿಂತ ಬೆಟರ್ ವೇ ಇದೆ ಅಂತ ನಾವು ಗೊತ್ತಿಲ್ಲದೆ ಯಾವುದೋ ಒಂದು ನಾನೇನೋ ಹಿಂಗೆ ಇಟ್ಕೊಂಡು ನುಡ್ಸೋದು, ಹಿಂಗೆ ಅಭ್ಯಾಸ ಮಾಡ್ಕೊಂಬಿಟ್ರೆ ನಾನು ಮೇ ಬಿ ನನಗೆ ಗೊತ್ತಿಲ್ಲ ಹೀಗೆ ಇಟ್ಕೋಬೋದು ಅಂತ. ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ರೆ ನಾನು ಐ ಆಮ್ ಸ್ಟ್ರೈನಿಂಗ್ ದಿಸ್ ಪಾರ್ಟ್ ಆ್ಯಂಡ್ ದೇರ್ ಇಸ್ ನೋಬಡಿ ಟು ಟೆಲ್ ಮೀ. ನಾನು ಅದನ್ನೇ ಅಭ್ಯಾಸ ಮಾಡ್ಕೋತೀನಿ. ದಿಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. ಬಟ್ ಆ ಥರ ಇಟ್ ಮೈಟ್ ಬಿ ಹೌ ಯು ಪ್ರೊಡ್ಯೂಸ್ ಅ ಸೌಂಡ್ ಆರ್ ಒಂದು ಗಮಕ ನುಡ್ಸೋ ಟೆಕ್ನಿಕ್ ಇರ್ಬೋದು. ಸೊ ಇವತ್ತು ಯೂಟ್ಯೂಬ್ ಫ್ರೆಂಡ್ಲಿ ಎಲ್ಲನೂ ಆಗಿದೆ. ಬಟ್ ಐ ಪರ್ಸ್ನಲಿ ಪ್ರಿಫರ್ ದ ಇನಿಷಿಯಲ್ ಟ್ರೈನಿಂಗ್ ಟು ಬಿ 1-on-1. ಈ ಫ್ಲಾಟಿಸ್ಟ್ಗಳು ತುಂಬ ಮಾಡೋ ಮಿಸ್ಟೇಕ್ಸ್ ಏನು ಯೂಶಲಿ? ಲೈಕ್ ಸಮ್ ಟಿಪ್ಸ್ ಇಫ್ ಯು ವಾಂಟ್ ಟು ಗಿವ್. ಸಿ, ಟು ಬಿ ಆನೆಸ್ಟ್, ನಾನು ಐ ಆಮ್ ನಾಟ್ ಟ್ರೈನ್ಡ್ ಲೈಕ್ ಅ ಫುಲ್ ಟೈಮ್ ಪ್ರೊಫೆಷ್ನಲ್ ಫ್ಲಾಟಿಸ್ಟ್. ಇಟ್ ಇಸ್ ಅ ವೆರಿ ಹೈಬ್ರಿಡ್ ಲರ್ನಿಂಗ್ ದಟ್ ಐ ಹ್ಯಾವ್ ಹ್ಯಾಡ್. ಸೊ ಮಿಸ್ಟೇಕ್ಸ್ ಅಂತ ಹೇಳೋದಕ್ಕಿಂತ ನಾನು ಹೇಳೋಕ್ಕೆ ಇಷ್ಟಪಡೋದು ಮೇಯ್ನ್ ಥಿಂಗ್ ವಿಲ್ ಬಿ ದ ಬ್ರೆತ್ ಮ್ಯಾನೇಜ್ಮೆಂಟ್. ಒಂದು ಫ್ರೇಸ್ ನುಡಿಸ್ತಿದ್ದೀವಿ ಅಂದರೆ ಅದೆಷ್ಟು ಉದ್ದ ಇದೆ ಅದನ್ನು ನಾವು ಅಂದಾಜು ಮಾಡಿಕೊಂಡು ಅದರ ಗೇಜ್ ಮಾಡಬೇಕಲ್ಲ. ಇಷ್ಟುದ್ದ ನನಗೆ ಬ್ರೆತ್ ಇದೆ, ಸೊ ನನಗೆ ಎಷ್ಟು ಲಂಗ್ ಪವರ್ ಇದೆ, ಅದನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು, ಇಂಥದನ್ನ ಮ್ಯಾನೇಜ್ ಮಾಡೋದು ಈಸ್ ಜನರಲಿ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಸೊ ನನಗೆ ಮೇ ಬಿ ಬಿಕಾಸ್ ನಾನು ಹಾಡೋದ್ರಿಂದ ಅದು ಆಲ್ರೆಡಿ ನಂಗೆ ಲಂಗ್ ಪವರ್ ಒಂದು ತಕ್ಕ ಮಟ್ಟಕ್ಕೆ ಫೇವರಬಲ್ ಆಗಿತ್ತು ಅಂತ ಅನಿಸುತ್ತೆ. ಬಟ್ ಅದರ್ವೈಸ್ ಜನರಲಿ ಹೊಸದಾಗಿ ಕಲಿಯೋಕ್ಕೆ ಶುರು ಮಾಡೋರಿಗೆ ಆಗೋದು ತಲೆ ಸುತ್ತು ಬರುತ್ತೆ. ಬಿಕಾಸ್ ಅವ್ರು ಅಷ್ಟು ಗಾಳಿ ಊದಿ ಅಭ್ಯಾಸ ಇರಲ್ಲ, ತೊಗೊಂಡು ಅಭ್ಯಾಸ ಇರುತ್ತೆ, ಈಕ್ವಲ್ ಇದಾಗಿರುತ್ತೆ, ತೊಗೊಳ್ಳೋದು ಬಿಡೋದು ಹಾಗಿರುತ್ತೆ. ಉಫ್ ಅಂತ ನೀವು ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಊದಿದಾಗ ಅಫ್ಕೋರ್ಸ್ ಇಟ್ಸ್ ಅ ನ್ಯೂ ಥಿಂಗ್ ಫಾರ್ ಯುವರ್ ಬಾಡಿ. ಸೊ ಅವಾಗ ಬಟ್ ರೆಸಿಸ್ಟೆನ್ಸು ಅಲ್ಲೇ ಡೆವಲಪ್ ಆಗೋದು, ಅದು ಯುವರ್ ಬಾಡಿ ಗೆಟ್ಸ್ ಯೂಸ್ ಟು ಇಟ್. ಸೊ ಆ ಟೈಮ್ ಪ್ಲ್ಯಾನ್ ಮಾಡ್ಕೋಬೇಕು. ಇನಿಷಿಯಲ್ ತಲೆ ಸುತ್ತು ಬರ್ತಿದೆ ಅನ್ನೋ ಒಂದು ಸ್ವಲ್ಪ ಬ್ರೇಕ್ ಕೊಡಿ, ಕೀಪ್ ಡ್ರಿಂಕಿಂಗ್ ವಾಟರ್.
ಸೊ ದಟ್ ಈಸ್ ಸಮಥಿಂಗ್ ದಟ್ ಮೈಟ್ ಬಿ ಯೂಸ್ಫುಲ್ ಇನ್ ದ ಇನಿಷಿಯಲ್ ಸ್ಟೇಜ್. ನೈಸ್. ಸೊ ಸಿನ್ಸ್ ನೀವು ಸಿಂಗಿಂಗು ಫ್ಲಾಟಿಸ್ಟ್ ಎರಡೂ ಕರಿಯರ್ನ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಅದು ನಿಮ್ಮ ವಾಯ್ಸಿಗೆ ಅಫೆಕ್ಟ್ ಮಾಡತ್ತಾ? ಫಾರ್ ಎಕ್ಸಾಂಪಲ್ ದಿಸ್ ಕ್ವೆಶನ್ ಐ ಗೆಟ್ ಆಸ್ಡ್ ಅ ಲಾಟ್ ಆ್ಯಂಡ್ ನನಗೆ ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಹೇಳೋಷ್ಟು ನನಗೆ ಐ ಆಮ್ ನಾಟ್ ಸ್ಟಡೀಡ್. ಬಟ್ ಎಷ್ಟೊಂದು ಜನ ನಮ್ಮ ಅಪ್ಪಂಗೆ ಇನಿಷಿಯಲಿ ಹೇಳ್ತಾ ಇದ್ರು, ಹಾಡು ಹಾಡ್ತಿದ್ದಾಳೆ ಬಟ್ ಫ್ಲೂಟು ನುಡಿಸ್ತಿದ್ದಾಳಲ್ಲ, ಗಂಟ್ಲು ಹಾಳಾಗೋಗಲ್ವಾ ಅನ್ನೋದು. ದಟ್ಸ್ ಬಿಕಾಸ್ ದ ಸ್ಟ್ರೈನ್ ಇಸ್ ಆನ್ ದ ಸೇಮ್ ಪಾರ್ಟ್ ಆಫ್ ದ ಬಾಡಿ ಅಲ್ವಾ, ಈ ಪಾರ್ಟು ಆಮೇಲೆ ಲಂಗ್ಸ್ ಅಂತ. ಬಟ್ ಲಕ್ಕಿಲಿ ಇಟ್ಸ್ ಆಲ್ ಓಕೆ. ಸೊ ಐ ಫೀಲ್ ನನಗೆ ವರ್ಕೌಟ್ ಆಗಿದೆ. ಆ್ಯಂಡ್ ನನಗೆ ಬೇರೆ ಎಷ್ಟೊಂದು ಜನ ಗೊತ್ತು ಫ್ಲೂಟು ನುಡ್ಸೋರು, ಹಾಡು ಹಾಡೋರು. ಸೊ ಐ ಕ್ಯಾನ್ ಸೇ ದಟ್ ಇಟ್ ಇಸ್ ಸೇಫ್. ಅಮೇಝಿಂಗ್. Wake up to fresh ideas. Repose. ಕಂಡೀಷ್ನಿಂಗ್ ಒಂದು, ಹೌ ಯು ಟೇಕ್ ಕೇರ್ ಆಫ್ ಯುವರ್ ಫ್ಲೂಟ್ ಒಂದಾದರೆ, ನಿಮ್ಮ ಗಂಟ್ಲಿಗೆ ಕ್ಯೂರಿಯಸ್ ಟು ನೋ ನಿಮ್ಮ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಏನು? ರಿಯಾಜ್ ಮಾಡಬೇಕಾದ್ರೆ ಫಸ್ಟ್ಲಿ ಏನಾದ್ರು ಬ್ರೆತ್ ಕಂಟ್ರೋಲ್ ಎಕ್ಸಸೈಸಸ್, ವಾಯ್ಸ್ ಕಲ್ಚರ್ಗೆ ಏನೇನು ಮಾಡ್ತೀರಾ? ಸೊ ನನ್ನದೇ ಒಂದು ಸೆಟ್ ಆಫ್ ಎಕ್ಸರ್ಸೈಸಸ್ ಇದೆ. ನನ್ನ ಪ್ರಾಕ್ಟೀಸ್ ಮೆಥಡ್ಸು ತುಂಬ ನನಗೇ ಆಗೋ ಥರ. ಇಟ್ಸ್ ಅ ವೆರಿ ಕಸ್ಟಮ್ ಮೇಡ್ ಸಿಸ್ಟಮ್. ಇವಾಗ ಕರ್ನಾಟಿಕ್ ಮ್ಯೂಸಿಕಲ್ಲಿ ಒಂದಷ್ಟು ವರ್ಷ ಇವಾಗ ಸರಳೆ ವರ್ಷೆ ಇರ್ಬೋದು, ಬೇರೆ ಬೇರೆ ರಾಗಗಳಲ್ಲಿ ಅಲಂಕಾರ ಹಾಡೋದು, ಆ ಈ ಊ ಈ ಥರ ಅಕಾರ ಈಕಾರ ಉಕಾರದಲ್ಲಿ ಅಲ್ಲಿ ಕ್ಲೋಸ್ಡ್ ಮೌತ್ ಸಿಂಗಿಂಗ್, ಇದೆಲ್ಲ ಒಂದಷ್ಟು ವರ್ಷ. ಅದು ಮಾಡಾದಮೇಲೆ ಒನ್ಸ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ಅದರ್ ಟೈಪ್ಸ್ ಆಫ್ ಮ್ಯೂಸಿಕ್, ಅದಕ್ಕೆ ಬೇಕಾಗಿರೋ ಎಕ್ಸಸೈಸಸ್ ಮಾಡ್ಕೋಬೇಕಿತ್ತು. ಒಂದು ಯಾವುದೋ ಒಂದು ಸಂಗತಿ, ಭೈರವಿ ಅಂತ ರಾಗದಲ್ಲಿರೋ ಗಟ್ಟಿ ಸಂಗತಿ ಇನ್ಯಾವುದೋ ಒಂದು ಭಾವಗೀತೆಯಲ್ಲಿ ಇಲ್ಲದೆ ಇರ್ಬೋದು, ಅದಕ್ಕೆ ಬೇರೆ ರೀತಿಯೇ ಒಂದು ಜಾರು ಬೇಕಾಗಬಹುದು ಇದರಲ್ಲಿ. ಸೊ ಅದನ್ನು ಹಾಡೋದಕ್ಕೆ ಆ ಒಂದು ಅಥೆಂಟಿಕ್ಕಾಗಿ ಅದು ಕೇಳಿಸ್ಬೇಕು ಅಂತಂದರೆ ಅದನ್ನು ಎಷ್ಟು ಸತಿ ಅಭ್ಯಾಸ ಮಾಡಬೇಕು ಅಷ್ಟು ಸತಿ ಅಭ್ಯಾಸ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಫಾರ್ ಎವ್ರಿ ಪರ್ಸನ್. ಫಾರ್ ಎಕ್ಸಾಂಪಲ್, ನನಗೆ ಒಂದು ಜಾಝ್ ಸೋಲೋ ಕಲಿಬೇಕು ಅಂತಂದರೆ ಆ ಒಂದು ಮೂಮೆಂಟ್ ಆಫ್ ನೋಟ್ಸ್ ಇರುತ್ತಲ್ಲ, ರಾಗದೊಳಗಿರಲ್ಲ. ಇವಾಗ ಸದ ಸದ ಮ ಪದ ನಿ ರಿ ನಿ ಪ ಗ ಮ ಮ ಪದ ಸ ತ ಮ ರಿ ಗ ಮ ಮ ಪ ಮ ಪದ ನಿ ನಿ ದ ನಿ ನಿ ದ ಗ ಇದೆ. ಟೇಕ್ 5 ಅಂತ ಒಂದು ಕಾಂಪೋಸಿಷನ್ ಸ್ಟ್ಯಾಂಡರ್ಡ್ ಅದು. ಸೊ ಇವಾಗ ನಮಗೇನು ಪರಿಚಯ, ಸರಿ ಗ ಮ ಪದ ನೀ ಅಥವಾ ಸರಿ ಗ ಮ ಪದ ನೀ ಸ ನಿ ದ ಪ ಮ ಗ ರಿ ಕೀರವಾಣಿ ಅಂತ ಅಂದ್ಕೊಂಡ್ರೆ, ಇಟ್ ಈಸ್ ವೆರಿ ರೇರ್ ದಟ್ ವಿ ವುಡ್ ಸಿಂಗ್ ಮ ಪದ ದ ನಿ ರಿ ಅಲ್ವಾ. ಕ್ರೊಮ್ಯಾಟಿಕ್ ಬರಲ್ಲ, ವೆರಿ ರೇರ್ಲಿ. ಇದ್ರೂ ಬೇಹಾಗಂತ ರಾಗದಲ್ಲಿ 2 ಮಧ್ಯಮ ಬಂದ್ರೂ ಇಟ್ಸ್ ಎ ರೇರ್ ಅಕರೆನ್ಸ್. ಸೊ ಈ ಥರದ್ದು ಇಟ್ಸ್ ಅಗೇನ್ ಮಸಲ್ ಟ್ರೈನಿಂಗ್. ಸೊ ಈ ಥರ ಅರ್ಧರ್ಧ ಮನೆ ವ್ಯತ್ಯಾಸ ಇರೋದು ಹಾಡೋದಕ್ಕೆ, ಅದಕ್ಕೆ ನಾನೇ ಒಂದು ಎಕ್ಸರ್ಸೈಸ್ ಕಂಡು ಹಿಡ್ಕೋಬೇಕಾಗಿತ್ತು. ಸೊ ಟಫೆಸ್ಟ್. ಐ ವಾಂಟೆಡ್ ಟು ಆಸ್ಕ್ ಯು, ಬೀಯಿಂಗ್ ಅ ಮ್ಯೂಸಿಷಿಯನ್, ನನಗೆ ಅವೆಲ್ಲ ಮಾಡ್ಬಿಡ್ತೀನಿ. ಸ್ವರ ನಾಪ್ಕ ಜಪ್ಪಯ್ಯ ಅಂದ್ರೂ ಆ ಚಿಕ್ಕ ವಯಸ್ಸಲ್ಲೇ ನೊಟೇಷನ್ ಹೊಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ. ಸಂಬಡಿ ಹೂಸ್ ಜಸ್ಟ್ ಲೈಕ್ ಮೀ, ವೆನ್ ಯು ಆರ್ ಸಿಂಗಿಂಗ್ ಆನ್ ದಟ್ ಸ್ಟೇಜ್ ಅಂದ್ ಹಿಂಗೆಲ್ಲ ಅದೇ ಒಂದು ಸ್ವರದಿಂದ ಎಲ್ಲೆಲ್ಲೋ ಎಗರ್ಕೊಂಡು ಒಂದು ಚೂರಿ ಕಡ ಆಗದಿರೋಂಗೆ ಬರ್ತಿರಲ್ಲ. ವಾಟ್ ಎಕ್ಸಸೈಸ್ ಡು ಯು ಹ್ಯಾವ್ ಫಾರ್ ದಿಸ್? Exercise, it's not one exercise, but it's a method of practice that I have to develop muscle memory. Okay. ಸೊ ನನಗೆ ಅದಕ್ಕೆ ಏನಾದರೂ ಒಂದು ರೆಪರ್ಟೋರ್ ಬೇಕಲ್ವಾ. ಸೊ ನಾನು ಒಂದಷ್ಟು ಜಾಝ್ ಸೋಲೋಗಳನ್ನ ಕೇಳೋದು ಫ್ರಮ್ ಆರ್ಟಿಸ್ಟ್, ಲೆಜೆಂಡರಿ ಆರ್ಟಿಸ್ಟ್ ಲೈಕ್ ಜಾನ್ ಕೊಲ್ಟ್ರೇನ್ ಇರ್ಬೋದು, ಚಿಕ್ ಕೊರಿಯಾ ಇರ್ಬೋದು, ಆ್ಯಂಡ್ ಹಲವಾರು. ಆ್ಯಂಡ್ ಲಿಸ್ನಿಂಗ್ ಟು ಸಿಂಗರ್ಸ್ ಲೈಕ್ ಬಾಬಿ ಮೆಕ್ಫೆರಿನ್, ಎಲ್ಲಾ ಫಿಟ್ಸ್ಜೆರಲ್ಡ್, ಇವ್ರುಗಳ್ದೆಲ್ಲ ಸಿಂಗಿಂಗ್ ಸ್ಟೈಲ್, ದಿಸ್ ಈಸ್ ಆಫ್ ಕೋರ್ಸ್ ಔಟ್ಸೈಡ್ ಆಫ್ ವಾಟ್ ಐ ಹ್ಯಾವ್ ಆಲ್ರೆಡಿ ಲಿಸನ್ ಟು ನಮ್ಮ ಸಂಗೀತದಲ್ಲಿ. ಸೊ ಅದು ನಂಗೆ ಹೌದಾ ಹೇಗೆ ಹಂಗೆ ಹೋಗ್ತಾ ಇದೆ ವಾಯ್ಸು ಅದಕ್ಕೆ ಅಂತ ಒಂದು ಆಶ್ಚರ್ಯ ಆಗತ್ತಲ್ವ. ಸೊ ಫಸ್ಟ್ ಅದನ್ನು ಕೇಳ್ತೀನಿ. ಅದು ಎಷ್ಟು ಸತಿ ಕೇಳ್ತೀನಿ ಅಂದರೆ, ಇದು ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್ 100 ಸತಿ ಕೇಳ್ತೀನಿ, ವೆರ್ ಐ ಕ್ಯಾನ್ ರೆಕಗ್ನೈಸ್ ದ ಫ್ರೇಸಸ್. ಆ್ಯಂಡ್ ನನ್ನ ತಲೆಯಲ್ಲಿ ಅದು ಬಾಯ್ಪಾಠ ಹೋಗಿರಬೇಕು, ಆಯಿತಾ, ಮೆಮೊರೈಸ್ ಆಗೋ ಥರ. ದೆನ್ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದನ್ನು ಹೇಗೆ ವಾಯ್ಸಲ್ಲಿ ಪ್ರೊಡ್ಯೂಸ್ ಮಾಡೋದು. ಸೊ ಇಂಟರ್ವಲ್ಸ್ ಎಲ್ಲ ಎಲ್ಲೆಲ್ಲೋ ಇದೆ ಅಂದರೆ ಮಸಲ್ ಮೆಮೊರಿ ಡೆವಲಪ್ ಆಗಬೇಕು. ಹಾಡೋದು ಅದು ನನ್ನ ನಿದ್ದೆಯಲ್ಲೂ ಅದು ಆ ಮೂಮೆಂಟ್ ಬರಬೇಕು. ಅಷ್ಟು ಸತಿ ಪ್ರಾಕ್ಟೀಸ್ ಮಾಡೋದು, 200 ಸತಿ 300 ಸತಿ, ಐ ಡೋಂಟ್ ನೋ. ಸೊ ಅದು ಮಾಡಿ 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 ಇವಾಗ ಇರ್ರೆಗ್ಯುಲರ್ ನನ್ನ ಸಂಗೀತದ ಪ್ರಕಾರ ಔಟ್ಸೈಡ್ ಆಫ್ ದ್ಯಾಟ್ ಸ್ಟೈಲ್ ಏನಿದೆಯೋ ಅಂಥದನ್ನು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಂಡು ಹಾಡೋಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಆಯಿತು. ಸೊ ಪಿಕಿಂಗ್ ಅಪ್ ಸೋಲೋಸ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ ಅಂತಾರಲ್ಲ, ಟ್ರಾನ್ಸ್ಕ್ರೈಬ್ ಮಾಡಿ
ನನ್ನ ಸ್ವರಗಳ ಇದು ಉಪಯೋಗಿಸ್ಕೊಂಡೆ ಅರ್ಥ ಮಾಡ್ಕೋಬೇಕನ್ನ ನಾನು, ಬಿಕಾಸ್ ಐ ಡೋಂಟ್ ರೀಡ್ ವೆಸ್ಟರ್ನ್ ನೋಟೇಷನ್ಸ್ ಹಾಗೆ. ಸೊ ನಾನು ಜೇಕಬ್ಸ್ ವೋಕಲ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಇದು ಚಿಕ್ಕವಳಿದ್ದಾಗ ನನ್ನ ಕಂಡೀಷನಿಂಗ್ ಬೇರೆ ಇತ್ತು, ಬಟ್ ಅಲ್ಲಿ ವೆನ್ ಐ ವೆಂಟ್ ಅಂಡ್ ಸಾ ಒನ್ ವಾಯ್ಸ್ ಎಕ್ಸಸೈಸ್, ಇದು ಮಿ 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 ಸೇಮ್ ನಾನು ಅದನ್ನೇ ಅವರು ಬೇರೆ ಏನೇನೋ ಅದರಲ್ಲಿ ಇನ್ನೊಂದ್ರೆ ಯಾವುದೋ ಲಿಪ್ರೋಲ್ ಮಾಡಿಸ್ತಾ ಇದ್ದಾರೆ ಇದೊಂದು, ಆಮೇಲೆ ಇನ್ನೊಂದು ಯಾವುದೋ ಇವೆಲ್ಲ ನಂಗೆ ಹೊಸದು. ಇದೇನು ಗುರು ಇದು, ನಮಗೆಲ್ಲ ಇಲ್ಲಿ ಸರಳೆ ವರ್ಷೆ ಜಂಟಿ ಇದೆಲ್ಲ ಹಾಡಿಸಿ. ಸೊ ವೆನ್ ಯು ಲುಕ್ ಅಟ್ ದೀಸ್ ಡಿಫ್ರೆಂಟ್ ವಾಯ್ಸ್ ಕಲ್ಚರ್ ಎಕ್ಸಸೈಸಸ್, ಹೌ ಡು ಯು ಲುಕ್ ಅಟ್ ದಿಸ್ ಆ್ಯಂಡ್ ದೆನ್ ಯಾವುದನ್ನು ಯಾರು ಪಿಕ್ ಮಾಡಬೇಕು ಅಂತ? ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ಯುವರ್ ಜಾನರ್ ಆಫ್ ಪರ್ಫಾರ್ಮೆನ್ಸ್. ಅಥವಾ ನೀವು ಜಾಸ್ತಿ ಇವಾಗ ಬರೀ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಹಾಡೋರಿಗೆ ಸರಿಗಮಪ ಮಗರಿಸ ಸರಿಗಮಪದ ಮಗರಿಸ ಸರಿಗಮಪದ ನಿಧ ಮಗರಿಸ ಈ ಥರ ಸಗರಿ ಮಗರಿ ಗಪ ಮದ ಪಮ ನಿಧ ಸನಿ ಮಿಲಿಯನ್ಸ್ ಆಫ್ ಪಾಸಿಬಿಲಿಟೀಸ್. ಸೊ ನಾನೇ ಒಂದಷ್ಟು ಎಕ್ಸಸೈಸಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದು ನೀವು ಹೇಳ್ದಂಗೆ ಆ ಈ ಆ್ಯಂಡ್ ಮಲ್ಲಿ ಅದೆಲ್ಲ. ಬಟ್ ಈಸ್ ವೆರಿ ನ್ಯೂ ಅದು. ಹಾಂ, ಲಿಪ್ ರೋಲ್ಸು ಅದು ಆಫ್ಕೋರ್ಸ್ ನಾನು ಬೇರೆ ಬೇರೆ ಡಿಸಿಪ್ಲಿನ್ಸ್ ಆಫ್ ವೋಕಲ್ ಕೋಚಿಂಗಲ್ಲಿ ನೋಡಿದ್ದೀನಿ. ಬಟ್ ಅಗೇನ್ ಐ ಥಿಂಕ್ ಇಟ್ ಇಸ್ ಟು ಗೆಟ್ ಯುವರ್ ಅಜಿಲಿಟಿ ಆಫ್, ಇವಾಗ ಪ್ರೊನೌನ್ಸಿಯೇಷನ್ ಇರ್ಬೋದು, ಇದಿರ್ಬೋದು. ಆ್ಯಂಡ್ ಲ್ಯಾಂಗ್ವೇಜ್ ಆಲ್ಸೋ ಮ್ಯಾಟರ್ಸ್. ವಾಟ್ ಲ್ಯಾಂಗ್ವೇಜ್ ಆರ್ ಯು ಸಿಂಗಿಂಗ್ ಇನ್, ಆ್ಯಂಡ್ ವಾಟ್ ಆರ್ ದ ಶೇಪ್ಸ್ ದಟ್ ಯು ಆರ್ ಮೇಕಿಂಗ್ ಇನ್ ಯುವರ್ ಮೌತ್ ಟು ಪ್ರೊಡ್ಯೂಸ್ ದೋಸ್ ಸಿಲಬಲ್ಸ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕಲ್ತಿರೋದೆಲ್ಲ ಒಂದು ಶ್ರುತಿ ಕಲಿತೀವಿ, ಒಂದು ಶ್ರುತಿಲಿ ಹಾಡ್ತೀವಿ ಅಲ್ವಾ. ಬಟ್ what I found interesting and was useful to me is Sarigama Magarisa Sarigama Magarisa Sarigama Magarisa. ಅದರ್ಧ ಮನೆ ಡಿಫ್ರೆನ್ಸಲ್ಲಿ ಅದು ವೆಸ್ಟರ್ನ್ ವೋಕಲ್ ಕೋಚಿಂಗಲ್ಲಿ ಇರುತ್ತೆ. ಬಿಕಾಸ್ ಟಾನಿಕ್ ಸೆಂಟರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಪೊಸಿಷನ್ಸ್ ಇಂಟ್ಯಾಕ್ಟ್ ಆಗಿರಬೇಕು, ಇಂಟರ್ವಲ್ಸ್. ಅದು ಆ ಕಾನ್ಸೆಪ್ಟು ನನಗೆ ಈಸ್ ವೆರಿ ಫ್ಯಾಸಿನೇಟಿಂಗ್. ಬಿಕಾಸ್ ಅದು ನಮ್ಮ ಸಂಗೀತದ ಫಾರ್ಮ್ಯಾಟಲ್ಲಿ ನಾವು ಶ್ರುತಿ ಆ ಥರ ಚೇಂಜ್ ಮಾಡಿ ಹಾಡೋದು ಈಸ್ ನಾಟ್ ಅ ನಾರ್ಮ್. ಹೌದು, ಒಂದೇ ಶ್ರುತಿ ಫಿಕ್ಸು. ನಿಮ್ದು 5:30 ಮನೆ ಅಂದರೆ 5:30 ಮನೇಲಿ ಹಾಡ್ತೀವಿ. ಅಬ್ಬಬ್ಬ ಅಂದರೆ ಮಧ್ಯಮ ಶ್ರುತಿಗೆ ಟ್ರಾನ್ಸ್ಪೋಸ್ ಮಾಡಿಕೊಂಡು ಹಾಡ್ಬೋದು ಒಂದು ಕಚೇರಿದಲ್ಲಿ ಅಥವಾ ಇದು. ಸೊ ಅದು ನನಗೆ ಹೆಲ್ಪ್ ಆಯಿತು. ಸೊ ಪ್ರಾಕ್ಟಿಸಿಂಗ್ ಇನ್ ದಟ್. ಎನಿಥಿಂಗ್ ದಟ್ ಯು ಹ್ಯಾವ್ ಫಾರ್ ಬ್ರೆತ್ ಕಂಟ್ರೋಲ್, ನಿಮ್ಮ ಸೀಕ್ರೆಟ್ ಏನು? ಅದೇ ಸಸ್ಟೈನ್ಸ್ ಪ್ರಾಕ್ಟೀಸ್ ಮಾಡೋದು ಎಲ್ರಿಗೂ ಹೆಲ್ಪ್ ಆಗೇ ಆಗುತ್ತೆ. ಅಂದರೆ ಒಂದು ದೊಡ್ಡ ಬ್ರೆತ್ ಹೇಳ್ಕೊಂಡು ಯಾವುದೋ ಒಂದು ನೋಟು ಎಷ್ಟೋ ತಿಳ್ಕೊಳಕ್ಕಾಗತ್ತೆ. ಆ್ಯಂಡ್ ಅದು ಹಂಗಂದರೆ ಅಂತ ಆಗದೇ ಇರೋವರೆಗೂ ಎಷ್ಟೋ ತಿಳ್ಕೊಳಕ್ಕಾಗತ್ತೆ. ಆ್ಯಂಡ್ ಒಬ್ಬೊಬ್ರಿಗೂ ಒಂದೊಂದು ಕೆಪಾಸಿಟಿ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿಕಮ್ ಗುಡ್. ಆ್ಯಂಡ್ ಆಲ್ಸೋ ನನಗೆ ನನ್ನದೇ ಒಂದು ಪರ್ಸ್ನಲ್ ಏನಂತಾರೆ ಪ್ರಾಬ್ಲಮ್ ಇದೆ ವಾಯ್ಸಲ್ಲಿ. ನನಗೆ ತುಂಬ ಬೇಗ ವಾಯ್ಸ್ ವಾರ್ಮಪ್ ಆಗೋಗುತ್ತೆ. ದಟ್ಸ್ ಗುಡ್, ನೋ ಗುಡ್ ಪ್ರಾಬ್ಲಮ್ ಟು ಹ್ಯಾವ್. ಬಟ್ ಐ ವಿಲ್ ಲೂಸ್ ಅ ಕಪಲ್ ಆಫ್ ನೋಟ್ಸ್ ಇನ್ ದ ಲೋವರ್ ರೇಂಜ್. ಹಂಗಾರೆ ಬಿಡಿಸಿ ಹೇಳಿ ವಾರ್ಮಪ್ ಅದಕ್ಕೆ ನಾವು ವಾರ್ಮಪ್ ಆಗೋಕ್ಕೂ ಮುಂಚೆ ಬೆಳಗಿನ ಜಾವ ಅವ್ರು ಹೇಳ್ತಾರೆ ತುಂಬ ಓಪನ್ ಆಗಿರಲ್ಲ ವಾಯ್ಸು, ಡೋಂಟ್ ಸಿಂಗ್ ಎತ್ಕೋತಾನೆ ಹೈ ಪಿಚ್ ಅಂತ. ಸೊ ಬೆಳಗಿನ ಜಾವ ಯೂಶಲಿ ಲೋ ಆಕ್ಟಿವ್ಸ್ ಎಲ್ಲ ಈಸಿ ಸಿಗುತ್ತೆ. ಹೈಯರ್ ಆಕ್ಟಿವ್ ಅಷ್ಟು ಈಸಿಯಾಗಿ ಸಿಗದೆ ಇರ್ಬೋದು. ಹೋಗ್ತಾ ಹೋಗ್ತಾ ಓಪನ್ ಅಪ್ ಆಗ್ತಾ ಹೋಗುತ್ತಲ್ವಾ. ಅದಕ್ಕೆ ನಾನು ಇಫ್ ಐ ವಾರ್ಮ್ ಅಪ್, ಐ ಡೋಂಟ್ ವಾರ್ಮ್ ಅಪ್ ಬಿಫೋರ್ ಅ ಕಾನ್ಸರ್ಟ್, ಐ ಗೋ ಆನ್ ಸ್ಟೇಜ್. ಬಿಕಾಸ್ ನನಗೆ ಅದು ವರ್ಕೌಟ್ ಆಗಲ್ಲ. ನಾನು ಜಾಸ್ತಿ ಮಾತಾಡಿ ಅಥವಾ ಹಾಡಿ ಮಾಡಿದ್ರೆ ಬಿಫೋರ್ ದ ಕಾನ್ಸರ್ಟ್ ನನ್ನ ಲೋಯೆಸ್ಟ್ ನೋಟ್ ಏನಿದೆಯೋ ನನಗೆ ಹಿಟ್ ಆಗಬೇಕು ಅನ್ನೋದು, ಅದು ಬಿಕಾಸ್ ಆಫ್ ವಾಯ್ಸ್ ಇಸ್ ಸೋ ವಾರ್ಮ್, ಐ ವಿಲ್ ಲೂಸ್ ದ್ಯಾಟ್. ಸೊ ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್ ಹೌ ಟು, ಮೇ ಬಿ ಐ ವಾಂಟ್ ಟು ಕನ್ಸಲ್ಟ್ ಸಮ್ ವೋಕಲ್ ಕೋಚಸ್. ಆ್ಯಂಡ್ ಬಿಕಾಸ್ ನಾನು ಬೇರೆ ಥರ ಐ ಆಮ್ ಎಳ್ದಾಡ್ತಿದ್ದೀನಿ ನನ್ನ ವಾಯ್ಸ್ನ ಆ್ಯಕ್ಚುಲಿ. ಸೊ ಮೇ ಬಿ ಐ ವಿಲ್ ಗೆಟ್ ಸಮ್ ಲೆಸನ್ಸ್ ಟು ಸೊ ಮುಂದೆ ಮೂವಿಂಗ್ ಟು ಯುವರ್ ಕಾನ್ಸರ್ಟ್ ಫೇಸ್ ಆಫ್ ಯುವರ್ ಲೈಫ್. ಅಂದರೆ ಇಲ್ಲಿವರೆಗೂ ಸಾವಿರಾರು ಕಾನ್ಸರ್ಟ್ಸನ್ನ ಕೊಟ್ಟಿದ್ರ, ಆಚೆಯಿಂದ ನೋಡೋರಿಗೆ ಕಾನ್ಸರ್ಟಿಗೆ ಹೋಗೋಕೆ ಮುಂಚೆ ಐ ಮೀನ್ ವಾಯ್ಸಿಗೆ ಸಂಬಂಧಪಟ್ಟಂತೆ ವಾರ್ಮ್ ಅಪ್ ಮಾಡಲ್ಲ ಹೇಳಿದ್ರಿ. ವಾಟ್ ಫ್ರೇಮ್ ಆಫ್ ಮೈಂಡಲ್ಲಿ ಯೂಶಲಿ ಹೋಗ್ತೀರಾ? ಅಲ್ಲೇನಾದ್ರು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆಯಾ? ಮುಂಚೆ ಹಿಂಗಿರ್ತೀನಿ, ಆಮೇಲೆ ಹಂಗಿರ್ತೀನಿ ಎಲ್ಲ ಕೇಳ್ತೀವಿ. ಜಸ್ಟಿನ್ ಬೀಬರ್ ಬಂದರೆ ಅಲ್ಲ ಹಿಂದೆ ಸ್ವಿಮ್ಮಿಂಗ್ ಪೂಲ್ ಕೇಳ್ತಾರಂತೆ, ಶವರ್ ಇರಬೇಕಂತೆ. ಸೊ ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಹಿಸ್ ಆರ್ ಹರ್ checklist, zone, do's, don'ts. What is yours? I like my black coffee without sugar. That is something I would like. But actually no fuss, yeah. Enilva? Very, very chill.
ನೀರು, ಆ್ಯಂಡ್ ಐ ಹ್ಯಾವ್ ಟ್ರೈಡ್ ಸ್ಟೇಯಿಂಗ್ ಅವೇ ಫ್ರಮ್ ಡೈರಿ, ಜಸ್ಟ್ ಲಾಸ್ಟ್ ಇಂಟ್ರೆಸ್ಟ್. ಹೌದಾ? ಹಾಂ, ಸೊ ಮಿಲ್ಕ್ ಜೊತೆ ಕಾಫಿ ಕುಡಿಯೋದು ಒಂದಿನ ಇಂಟ್ರೆಸ್ಟ್ ಹೊಟ್ಟೋಯ್ತು ಅಷ್ಟೇ. ಮೇ ಬಿ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಬ್ಲ್ಯಾಕ್ ಕಾಫಿ ಮೋರ್. ಸೊ ದಟ್ ಈಸ್ ಒನ್ ಥಿಂಗ್ ಐ ಲೈಕ್. ಆಮೇಲೆ ಜನರಲಿ ಯು ಆಸ್ಕ್ ಮಿ ಅಬೌಟ್ ಟೇಕಿಂಗ್ ಕೇರ್ ಆಫ್ ವಾಯ್ಸ್ ಅಂತ ಅಲ್ವಾ. ಸೊ ಐ ಹ್ಯಾವ್ ಬೀನ್ ವೆರಿ ಲೋ ಮೇಂಟೆನೆನ್ಸ್ ದಟ್ ವೇ. ಐ ಕೀಪ್ ಇಟ್ ಪ್ರಿಡಿ ಓಪನ್ ಆ್ಯಂಡ್ ರಫ್ ಆ್ಯಂಡ್ ಟಫ್, ಬಿಕಾಸ್ ಬೇರೆ ಬೇರೆ ವೆದರ್ ಕಂಡೀಷನ್ಸ್ಗೆ ಡ್ರಾಸ್ಟಿಕ್ ಚೇಂಜಸ್ ವೆನ್ ಯು ಆರ್ ಟ್ರಾವೆಲಿಂಗ್. ಸೊ ಯುವರ್ ಬಾಡಿ ಶುಡ್ ಬಿ ರೆಡಿ ಟು ಟೇಕ್ ಇಟ್, ಆ್ಯಂಡ್ ಇಮ್ಯುನಿಟಿ ಚೆನ್ನಾಗಿರಬೇಕು. ಬರೀ ಬಿಸಿನೀರೇ ಕುಡಿತೀನಿ ಅಥವಾ ಇದು ಮಾಡಿ ಆ ಥರ ಅಂದಾಗ ಮೇ ಬಿ ತುಂಬ ಸೆನ್ಸಿಟಿವ್ ಆಗೋಗ್ಬೋದು ಬಾಡಿ. ಅದಕ್ಕೆ ನಾನು ಐ ಸ್ಟಿಕ್ ಟು ನಾರ್ಮಲ್ ವಾಟರ್. ಆಮೇಲೆ ನ್ಯಾಚುರಲಿ ನನಗೆ ಅಷ್ಟೊಂದು ಸ್ವೀಟ್ ಟೂತ್ ಇಲ್ಲ ಅಥವಾ ಕರ್ದಿದ್ದ ತಿಂಡಿ ತಿನ್ನೋ ಆಸೆ ಇಲ್ಲ. ಸೊ ದಟ್ ಅದು ನನ್ನ ಫೇವರಲ್ಲೇ ಇದೆ, ಫೇವರ್ ಅಷ್ಟೇ. ಸೊ ಕಾನ್ಸರ್ಟ್ಸ್ ನಿಮಗೆ ಬೇರೆ ಬೇರೆ ಪ್ರಪಂಚನ ತೋರಿಸುತ್ತೆ, ಎಲ್ಲ ಥರದ ಆಡಿಯನ್ಸನ್ನು ತೋರಿಸುತ್ತೆ, ಕಾಂಪ್ಲಿಮೆಂಟ್ಸ್ ಅಂತ. ಸೊ ಅಪ್ಯಾರೆಂಟ್ಲಿ ದ ಫೈನೆಸ್ಟ್ ಕಾಂಪ್ಲಿಮೆಂಟ್ ಅಂತ ಬಂದಾಗ ಒಂದು ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಅವರು MS ಸುಬ್ಬಲಕ್ಷ್ಮಿ ಅವ್ರಿಗೆ ಅವ್ರು ಹಾಡಿದ ಮೇಲೆ ಹೇಳ್ತಾರಂತೆ, ನಾನು ಯಾರು, ಜಸ್ಟ್ ಅ PM ಇವ್ರ ಮುಂದೆ, ಶಿ ಈಸ್ ಅ ಕ್ವೀನ್ ಆಫ್ ಸಿಂಗಿಂಗ್ ಅಂತ. ಅಂದರೆ ದೊಡ್ಡ ದೊಡ್ಡವರು ಮ್ಯೂಸಿಕ್ ಮುಂದೆ ಹೆಂಗೆ ನಿಂತು ಬಿಡ್ತಾರೆ ಅನ್ನೋದಕ್ಕೆ ಉದಾಹರಣೆಗಳು ತುಂಬ ಇದೆ. ಸೊ ನಿಮಗೆ ವಾಟ್ ಆರ್ ಕಾಂಪ್ಲಿಮೆಂಟ್ಸ್ ಟು ಯು, ಆ್ಯಂಡ್ ಅದೇನು ಮಾಡುತ್ತೆ ನಿಮಗೆ ವ್ಯಕ್ತಿಗತವಾಗಿ? ನನಗೆ ಬಹಳ ತಟ್ಟುವಂಥ ಕಾಂಪ್ಲಿಮೆಂಟ್ಸ್ ಅಂದರೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಒಂದು ಪರ್ಫಾರ್ಮೆನ್ಸ್ ಕೇಳಿರೋರಾಗಿರ್ಬೋದು, ಅಥವಾ ಇವಾಗ ಆಲ್ಬಮ್ ಕೇಳ್ತಾ ಇದ್ದಾರಲ್ಲ ಅದಕ್ಕೆ ಬರ್ತಿರೋ ಫ್ರಮ್ ಆಬ್ಸಲ್ಯೂಟ್ ಸ್ಟ್ರೇಂಜರ್ಸ್, ನನಗೆ ಗೊತ್ತಿಲ್ಲದೆ ಇರೋ ಪಾರ್ಟ್ ಆಫ್ ದ ವರ್ಲ್ಡಿಂದ ಇರ್ಬೋದು, ಅಥವಾ ನನ್ನ ಪಕ್ಕದಲ್ಲೇ ಇರೋರು ಇರ್ಬೋದು, ಈಸ್ ವೆನ್ ಇಟ್ ಹ್ಯಾಸ್ ಟಚ್ಡ್ ದೇರ್ ಹಾರ್ಟ್. ಒಂದು ಭಾವನೆ, ಒಂದು ಭಾವನಾತ್ಮಕವಾಗಿ ಅವರನ್ನು ತಟ್ಟಿದೆ ಅಂತಂದರೆ ದೆನ್ ಇಟ್ಸ್ ವರ್ತ್ ಫಾರ್ ಮೀ ಅಷ್ಟೇ. ಆ ಒಂದು 5 ನಿಮಿಷ ಅದೊಂದು ಹಾಡು ಕೇಳಿದ್ರು, ಆವಾಗ ಅವ್ರಿಗೆ ಏನೋ ಒಂದು ತೃಪ್ತಿ ಆಯಿತು, ಅಥವಾ ಒಂದು ಕೆಟ್ಟ ಮೂಡಲ್ಲಿದ್ದರೆ ಅಥವಾ ಬೇಜಾರಲ್ಲಿರೋದು ಒಂದು ಸ್ವಲ್ಪ ಲೈಟ್ನ್ ಅಪ್ ಆಯಿತು ಅವ್ರಿಗೆ ಅಂತಂದರೆ ದೆನ್ ದ್ಯಾಟ್ ಈಸ್ ಆಲ್ ಆ್ಯನ್ ಆರ್ಟಿಸ್ಟ್ ಕ್ಯಾನ್ ಆಸ್ಕ್ ಫಾರ್. ಆ್ಯಂಡ್ ದಟ್ಸ್ ವಾಟ್ ಯುವರ್ ಹಾರ್ಟ್ ಇಸ್ ಕನೆಕ್ಟಿಂಗ್ ಟು ಅನದರ್ ಹಾರ್ಟ್ಸ್ ಕನೆಕ್ಷನ್. ಮ್ಯೂಸಿಕ್ ಅನ್ನೋದು ನಿಮಗೆ ಸಾಕಷ್ಟು ಕನೆಕ್ಷನ್ಸನ್ನು ತಂದುಕೊಡುತ್ತೆ. ನಾನೊಂದಷ್ಟು ಫೋಟೋಸ್ ಅಂತ ನೋಡ್ತಾ ಇದ್ದಾಗ ಒಂದರಲ್ಲಿ SPB ಸರ್ ನಿಮ್ಮನ್ನು ಹೀಗೆ ಅಪ್ಕೋತಾ ಇದ್ದಾರೆ. ಹೆಂಗೆ ಮೀಟ್ ಮಾಡಿದ್ರಿ, ಅವತ್ತೇನಾಯಿತು? ಸೊ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಹಿಮ್. ಕಲಾರ್ಣವ ಅಂತ ನಮ್ಮ ತಂದೆಯವರು ಸ್ಥಾಪನೆ ಮಾಡಿರೋ ಒಂದು ಆರ್ಟ್ ಫೆಸ್ಟಿವಲ್, ಗೋಕುಲಂ ಸ್ಕೂಲ್ ಆಫ್ ಮ್ಯೂಸಿಕ್ಕಿಂದ ಕಡೆಯಿಂದ ಅವ್ರ ಶಾಲೆ ಅದು 15 ವರ್ಷಗಳ ಕಾಲ ಅದು ನಡ್ಕೊಂಬಂತು. ಇವಾಗ ಕೋವಿಡೆಲ್ಲ ಆದಮೇಲಿಂದ ವಿ ಟುಕ್ ಅ ಸ್ಮಾಲ್ ಬ್ರೇಕ್. ಬಟ್ ಅಲ್ಲಿ ಆ ಫೆಸ್ಟಿವಲ್ನ ಮುಖಾಂತರ ನನಗೆ ಒಂದು ಕ್ಯೂರೇಟರ್ ಆಗಿ, ಆರ್ಗನೈಸರ್ ಆಗಿ ಕೂಡ ನನಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಆ್ಯಸ್ ಪಾರ್ಟ್ ಆಫ್ ದಟ್ ಫೆಸ್ಟಿವಲ್, ಇಡೀ ದಿನ ದ ಫೆಸ್ಟಿವಲಲ್ಲಿ ಎಲ್ಲ ರೀತಿಯ ಕಲಾ ಪ್ರಕಾರಗಳು, ಸಂಗೀತ, ಡ್ಯಾನ್ಸ್ ಆ್ಯಂಡ್ ವೇರಿಯಸ್ ಫಾರ್ಮ್ಸ್ ಆಫ್ ದೀಸ್ ಆರ್ಟ್ ಫಾರ್ಮ್ಸ್, ವಿಜುವಲ್ ಆರ್ಟ್ಸ್ ಆ್ಯಂಡ್ ಈ ಥರ ಹಲವಾರು, ಇಟ್ಸ್ ಅ ಶೋಕೇಸ್ ಆಫ್ ಅ ಲಾಟ್ ಆಫ್ performing arts, which also included an award segment. So ಒಬ್ಬ ಗಣ್ಯ ವ್ಯಕ್ತಿಗಳನ್ನ ಕರೆದ್ಬಿಟ್ಟು ಒಂದು ಲೈಫ್ ಟೈಮ್ ಅಚೀವ್ಮೆಂಟ್, ಇಟ್ಸ್ ಮೋರ್ ಲೈಕ್ ಅ ಥ್ಯಾಂಕ್ಸ್ ಗಿವಿಂಗ್ ಅವಾರ್ಡ್. ಹಂಗಂದರೆ ಅವರು ಏನು ಕಾಂಟ್ರಿಬ್ಯೂಟ್ ಮಾಡಿದಾರೋ ಟು ದ ಫೀಲ್ಡ್ ಆಫ್ ವಾಟ್ ಎವರ್ ಫೀಲ್ಡ್ ದೇ ಆರ್ ಇನ್, ಪ್ಲಸ್ ಒಂದು ಕಪಲ್ ಆಫ್ ಇನ್ಸ್ಪೈರಿಂಗ್ ಪರ್ಸ್ನಾಲಿಟೀಸ್ ಇನ್ ಮಚ್ ಯಂಗರ್. ಸೊ ಯೂತ್ನ ಇನ್ಸ್ಪೈರ್ ಮಾಡ್ತಿರೋ ಕೆಲವು ಪರ್ಸ್ನಾಲಿಟೀಸ್, ಆ ಥರ ಒಂದು ಅವಾರ್ಡ್ ಸೆಗ್ಮೆಂಟ್ ಕೂಡ ಅದರಲ್ಲಿ ಆ ಫೆಸ್ಟಿವಲಲ್ಲಿತ್ತು. ಒನ್ ಆಫ್ ದ ಇಯರ್ಸ್, ಐ ಥಿಂಕ್ 2016, SP ಸರನ್ನು ನಾವು ಈ ಥರ ಆನರ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು, ಪ್ರವೀಣ್ ರಾವ್ ಅವರು ಆ್ಯಕ್ಚುಲಿ ಹೆಲ್ಪ್ಡ್ ಅಸ್ ಅಪ್ರೋಚ್ ಹಿಮ್. ಅವ್ರಿಗೆ ಬಹಳ ಚೆನ್ನಾಗಿ ಪರಿಚಯ ಇರೋದ್ರಿಂದ, ಆ್ಯಂಡ್ ಅವ್ರಿಗೂ ಈ ಫೆಸ್ಟಿವಲ್ ಬಗ್ಗೆ ಗೊತ್ತಿತ್ತು. ಆಮೇಲಿಂದ ಹರಿಹರನ್ ಜಿ ಅವರು ಅವರಿಗೆ ಸನ್ಮಾನ ಮಾಡೋದಕ್ಕೆ ಬಂದಿದ್ದರು. ಸೊ ಹರಿಜಿ ಅವರು ನನಗೆ ತುಂಬ ಬಹಳ ಇನ್ಸ್ಪೈರಿಂಗ್ ಮ್ಯೂಸಿಷಿಯನ್ ಟು ಮೀ, ಆ್ಯಂಡ್ ಅವ್ರ ಪರಿಚಯನೂ ಉಂಟು, ಒಂದು 2-3 ಸತಿ ಪರ್ಫಾರ್ಮ್ ಮಾಡಿರೋದು ಉಂಟು. ಸೊ ಆ ಒಂದು ಸಂದರ್ಭದಲ್ಲಿ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಮೀಟ್ ಹಿಮ್ ಆ್ಯಂಡ್ ಆಲ್ಸೋ ಸಿಂಗ್ ಸಮಥಿಂಗ್ ಫಾರ್ ಹಿಮ್. ಏನು ಹಾಡಿದ್ರಿ? ಒಂದಷ್ಟು
it was like a short medley that I presented for SP sir and Hariji. That was the first time he also listened to me sing. It was a special. That's the only time. ಏನೇನು ಇಂಟ್ರಾಕ್ಷನ್ಸ್ ಇತ್ತು ಲೈಕ್ ಬಿಕಾಸ್ ನಿಮ್ಮ ಕ್ಯೂರಿಯಾಸಿಟೀಸ್ಗಳೇನು ಆ್ಯಸ್ ಅ ಮ್ಯೂಸಿಷಿಯನ್ ಎದುರು ಬದ್ರು ಸಿಕ್ಕಿದಾಗ ಏನು ಮಾತಾಡ್ಕೋತೀರಾ ಅಥವಾ ಇಟ್ಸ್ ಆಲ್ ಅಬೌಟ್ ನೀವು ಇದ್ದೀರಾ ಮುಂದೆ ಏನು ಹೊಳಿತಲ್ಲ ಥರನಾ? ನನಗೆ ಇಟ್ ವಾಸ್ ಅನ್ ಆಫರಿಂಗ್. ಹಾಗಂದರೆ ಐ ವಾಂಟ್ ಟು ಜಸ್ಟ್ ಸೇ ಥ್ಯಾಂಕ್ಸ್ ಟು ಹಿಮ್ ಫಾರ್ ಎವ್ರಿಥಿಂಗ್ ದಟ್ ಹಿ ಹ್ಯಾಸ್ ಡನ್ ಆ್ಯಂಡ್ ಪ್ರೆಸೆಂಟೆಡ್ ಗಿಫ್ಟೆಡ್ ಟು ದ ವರ್ಲ್ಡ್. ಅದನ್ನು ನನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಒಂದು ಹಾಡಿನ ಗುಚ್ಛ ಪ್ರೆಸೆಂಟ್ ಮಾಡಿದ್ದವ್ರಿಗೆ. ಆ್ಯಂಡ್ ಅವ್ರಿಗೆ ತುಂಬಾ ಖುಷಿಯಾಯಿತು. ಬಂದು ಅಪ್ಕೊಂಡು ನನ್ನನ್ನು ಒಂದಷ್ಟು ಬಹಳ ಎನ್ಕರೇಜಿಂಗ್ ಮಾತುಗಳನ್ನು ಆಡಿ, ಎಲ್ಲಿ ವೇರ್ ವರ್ ಯು ಅಂತೆಲ್ಲ ಕೇಳಿ ನನಗೆ he spoke, you should, you deserve to be heard a lot more and ಎಲ್ಲ ಒಳ್ಳೆಯದಾಗಲಿ ಅಂತೆಲ್ಲ he gave me a lot of blessings. So that was very special. ಅಮೇಝಿಂಗ್. ಕ್ರೇಜಿ ಐಡಿಯಾಸು, ಕೊಲಾಬ್ರೇಷನ್ಸು, ಯೂಶಲಿ ಒಂದು ಮಾತಿದೆ, ಬೆಸ್ಟ್ ಮೆಮರೀಸ್ ಕಮ್ ಫ್ರಮ್ ಕ್ರೇಜಿ ಐಡಿಯಾಸ್ ಅಂತ. ನಿಮ್ಮ ಒಂದು ಜರ್ನಿ ಅಂತ ಬಂದಾಗ ನಾವು ಆಚೆ ಮಾತಾಡ್ಕೊತಾ ಇದ್ವಿ, ಬೇರೆ 72 ರಾಗಗಳನ್ನು ಒಂದು ಕಂಪೋಸಿಷನಲ್ಲಿ ತಂದಿದ್ದೀರಾ ಅಂತ. ಸೊ ಟೆಲ್ ಅಸ್ ಅಬೌಟ್ ಹೌ ಯು ಗಾಟ್ ದಿಸ್. ದಟ್ ಈಸ್ ಅ ಟ್ರೆಡಿಷನಲ್ ಕಾಂಪೋಸಿಷನ್, ಮಹಾವೈದ್ಯನಾಥ ಅಯ್ಯರ್ ಅಂತ. ಸೊ ಇದು ಬಹಳ ಹಿಂದೆ ಕಂಪೋಸ್ ಆಗಿರುವಂತಹ ಒಂದು ಕೃತಿ, ಮೇಳರಾಗ ಮಾಲಿಕ ಅಂತ. ಸೊ ಅದರಲ್ಲಿ 72 ಮೇಳಕರ್ತ ರಾಗಗಳು ಕರ್ನಾಟಕ ಮ್ಯೂಸಿಕಲ್ಲಿರುವಂಥದ್ದು ಈ ಒಂದು ಕಾಂಪೋಸಿಷನಲ್ಲಿ ಅದನ್ನು ಪೋಣಿಸಿ ಒಂದು ಕಾಂಪೋಸಿಷನ್ ಮಾಡಿದ್ದಾರೆ. ನನಗೆ ಯಾವುದು ಗೊತ್ತಾಗ್ತಿಲ್ಲ, ನಮಗೂ ಗೊತ್ತಿಲ್ಲ. ಕ್ಯಾನ್ ಯು ಸಿಂಗ್ ಸಮ್ ಫಾರ್ ಅಸ್? ಶ್ಯೂರ್. ಹಂಗಂದ್ರೆ ಇದು ಶುರು ಆದರೆ ಹೋಗ್ತಾನೆ ಇರುತ್ತೆ ಕಾಂಪೋಸಿಷನ್, ಆ ಥರ ಇದೆ. 72 ರಾಗ ಕವರ್ ಆಗಬೇಕಲ್ಲ. ಸೊ ಇದನ್ನು ಸ್ಪೆಷಲ್ ಥಿಂಗ್ ಅಬೌಟ್ ದಿಸ್ ಇಸ್ ನಮ್ಮ ತಾಯಿಯ ಗುರುಗಳು, ಅವಾಗಲೇ ಹೇಳಿದ್ನಲ್ಲ ವಿದುಷಿ ವಸಂತ ಶ್ರೀನಿವಾಸನ್ ಅಂತ, ಅವ್ರ ಹತ್ರ ನಾನು ಇದನ್ನ ಕಲ್ತಿದ್ದು ವೆನ್ ಐ ವಾಸ್ ವೆರಿ ಯಂಗ್, ಅಬೌಟ್ 8 or 9. ಒಂದು 12-13 ವರ್ಷದ ಹಿಂದೆ ಇದನ್ನು ರೆಕಾರ್ಡ್ ಕೂಡ ಮಾಡಿದ್ವಿ. ಆ್ಯಂಡ್ ಇಟ್ಸ್ ಅವೈಲಬಲ್ ಆಲ್ಸೋ ಡಿಜಿಟಲಿ. ಸೊ ಮೊದಲನೇ ಮೇಳಕರ್ತ ರಾಗ ಕನಕಾಂಗಿಯಿಂದ ಶುರುವಾಗಿ ಕೊನೆ ರಾಗ 72ನೇ ಮೇಳಕರ್ತ ರಸಿಕಪ್ರಿಯ, ಅಲ್ಲಿವರೆಗೂ ಇಟ್ಸ್ ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಹೋಗಿ. ಎಷ್ಟು ನಿಮಿಷ ಇದೆ ಹಾಡಿದು? ಅದು ಸುಮಾರು ಬರುತ್ತೆ, 1.25 ಗಂಟೆ ಬರುತ್ತೆ. ಕನಕಾಂಗ್ಯ ರಮಯ್ಯ ಪೂಜಿತ ಸನಕಾದಿ ಪ್ರಿಯ ಕೃಪಾಲಯ ಗಮ ಗಪ ಮದ ಪದ ನಿಸ ನಿರಿ ಸರಿ ನಿಸ ಪದ ದಪ ಪ ಮಗರಿ ಸರಿ ನಿಸ ಸರಿ ಕನಕಾಂಗ್ಯ. ಸೊ ಕನಕಾಂಗಿ ರಾಗ. ಸೊ ಅಲ್ಲಿಂದ ಕೊನೆಯವರೆಗೂ ಹೋಗುತ್ತದು. ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಟ್ರಾನ್ಸಿಷನ್ ಹಾಕ್ಕೊಂಡು. ಸೊ ಇಟ್ಸ್ ಅ ವೆರಿ ಗ್ರೇಟ್ ಕಾಂಪೋಸಿಷನ್ ದಟ್ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಆಫ್ ಲರ್ನಿಂಗ್. ಅದ್ರಲ್ಲಿ ಫ್ಲೂಟು ನುಡಿಸಿದ್ದೀನಿ. ಸೊ ಅಮೇಝಿಂಗ್. ಸೊ ಯಾವ ತರಹದ ಹಾಡಿಗೆ ಯಾವ ಥರ ನಿಮ್ಮ ವಾಯ್ಸನ್ನು ಬಳಸ್ಕೋಬೇಕು ಅನ್ನೋ ಜಜ್ಮೆಂಟ್ಸಿಗೆ ಏನೇನು ಮಾಡ್ತೀರಾ? ಎಕ್ಸ್ಪೆರಿಮೆಂಟ್ ಅಷ್ಟೇ. ಹಾಗಂದರೆ ಐ ಹ್ಯಾವ್ ಟು ಬಿ ಮೈ ಓನ್ ಜಡ್ಜ್. ಆ್ಯಂಡ್ ಅದು ಕರೆಕ್ಟ್ ರೀತಿ ಜಡ್ಜ್ ಮಾಡೋದಕ್ಕೆ ಕರೆಕ್ಟ್ ಟೇಸ್ಟ್ ಬೆಳೆಸ್ಕೋಬೇಕು. ಹೆಂಗೆ ಬೆಳೆಸ್ಕೊಳ್ಳೋದು? ಲಿಸ್ನಿಂಗ್. ಕೇಳಲೇಬೇಕು. ಗುಡ್ ಸಿಂಗರ್ ಹ್ಯಾಸ್ ಟು ಬಿ ಅ ಗುಡ್ ಲಿಸ್ನರ್. ಆಬ್ಸಲ್ಯೂಟ್ಲಿ. ಆ್ಯಂಡ್ ಲಿಸ್ನಿಂಗ್ ಅನ್ನೋದು ಹೇಗಂದರೆ, ಫಾರ್ ಮೀ ಇಟ್ ಹ್ಯಾಸ್ ಬೀನ್ ವೆರಿ ವೈಡ್ ಆ್ಯಂಡ್ ವಾಸ್ಟ್. ಎಂಥದ್ದಾದರೂ ಮ್ಯೂಸಿಕ್ ಎಲ್ಲಿಂದೇ ಆಗಿರಲಿ ಅದನ್ನ ಕೇಳಬೇಕು. ಆ್ಯಂಡ್ ಅಲ್ಲಿಂದ ಏನೋ ಒಂದು ವಿಷಯ ಇರುತ್ತೆ ಕಲಿಯೋಕ್ಕೆ. ಅದೆಲ್ಲನೂ ನಮ್ಮ ಸಿಂಗಿಂಗೋ ಅಥವಾ ಮ್ಯೂಸಿಕ್ಯಾಲಿಟಿಗೋ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ದಿಸ್ ಹ್ಯಾಸ್ ಬೀನ್ ಮೈ ಮಂತ್ರ. ನಾನು ಎವ್ರಿ ಡೇ ಅಟ್ಲೀಸ್ಟ್ ಒಂದು ಹೊಸ ಹಾಡು ಕೇಳಿಸ್ಕೊತೀನಿ. ಗುಡ್. ಐ ಗೋ ಅಪ್ ಆ್ಯಂಡ್ ಇವತ್ತು ಯಾವ ಹಾಡು ಕೇಳಿದ್ರಿ? ಎನಿ ರೆಕಮೆಂಡೇಶನ್? ಕೇಳಿ ಸಕ್ಕತ್ತಿದೆ. ಇವತ್ತು ಕೇಳ್ತೀನಿ, ಹೋಗ್ತಾ ಕೇಳ್ತೀನಿ. ಟುಡೇ ಹ್ಯಾಸ್ ಬೀನ್ ವೀಸಾ ಡೇ. ಸೊ ಬಟ್ ಅದೇ ಬಟ್ ಸದ್ಯಕ್ಕೆ ವಾಟ್ ಆರ್ ಯು ಲೂಪಿಂಗ್ ಆನ್? ಲೈಕ್ ವಾಟ್ ಆರ್ ಯು ಟ್ರಿಪ್ಪಿಂಗ್ ಆನ್? ಯಾವ ಹಾಡು, ಯಾವ ಥರ ಜಾನರ್ ಆಫ್ ಮ್ಯೂಸಿಕ್? ಇಟ್ಸ್ ಡಿಫ್ರೆಂಟ್ ಎವ್ರಿ ಡೇ. ಬಟ್ ರೀಸೆಂಟ್ಲಿ ನಾನು ಟೆಮ್ಲಾ ಅಂತ ಒಂದು ಆಲ್ಬಮ್, ಅದ್ರಲ್ಲಿ ನಾನು ಹಾಡಿದ್ದೀನಿ ಆ್ಯಕ್ಚುಲಿ ಒಂದು ಹಾಡು, ಬಟ್ ಆ ಎಂಟೈರ್ ಆಲ್ಬಮ್ ಕೇಳಿಸ್ಕೊತಾ ಇದ್ದೆ. ಸೊ ಇಟ್ ಹ್ಯಾಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಮ್ಯೂಸಿಷಿಯನ್ಸ್ ದಟ್ ಐ ಮೆಟ್, ಹ್ಯಾಮಿಲ್ಟನ್ ಜಿ ಹೊಲಾಂಡಾ ಅಂತ, ಬ್ರೆಜಿಲಿಯನ್ ಬ್ಯಾಂಜೋ ಪ್ಲೇಯರ್. ಮತ್ತು C4 ಟ್ರಿಯೋ ಅಂತ, ವೆನೆಜುವೆಲನ್ ಕ್ವಾಟ್ರಿಟ್. ದೇ ಪ್ಲೇ ದಿಸ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಕ್ವಾತ್ರೋ ಮತ್ತು ಬೇಸ್ ಎಲ್ಲ. ವಾಟ್ ಇಸ್ ಕ್ವಾತ್ರೋ? ಅದೊಂದು ವೆನೆಜುವೆಲನ್ ಇನ್ಸ್ಟ್ರೂಮೆಂಟ್. ಇಟ್ಸ್ ಲೈಕ್ ಒಂಥರ ಗಿಟಾರ್ಗಿಂತ ಚಿಕ್ಕದು, ಯುಕುಲೆಲೆಗಿಂತ ಸ್ವಲ್ಪ ದೊಡ್ಡದು. ಇಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್. ನೀವು ಅದು ಕೇಳಿಸ್ಕೊಳ್ಳಿ, ಇಟ್ಸ್ ಅಮೇಝಿಂಗ್.
ಆ ಆಲ್ಬಮ್ ಕೇಳ್ತಾ ಇದ್ದೆ ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅದ್ರಲ್ಲಿ ಒಂದು ಹಾಡು ಬೇರೆ ಹಾಡಿದೆ, ಅದು ಹೇಗೆ ಬಂದಿದೆ ಅಂತ ಕೇಳಿಸ್ಕೊತಾ ಇದ್ದೆ. ಸೊ ಆ ಥರ ನಾನು ಐ ಕೀಪ್ ಎಕ್ಸ್ಪ್ಲೋರಿಂಗ್. ಆ್ಯಂಡ್ ಯಾವ್ದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಅದು ಸಜೆಷನ್ ಕೊಡತ್ತಲ್ಲ, ಯು ಮೈಟ್ ಆಲ್ಸೋ ಲೈಕ್ ದಿಸ್ ಅಂತ. ಸೊ ನಾನು ಐ ಜಸ್ಟ್ ಕೀಪ್ ಡೈವಿಂಗ್ ಡೀಪರ್. ಲೆಟ್ ದಿ ಆಲ್ಗೋರಿದಮ್ ಟೇಕ್ ಯು. ಯಾ ಆಲ್ಸೋ ಸಮ್ ಇಂಟ್ರೆಸ್ಟಿಂಗ್ ಕೊಲ್ಯಾಬ್ಸ್ ದಟ್ ಯು ಹ್ಯಾಡ್. ರಿಕ್ಕಿ ಕೇಜ್ ಅವ್ರ ಜೊತೆಗೆ ಅವರು ಹೀಸ್ ಟೇಕನ್ ಮ್ಯೂಸಿಕ್ ಟು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಆ್ಯಂಡ್ ನೀವು ಕೂಡ ಒಂದು ಎಸ್ಪೆಷಲಿ ತುಂಬಾ ಪಾಪ್ಯುಲರ್ ಅನ್ನೋ ಸಿನಿಮಾ ಹಾಡುಗಳು, ಅದು ಬಾಲಿವುಡ್ಡು ಈ ಥರ ಅಥವಾ ಪಾಪ್ ಮ್ಯೂಸಿಕ್, ಇದು ಬಿಟ್ಟು ಈ ಸ್ಪೇಸಲ್ಲಿ ಆಟಾಡೋದಿದೆಯಲ್ಲ. ಹೌದು. ಸೊ ಹೌ ಹ್ಯಾಸ್ ದ ಜರ್ನಿ ಬೀನ್ ಸೋ ಫಾರ್? ವಂಡರ್ಫುಲ್. ನನಗೆ ರಿಕ್ಕಿ ಪರಿಚಯ ಸುಮಾರು ಒಂದು 14 ವರ್ಷದ್ದಿರಬೇಕು. ಬಟ್ ದೆನ್ ಲೇಟರ್ ಅವ್ರ ಆಲ್ಬಮ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡೋ ಆ್ಯಸ್ ಅ ಸಿಂಗರ್ ಆ್ಯಂಡ್ ಅ ಫ್ಲೌಟಿಸ್ಟ್ ಅವಕಾಶಗಳಾಯಿತು. ಆಮೇಲೆ ಹಲವಾರು ಲೈವ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಲೈಕ್ ಯು ಸೆಡ್ ಎಲ್ಲ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕಾಂಪೋಸಿಷನ್ಸ್ ಆ್ಯಂಡ್ ಕಾನ್ಸೆಪ್ಟ್ ಡ್ರಿವನ್, ಮತ್ತು ಏನೋ ಒಂದು ಮೆಸೇಜ್ ಇರೋವಂತಹ ಪ್ರತಿಯೊಂದು ಹಾಡಿಗೂ ಒಂದು ಇಂಟೆನ್ಷನ್ ಇರೋವಂಥದ್ದು. ಸೊ he is also doing something for environment. ಕರೆಕ್ಟ್. So the music is also playing the role of Supporting a cause, bringing out a standing message. for a So that has also added a set of experiences to my journey as an artist and playing the music of another composer. So ಈ ಥರ ಹಲವಾರು ಕೊಲಾಬ್ರೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ. ಆಲ್ಸೋ ಅಮೇರಿಕನ್ ಜಾಝ್ ಅಂತ ಬಂದಾಗ ಬಾಬಿ ಮೆಕ್ಫೆರನ್, ಕರೆಕ್ಟ್, the big name. he is one of my gods. ಹೆಂಗೆ how did you land working with him? ಸೊ ಒಂದು 6-7 ವರ್ಷದ ಹಿಂದೆ, ಸೊ ಡ್ಯೂರಿಂಗ್ ದಿಸ್ ಎಕ್ಸ್ಪರಿಮೆಂಟಿಂಗ್ ವಿತ್ ಮೈ ವಾಯ್ಸ್ ಫೇಸ್, ನಮ್ಮ ಸ್ನೇಹಿತರೊಬ್ಬರು ಯೂಜಿನ್ ಸ್ಕೀಫ್ ಅಂತ ಲಂಡನ್ನಲ್ಲಿದ್ದಾರೆ. ಈಸ್ ಅ ಕಂಪೋಸರ್ ಆ್ಯಂಡ್ ಎಜುಕೇಟರ್. ಆ್ಯಂಡ್ ಹೀಸ್ ಒನ್ ಆಫ್ ದ ವಿಸಿಟ್ಸ್ ಟು ಲಂಡನ್. ಅವರು ನನಗೆ ಹೇಳಿದ್ರು, ಹಿ ವಾಸ್ ಸೀಯಿಂಗ್ ವಾಟ್ ಆಲ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪೆರಿಮೆಂಟ್ ವಿತ್ ಆ್ಯಂಡ್ ಹೌ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ಅಂತ. ಸೊ ಜಾನ್ ಕೋಲ್ಟ್ರೇನ್ದು ಜಾಯಿಂಟ್ ಸ್ಟೆಪ್ಸ್ ಅಂತ ಒಂದು ಕಾಂಪೋಸಿಷನ್ ಇದೆ. ಇಫ್ ಯು ಹ್ಯಾವ್ ನಾಟ್ ಹರ್ಡ್ ಇಟ್ ಯೆಟ್, ನೀನು ಅದು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ಈ ಥರ ಈ ಸ್ಕ್ಯಾಟಿಂಗ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನು ನೀನು ಇಂಡಿಯನ್ ಸ್ವರಗಳಲ್ಲಿ ಮಾಡ್ತಿರೋದು. ಈ ಸೋಲೋನ ಯು ಹ್ಯಾವ್ ಟು ಟ್ರಾನ್ಸ್ಕ್ರೈಬ್ ಇಟ್ ಆ್ಯಂಡ್ ಟ್ರೈ ಸಿಂಗಿಂಗ್ ಇಟ್. ಇಟ್ ವಿಲ್ ಜಸ್ಟ್ ಓಪನ್ ಅಪ್ ಅನ್ ಅದರ್ ವರ್ಲ್ಡ್. ಸ್ಕ್ಯಾಟಿಂಗ್ ಅಂದರೆ ಸ್ಕ್ಯಾಟ್ ಅನ್ನೋ ಕಾನ್ಸೆಪ್ಟ್, ಇಟ್ಸ್ ಅ ಸ್ಟೈಲ್ ಆಫ್ ಸಿಂಗಿಂಗ್. ಇಟ್ಸ್ ಕೈಂಡ್ ಆಫ್ ಟ್ರೀಟಿಂಗ್ ಯುವರ್ ವಾಯ್ಸ್ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್. ದಟ್ಸ್ ವಾಟ್ ಯು ಡೂ. ನಾನು ಅದಕ್ಕೆ ಅವಾಗಲೇ ಕೇಳಿದ್ನಲ್ಲ, ನೀವು ಸ್ವರಗಳ ಜೊತೆಗೆ ಹಿಂಗೆ ಕರ್ಕೊಂಡೋಗಿ ಹಿಂಗೆ ಬಂದುಬಿಡ್ತೀರ. ಬಿಕಾಸ್ ಯು ಹ್ಯಾವ್ ದಟ್ ಕಂಡೀಷನಿಂಗ್ ಪ್ಲೇಯಿಂಗ್ ಫ್ಲೂಟ್. ಆಲ್ಸೋ ಯು ಕ್ಯಾನ್ ರೀಡ್ ಸ್ವರಾಸ್. ಅದು ನಿಮಗೆ ಹೆಲ್ಪ್ ಮಾಡಿದೆಯಾ? ಅದು ಜಸ್ಟ್ ಲೊಕೇಟಿಂಗ್ ದ ಮೆಲಡಿ ಆ್ಯಂಡ್ ನೋಟ್ಸ್ ಏನಿದೆ ಒಂದು ಫ್ರೇಸಲ್ಲಿ ಅನ್ನೋದನ್ನ ಟ್ರಾನ್ಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಅದು ಅಗೇನ್ ಇಟ್ಸ್ ಫ್ರಮ್ ದ ಇಂಡಿಯನ್ ಸಿಸ್ಟಮ್. ನಾನು ಸ್ವರ ಸಿಸ್ಟಮ್ ಯೂಸ್ ಮಾಡಿಕೊಂಡೇ ಕಲಿತಿರೋದು. ಆ್ಯಂಡ್ ನನಗೆ ಅದಕ್ಕೆ ಒಂದು ಶ್ರುತಿ ಆಧಾರ ಬೇಕಲ್ವ, ಸಾ ಎಲ್ಲಿದೆ ಅಂತ ಕಂಡಿಟ್ಕೊಂಡ್ರೆ ಮಿಕ್ಕಿದ ಸ್ವರಗಳೇನು ಅಂತ ಗೊತ್ತಾಗತ್ತೆ. ಬಟ್ ಜಾಝಲ್ಲಿ ಆ ಥರ ಇಲ್ವಲ್ಲ, ಸಾ ಚೇಂಜ್ ಆಗ್ತಿರತ್ತೆ. ಸೊ ದ್ಯಾಟ್ ವಾಸ್ ಅ ನ್ಯೂ ಟಾನಿಕ್ ಸೆಂಟರ್ ಅಂತ ಏನಿರುತ್ತೆ, ಅದು ಒಂದೇ ಶ್ರುತಿಯಲ್ಲಿರಲ್ವಲ್ಲ ಇಡೀ ಕಾಂಪೋಸಿಷನ್. ಕೆಲವು ಸತಿ ಅದು ಚೇಂಜ್ ಆಗುತ್ತೆ, ಕಾರ್ಡ್ ಚೇಂಜ್ ಆದರೆ ಹಾರ್ಮೋನಿನೂ ಹೋಗ್ತಾ ಇದೆ, ಮೆಲಡಿನೂ ಹೋಗ್ತಾ ಇದೆ. ಇಟ್ಸ್ ಟ್ರಾವೆಲಿಂಗ್ ಇನ್ ಅ ಡಿಫ್ರೆಂಟ್ ಪ್ಲೇನ್ ಆಲ್ ಟುಗೆದರ್. ಸೊ ದಿಸ್ ಕೈಂಡ್ ಆಫ್ ಲೈಕ್ ಜಾಯಿಂಟ್ ಸ್ಟೆಪ್ಸ್ ಓಪನ್ಡ್ ಅಪ್ ಮೈ ಮೈಂಡ್ ಇನ್ ಮೆನಿ ವೇಸ್ ಆ್ಯಂಡ್ ಫಾರ್ ಮೈ ವಾಯ್ಸ್ ಟು ಯೂಸ್ ಮೈ ವಾಯ್ಸ್ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್. ಅಲ್ಲಿಂದ ಶುರುವಾಗಿದ್ದು. ಅದೊಂದು ವಿಡಿಯೋ ಯೂಟ್ಯೂಬಲ್ಲಿ ಸುಮ್ಮನೆ ಶೇರ್ ಮಾಡಿದ್ದೆ ಆ್ಯಂಡ್ ಅದು ಸಿಕ್ಕಾಪಟ್ಟೆ ಜನಕ್ಕೆ, ಎಸ್ಪೆಷಲಿ ಇನ್ ದ ವೆಸ್ಟ್, ಬಹಳಷ್ಟು ಜನಕ್ಕೆ ಅದು ಆಶ್ಚರ್ಯ ಆಯಿತು. ಈ ಥರ ಒಂದು ಇಂಡಿಯನ್ ಬ್ಯಾಕ್ಗ್ರೌಂಡಿಂದ ಬರೋ ಸಿಂಗರ್ ಈ ಥರ ಒಂದು ಕ್ಲಿಷ್ಟವಾಗಿರೋ ಜಾಝ್ ಕಾಂಪೋಸಿಷನ್ನ ಹಾಡ್ತಾ ಇದ್ದಾರೆ ಅಂತ. ಕ್ಯಾನ್ ಯು ಸಿಂಗ್ ಇಟ್ ಫಾರ್ us? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿಂಗ್ ಇಟ್ ವಿತೌಟ್ ಬ್ಯಾಕಿಂಗ್ ಬಿಕಾಸ್ ಇಟ್ಸ್ ಮೂವಿಂಗ್. ಇಟ್ ನೀಡ್ಸ್ ಜಸ್ಟ್ ದ ಫಸ್ಟ್ ಲೈನ್ ಇಸ್ ಪ ಗ ಸ ದ ನಿ ಸ ನಿ ಗ ನಿ ಧ ಗ ಪ ದ ಮ ನಿ ಸ ನಿ ಗ ಗ ಗ ಪ ದ ಮ ನಿ ಪ ಪ. That is the beginning line. That is probably the easiest part of the entire composition. This is the inception of swaras. Yeah. ಒಳಗೊಳಗೆ ತುಂಬ ಕಷ್ಟ ಇದೆ. ಆ್ಯಂಡ್ ಇದರಲ್ಲಿ ಪ ಅಂತ ನನಗನ್ಸಿದ್ದು ಬಿಕಾಸ್ ನನ್ನ ಪ್ರಕಾರ ಅದರಲ್ಲಿ ಸಾ, ದಟ್ ಪೊಸಿಷನ್ ಈಸ್ ಮೈ ಸಾ. ಸೊ ಅಗೇನ್ ಇಫ್ ಐ ಲುಕ್ ಅಟ್ ದ ವೆಸ್ಟರ್ನ್ ನೋಟೇಷನ್, ದೇ ವಿಡ್ ಹ್ಯಾವ್ ಅ ಟೋಟ್ಲಿ ಡಿಫ್ರೆಂಟ್ ಡಿನಾಮಿನೇಷನ್ ದಟ್ಸ್ ಗೋಯಿಂಗ್ ಆನ್. ಬಟ್ ಅದೇ ಆ ಒಂದು ವಿಡಿಯೋ ನನಗೆ ಇಟ್ ಓಪನ್ ಡೋರ್ಸ್, ಐ ಶುಡ್ ಸೇ. And a few of the greatest musicians
ನೋಟಿಸ್ಡ್ ಇಟ್. ನನಗೆ ಅಂದರೆ ಲೈಕ್ ವಿಕ್ಟರ್ ವೂಟನ್ ಆ್ಯಂಡ್ ಮೆನಿ ಅದರ್ ಮ್ಯೂಸಿಷಿಯನ್ಸ್ ದಟ್ ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್. ಸೊ ಅವ್ರು ನನಗೆ ಮೆಸೇಜ್ ಬರೆದಿದ್ರು ಇದನ್ನ ನೋಡಿ, ನಾನು ಇವರೇನಾ ಇದು ಅಂತ. ಐ ಹ್ಯಾಡ್ ಟು ಲೈಕ್ ಚೆಕ್, ಆ ಥರ ಆಯಿತು. ದೆನ್ ಇಟ್ ವಾಸ್ ಆ್ಯಕ್ಚುಲಿ ಹಿಮ್. ಆ್ಯಂಡ್ ಒಂದಷ್ಟು ಸಂಗೀತದ ಬಗ್ಗೆ ಕಾನ್ವರ್ಸೇಷನ್ಸ್ ಆಯಿತು, ನಾನು ಹೇಗೆ ಇದನ್ನು ಅಪ್ರೋಚ್ ಮಾಡ್ತಿದ್ದೀನಿ. ಆ್ಯಂಡ್ ಅವರು ತುಂಬ ಇಂಡಿಯನ್ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಲೇಟರ್ ಆನ್ ಹಿ ಇನ್ವೈಟೆಡ್ ಮಿ ಟು ಸಿಂಗ್ ಆನ್ ಹಿಸ್ ಅಪ್ಕಮಿಂಗ್ ಆಲ್ಬಮ್. ದೆನ್ ವಿ ಮೆಟ್, ಪ್ಲೇಡ್ ಅ ಕಪಲ್ ಆಫ್ ಪರ್ಫಾರ್ಮೆನ್ಸಸ್. ಅವ್ರದ್ದು ವರ್ಕ್ಶಾಪ್ ನ್ಯಾಶ್ವಿಲಲ್ಲಿ, ಅಲ್ಲಿ ಹೋಗಿ ನಾನು ಕರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ಒಂದು ಸಣ್ಣ ಪ್ರೆಸೆಂಟೇಷನ್ ಫಾರ್ ದ ಸ್ಟೂಡೆಂಟ್ಸ್ ದೇರ್ ಅದನ್ನು ಮಾಡೋ ಅವಕಾಶ ಆಯಿತು. ಆ್ಯಂಡ್ ಹಿಸ್ ಬ್ರದರ್ ರಾಯ್ ವುಟನ್ ಸೆಂಟ್ ಮೈ ವಿಡಿಯೋ ಟು ಬಾಬಿ ಮೆಕ್ಫರಿನ್ಸ್ ಪ್ರೊಡ್ಯೂಸರ್ ಆ್ಯಂಡ್ ಮ್ಯಾನೇಜರ್. ಅವ್ರು ನೋಡಿ ಅಂದು ಖುಷಿಪಟ್ಟು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಬಾಬಿ ಮೆಕ್ಫರಿನ್ ಕಾನ್ಸರ್ಟ್ ಅಟೆಂಡ್ ಮಾಡೋದಿತ್ತು ಯುರೋಪಲ್ಲಿ, ಅದು ನಾನು ವಿಕ್ಟರ್ಗೆ ಹೇಳಿದ್ದೆ. ಸೊ ಇಟ್ ಜಸ್ಟ್ ಲೈಕ್ ದ ಡಿಸೈನ್ ವಾಸ್ ಸೋ ಬ್ಯೂಟಿಫುಲಿ ಮೇಡ್. ಆ್ಯಂಡ್ ಐ ಎಂಡೆಡ್ ಅಪ್ ಮೀಟಿಂಗ್ ಬಾಬಿ ಪರ್ಸ್ನಲಿ ಬ್ಯಾಕ್ ಸ್ಟೇಜ್. ಆ್ಯಂಡ್ ಅವರು ನನ್ನ ಸ್ಟೇಜ್ ಮೇಲೆ ಒಂದು ಇಂಪ್ರಾಂಪ್ಟು ಹಾಡೋದಕ್ಕೆ ಕರೆದ್ರು. ಆ್ಯಂಡ್ ಫ್ರಮ್ ದೇರ್ ಆನ್ ಇಟ್ಸ್ ಬೀನ್ ಸಚ್ an extended musical family. So how easy is it to collaborate with international artists being an Indian musician? ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ ಆ ವಾತಾವರಣ? ಆಫ್ ಕೋರ್ಸ್ ಹ್ಯೂಮನ್ ರಿಲೇಷನ್ಶಿಪ್ ಇದರಲ್ಲಿ ಇಟ್ ಈಸ್ ಬ್ಯೂಟಿಫುಲ್. ಲೈಕ್ ಯು ಆರ್ ಮೀಟಿಂಗ್ ಡಿಫ್ರೆಂಟ್ ಪೀಪಲ್, ಕಲ್ಚರ್ ಬೇರೆ, ಅಲ್ಲಿನ ವಾತಾವರಣ ಬೇರೆ, ಊಟ ಬೇರೆ, ಮಾತುಕತೆ ರೀತಿ ಬೇರೆ. ಬಟ್ ಮ್ಯೂಸಿಕಲಿ ವೆನ್ ಯು ಗೋ ಇನ್ ಆ್ಯಸ್ ಅ ಕೊಲಾಬರೇಟರ್, ನನಗೆ ನಾನು ಹೇಳ್ಕೊಳ್ಳೋದು ಅವರ ಆ ಸಂಗೀತದ ಬಗ್ಗೆ ನಾನು ಇನ್ಫಾರ್ಮ್ಡ್ ಆಗಿ ಹೋಗಬೇಕು, ಆಯಿತಾ. ಆ್ಯಂಡ್ ಅವರು ಅಷ್ಟೇ ಇಂಟ್ರೆಸ್ಟ್ನಿಂದ ನಾನು ಯಾವ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದೀನಿ ಅದನ್ನು ನೋಡ್ತಾರೆ ಅಲ್ವಾ. ಸೊ ದೇರ್ ಹ್ಯಾಸ್ ಟು ಬಿ ದಟ್ ಮ್ಯೂಚುವಲ್ ಅಡ್ಮಿರೇಷನ್, ರೆಸ್ಪೆಕ್ಟ್ ಟುವರ್ಡ್ಸ್ ದ ಸ್ಟೈಲ್ ಆಫ್ ದ ಮ್ಯೂಸಿಕ್ ಆ್ಯಂಡ್ ದ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಆಫ್ ದಟ್ ಮ್ಯೂಸಿಕ್. ಮತ್ತು ಕೊಲಾಬ್ರೇಷನ್ ನಾನು ಎಂಟರ್ ಆದಾಗ ನನಗೆ ಹೇಳ್ಕೊಳ್ಳೋ ಮಾತು ಏನಂದರೆ, ನಾನು ಅದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಏನೋ ಒಂದು. ಸೊ ಅದಕ್ಕೆ ನಾನು ಹೇಗೆ ನನ್ನನ್ನು ನಾನು ತಯಾರು ಮಾಡ್ಕೋಬೇಕು. ಇಟ್ ಕೆನಾಟ್ ಬಿ ನಾನಲ್ಲಿ ಹಾಡದೇ ಇದ್ರೂ ಅದು ಏನೋ ವ್ಯತ್ಯಾಸ ಆಗ್ತಿರ್ಲಿಲ್ಲ ಅನ್ನೋ ಥರ ಇರಬಾರ್ದು. ಇಟ್ ಶುಡ್ ಆ್ಯಡ್ ಸಮಥಿಂಗ್, ಎದ್ದು ನಿಲ್ಲಬೇಕು. ಇಟ್ ಶುಡ್ ಮೇಕ್ ದ ಮ್ಯೂಸಿಕ್ ಮೋರ್ ಎನ್ರಿಚಿಂಗ್. ಸೊ ಅದನ್ನು ನಾನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ ದ ಪ್ರಾಸೆಸ್ ಐ ಎಂಡ್ ಅಪ್ ಲರ್ನಿಂಗ್ so many things and exchanging ideas. Which is trying to see you in ಬೇರೆ ಬೇರೆ ಆಯಾಮಗಳಲ್ಲಿ, how you operate as a singer, how you operate as a flautist, international collaborations ಅಲ್ಲಿ ನೀವು ಹೆಂಗೆ ಯೋಚನೆ ಮಾಡ್ತೀರ ಅದೆಲ್ಲ ನೋಡ್ತಾ. ಆ್ಯಸ್ ಅ ಕಂಪೋಸರ್, ಲೈಕ್ ಈಗ ಎಷ್ಟೊಂದು ಜನಕ್ಕೊಂದು ಬೇರೆ ಬೇರೆ ಸ್ಟೈಲ್ಸ್ ಇದೆ. ಲೈಕ್ MS ವಿಶ್ವನಾಥನ್ ಸರ್ ಅವ್ರ ಕಾಲದಲ್ಲಿ ಅವ್ರು ಕಂಪೋಸ್ ಮಾಡಿಬಿಟ್ಟು ಬೇರೆಯವರೆಲ್ಲ ಯಾರೋ ಆರ್ಕೆಸ್ಟ್ರೇಷನ್ ನೋಡ್ಕೊಳ್ಳೋರು. ನೆಕ್ಸ್ಟು ರೆಹಮಾನ್ ಸರ್ ಅಂತ ಬಂದರೆ ಅವರೊಂಥರ ಟೆಕ್ನೋಕ್ರಾಟ್. ಬೇರೆ ಎಲ್ಲ ರೆಕಾರ್ಡೆಡ್ ಆಗಿರೋ ಪೀಸಸನ್ನು ಒಟ್ಟಿಗೆ ತಂದು ದೆನ್ ಈ ಬೇಸಿಕ್ಲಿ ಕ್ರಿಯೇಟ್ ಸಮ್ ಮ್ಯಾಜಿಕ್. ಅದೇ ಥರ ಇಳೆಯರಾಜ ಸರ್ ಅವರು ಎಲ್ಲಾನು ಬರೆಯೋರು, ಆರ್ಕೆಸ್ಟ್ರೇಷನಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳೋರು. ಅಂದರೆ ಈ ಥರ ಮ್ಯೂಸಿಕ್ ವರ್ಲ್ಡ್ ಹ್ಯಾಸ್ ಸೀನ್ ಕಂಪೋಸರ್ಸ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್. ನೀವು ಯಾವ ಥರ ಆಸ್ ಅ ಕಂಪೋಸರ್? So yeah, I have one little bit of a challenge when it comes to composing. ಅದು ಏನಂತಂದರೆ, ನಾನು ಯಾವುದು ಹಾರ್ಮೋನಿಕ್ ಇನ್ಸ್ಟ್ರೂಮೆಂಟ್ ನುಡ್ಸಲ್ಲ ನಾನು. ಲೈಕ್ ಅ ಗಿಟಾರ್ ಆರ್ ಪಿಯಾನೋ ನಾನು ಲೊಕೇಟ್ ಮಾಡ್ಬೋದು ಪಿಯಾನೋದಲ್ಲಿ ಕೆಲವು ಕಾರ್ಡ್ಸ್, ಬಟ್ ಐ ಆಮ್ ನಾಟ್ ಟ್ರೈನ್ಡ್ ಇನಫ್ ಟು ಅಕಂಪನಿ ಮೈ ಸೆಲ್ಫ್. ಒಂದು ಮೆಲಡಿ ಇದೆ, ಬಟ್ ನನಗೆ ಈ ಹಾರ್ಮೋನಿ ಕೇಳಿಸ್ತಿದೆ. ಫಸ್ಟ್ ಆಫ್ ಆಲ್ ನಾನು ಹಾರ್ಮೋನಿದಲ್ಲಿ ಟ್ರೈನ್ ಆಗಿಲ್ಲ, ಬಟ್ ಮೈ ಇಯರ್ಸ್ ಆರ್ ಅಕಸ್ಟಮ್ ಟು ಇಟ್. ಸೊ ಅದು ನನಗೆ ಬಹಳ ಫ್ಯಾಸಿನೇಟಿಂಗ್ ಒಂದು ಎಲಿಮೆಂಟ್ ದಟ್ ಈಸ್ ನಾಟ್ ವೆರಿ ಮಚ್ ಯೂಸ್ಡ್ ಇನ್ ಕ್ಲಾಸಿಕಲ್ ಸ್ಟೈಲ್ಸ್ ಆಫ್ ಇಂಡಿಯಾ. ಲೈಕ್ ಕರ್ನಾಟಿಕ್ ಮ್ಯೂಸಿಕಲ್ಲಿ, ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಹಾರ್ಮೋನಿ ಅಂತ ನಿಮಗೆ ಕೇಳೋದು ಬರೀ ತಂಬೂರಿದಲ್ಲಿ ಬೇರೆ ಸ್ವರ ಬರೋದು, ಪಂಚಮ ಷಡ್ಜ ಎರಡು ಅಲ್ಲಿ ಕೇಳಿಸ್ತಿರುತ್ತೆ. ಕೆಲವು ಸತಿ ನಿಷಾದಕ್ಕೋ ಮಧ್ಯಮಕ್ಕೋ ಟ್ಯೂನ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ವಾಟ್ ದ ರಾಗ ಡಿಮ್ಯಾಂಡ್ಸ್. ಅದರ್ವೈಸ್ ಅದು ಹಿಂದೆ ಕೀಬೋರ್ಡ್ ನುಡ್ಸೋದು, ದಟ್ ಈಸ್ ಆಲ್ ಲೇಟರ್ ಅಡಿಷನ್ ಅಲ್ವಾ. ಆ್ಯಂಡ್ ದಿಸ್ ಹ್ಯಾಪನ್ಡ್ ಇನ್ ಫಿಲ್ಮ್ ಮ್ಯೂಸಿಕ್ ಸ್ಲೋಲಿ. ಆಮೇಲೆ ಕಾರ್ಡ್ ಅನ್ನೋ ಕಾನ್ಸೆಪ್ಟ್ ಬಂತು, ಬೇರೆ ಗ್ಲೋಬಲ್ ಪರ್ಕಷನ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್, ಗಿಟಾರ್ ಎಲ್ಲ ಆ್ಯಡ್ ಆಗಿದ್ದು. ಅದಕ್ಕಿಂತ ಮೊದಲು ಬರೀ ಶಾಸ್ತ್ರೀಯ ವಾದ್ಯಗಳನ್ನೇ ಕೇಳ್ತಿದ್ದಿದ್ದು ಅಲ್ವಾ. ತುಂಬ ಹಳೆ ಸಂಗೀತ ಕೇಳಿದ್ರೆ ನೀವು ಫಿಲ್ಮ್ದು. ಇವಾಗ ಹಾರ್ಮೋನಿ ಎಷ್ಟು ಎಕ್ಸ್ಪ್ಲೋರ್ ಆಗ್ತಿದೆಯೋ ಅಂದರೆ, ಇವಾಗ ನೀವು ಹೇಳಿದ್ದ ಕಂಪೋಸರ್ಗಳೆಲ್ಲರೂ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ.
ಸೊ ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ವೆನ್ ಐ ಆಮ್ ರೈಟಿಂಗ್ ಸಮ್ ಸಾಂಗ್, ಆ ಮೆಲಡಿ ಜೊತೆ ಇಫ್ ಐ ಹ್ಯಾವ್ ಎನ್ ಇಂಟೆನ್ಷನ್ ಆಫ್ ರೈಟಿಂಗ್ ಎ ಹಾರ್ಮನಿ, ಅದಷ್ಟು ನನ್ನ ವಾಯ್ಸಲ್ಲೇ ಆಗಬೇಕು. ಸೊ ನಾನು ಡೆಮೋ ಮಾಡೋವಾಗ ಐ ಹ್ಯಾವ್ ಟು ರೆಕಾರ್ಡ್ ಎವ್ರಿ ಲೈನ್ ಆಫ್ ದ ಹಾರ್ಮನಿ. ಸೊ ಬೇಸಿಕಲಿ ನನಗದು ಇಟ್ ಈಸ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಮೆಲಡೀಸ್ ಅಕಂಪನಿಂಗ್ ದ ಮೇನ್ ಮೆಲಡಿ. ಆ್ಯಂಡ್ ಐ ಆಲ್ಸೋ ಡೋಂಟ್ ಪ್ಲೇ ಎನಿ ಪರ್ಕಷನ್ ಅಲ್ವಾ. ಸೊ ಏನಾದರೂ ಗ್ರೂವ್ ಅಥವಾ ಆ ಥರ ಏನಾದ್ರು ಇದರ ತಲೆಯಲ್ಲಿ ಐ ಜಸ್ಟ್ ರಿಸೈಟ್ ಇಟ್ ಅಥವಾ ಐಡಿಯಾಗೆ. ಸೊ ದ್ಯಾಟ್ ಈಸ್ ಮೈ ಮೆಥಡ್ ಆಫ್ ಕಂಪೋಸಿಂಗ್. ಆ್ಯಂಡ್ ಲಿರಿಕ್ ರೈಟಿಂಗ್ ಅಂತ ಇನ್ವಾಲ್ವ್ ಆದರೆ ಅದು ಯೂಶ್ವಲಿ ಟ್ಯೂನ್ ಜೊತೆನೇ ಡೆವಲಪ್ ಆಗುತ್ತೆ. ನಾವು ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ನನಗೂ ಕ್ಯೂರಿಯಾಸಿಟಿನಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾ ಗೊತ್ತಾಗಿದ್ದು, ಇವತ್ತಿಗೂ ಶಾಸ್ತ್ರೀಯ ಸಂಗೀತದಲ್ಲಿ ಪಿಯಾನೋ ಬಂದಿಲ್ಲ ಹೆಚ್ಚು. ಯಾಕೆ ಅಂದರೆ ಉದಾಹರಣೆ ಕೆಲವು ಗಮಕಗಳು ಅದು ಪಿಯಾನೋನಲ್ಲಿ ಲಿಮಿಟೇಷನ್ಸ್, ಅದು ಟಚ್ ಮಾಡೋಕ್ಕಾಗಲ್ಲ, ಹೆನ್ಸ್ ವಯಲಿನ್ ಬಂತು ಅಂತ. ಸೊ ಅದೇ ಥರ ಈ ಫ್ಲೂಟ್ ಅಂತ ಬಂದಾಗ ವೆನ್ ಐ ವಾಸ್ ಡೂಯಿಂಗ್ ಮೈ ಓನ್ ರಿಸರ್ಚ್, ಇಟ್ಸ್ ಲೈಕ್ ಆಲ್ಮೋಸ್ಟ್ 45,000 years ago ಅಲ್ಲಿಂದ ಫ್ಲೂಟ್ ಇದೆ. ಕೃಷ್ಣ ಪರಮಾತ್ಮ ಅಂತ ಒಂದು ರೆಫರೆನ್ಸ್ ತಗೊಂಡು ಅಲ್ಲಿಂದ ಫಸ್ಟ್ ಫ್ಲೂಟ್ ವಾಸ್ ಮೇಡ್ ಔಟ್ ಆಫ್ ಅ ಬೇರ್ ಇದೆಯಲ್ಲ, ಬೇರ್ ಬೋನ್ನಿಂದ ಮಾಡಿರೋದಂತೆ. ಸೊ ಇದೆಲ್ಲ ನೋಡಿದಾಗ ನೀವು ಆ್ಯಸ್ ಆರ್ಟಿಸ್ಟ್ ಯಾವ್ಯಾವ ಥರ ಇನ್ಸ್ಟ್ರೂಮೆಂಟ್ಸ್ದು ಕ್ಯಾಟಲಾಗೇ ನಿಮ್ಮ ಹತ್ರ ಇದೆ. ಲೈಕ್ ಈ ಮುಂಚೆ ಸೋನು ವೇಣುಗೋಪಾಲ್ ಅಂತ, ಎಸ್ ಯು ನೋ ವಾಟ್ ಶಿ ಸೆಡ್, ಶಿ ಬೇಸಿಕ್ಲಿ ಸೆಡ್ ಶಿ ಹ್ಯಾಸ್ ಎಷ್ಟೋ 45 ಎಷ್ಟೋ ಪೇರ್ಸ್ ಆಫ್ ಗ್ಲಾಸಸ್, ಓಕೆ, ಕನ್ನಡಕ. ಓಕೆ, ಆ ಥರ ನಿಮ್ಮ ಫೆಟಿಶ್ ಏನು, ಎಷ್ಟಿದೆ ನಿಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್? ನನ್ನ ಕಲೆಕ್ಷನಲ್ಲಿ ಮೇಜರ್ ಆಫ್ ದ ಫ್ಲೂಟ್ಸ್ ದಟ್ ಐ ಹ್ಯಾವ್ ಎಲ್ಲ ಬ್ಯಾಂಬೂ ಫ್ಲೂಟ್ಸ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಅಪ್ಪಾಸ್ ಓಲ್ಡ್ ಕಲೆಕ್ಷನ್. ಇದು ಕರ್ನಾಟಿಕ್ ಫ್ಲೂಟ್. ಇದು ಫ್ಲೂಟಲ್ಲೂ ಇದೆಯಾ ಕರ್ನಾಟಿಕ್ ಫ್ಲೂಟು? ಹಿಂದೂಸ್ತಾನಿ ಫ್ಲೂಟಿಂದು ಬ್ಯಾಂಬೂ ಟೆಕ್ಸ್ಚರ್ ಬೇರೆ ಇರುತ್ತೆ, ಅದರದ್ದು ಶ್ರುತಿ ತಕ್ಕನಂತೆ ಡಯಾಮೀಟರ್ ಅದು ಇದೆಲ್ಲ ಚೇಂಜ್ ಆಗುತ್ತೆ. ಆ್ಯಂಡ್ ಟೋನ್ ಆಫ್ ಇಟ್ ಆಲ್ಸೋ, ವಾಟ್ ಕೈಂಡ್ ಆಫ್ ಬ್ಯಾಂಬೂ, ಎಲ್ಲಿ ಬೆಳೆದಿರೋದು, ಮೋಸ್ಟ್ಲಿ ಇದೆಲ್ಲ ಸೌತ್ ಇಂಡಿಯಾ. ಹಲವಾರು ಕಡೆ ಸಿಗುತ್ತೆ, ಕೆಲವು ತಮಿಳ್ನಾಡು ಕೇರಳ ಕಡೆ ಎಲ್ಲ ಇಂದ ಬಂದಿರೋ ಬ್ಯಾಂಬೂ ಇದು. ದಿಸ್ ಇಸ್ ಸೀಸನ್. ಸೊ ನಿಮ್ಮ ಹತ್ರ ಓಲ್ಡೆಸ್ಟ್ ಪೀಸ್ ಆಫ್ ಫ್ಲೂಟ್ ಇಸ್ ಹೌ ಓಲ್ಡ್, ಅಂದರೆ ಎಷ್ಟು ಲೆಗಸೀಸ್? ಬಿಕಾಸ್ ಅಪ್ಪಂಗೆ ಅವರ ಪೂರ್ವಜರು ಹೌದು, ಇದೆಲ್ಲ ಇವಾಗ ನೀವು ನೋಡ್ತಿರೋದು ಮತ್ತು ಇದೆಲ್ಲ ಸುಮಾರು ಅಟ್ಲೀಸ್ಟ್ ಒಂದು 35 years old. ಸೊ ಐ ಹ್ಯಾವ್ ಅಸೆಂಬಲ್ಡ್ ಮೈ ಓನ್ ಕಿಟ್. ಇವಾಗ ಪ್ರತಿಯೊಂದು ಶ್ರುತಿಗೂ ಒಂದು ಫ್ಲೂಟು. ಸೊ ಇದು 2ನೇ ಮನೆ, ಇದು ಷಡ್ಜ ಅಂತಂದರೆ ಡಿ ಇದು ಅಂದರೆ. ಬಟ್ ನಾನು ಅದರಲ್ಲಿ ಹಿಂದೂಸ್ತಾನಿ ಥರ ನಾನು ಟೆಕ್ನಿಕಲ್ಲಿ ನುಡಿಸ್ಬೇಕು ಅಂತಂದರೆ ಇದು ನನ್ನ ಷಡ್ಜ ಆಗುತ್ತೆ. ಸೊ ಅವಾಗ ಅದರದ್ದು ಶ್ರುತಿನೂ ಚೇಂಜ್ ಆಗುತ್ತೆ, ಸಿ ಆಗುತ್ತೆ ಇದು. ಸೊ ಆ ಥರ ಟ್ರಾನ್ಸ್ಪೋಸ್ ಅಂತ ಮಾತಾಡೋದಲ್ಲ ಅವಾಗ. ಸೊ ದಟ್ ಈಸ್ ಆಲ್ಸೋ ಅ ಕಾನ್ಸೆಪ್ಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ಲೇಯಿಂಗ್. ಅದು ಬಿಟ್ಟು ಒಂದಷ್ಟು ಬೇರೆ ರೀತಿಯ ಫ್ಲೂಟ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ, ಲೈಕ್ ದ ವೆಸ್ಟರ್ನ್ ಕೀ ಫ್ಲೂಟ್, ಸಮ್ ನೇಟಿವ್ ಫ್ಲೂಟ್. ಏನು ಕೀ ಫ್ಲೂಟ್ ಅಂದರೆ? ಇದು ಸ್ಟೀಲ್ ಫ್ಲೂಟ್, ಕಾನ್ಸರ್ಟ್ ಫ್ಲೂಟ್ ಅಂತಾರೆ ಅದಕ್ಕೆ. ಕೀ ಫ್ಲೂಟ್, ಕೀಸ್ ಇರುತ್ತೆ ಅದರಲ್ಲಿ. ಓಕೆ, ಈ ಥರ ಬರೀ ಗೊತ್ತಾಯ್ತು, ಈ ಪಕ್ಕದಲ್ಲಿ ಪ್ರೆಸ್ ಮೇಲ್ಗಡೆ ಕೀ ಇರುತ್ತೆ. ಸೊ ಒಂದಷ್ಟು ಇದೆ, ಒಂದು ಸಣ್ಣ ಕಲೆಕ್ಷನ್ ಇದೆ. ಅಮೇಝಿಂಗ್. ಮ್ಯೂಸಿಕ್ ಕ್ಯಾನ್ ಟೇಕ್ ಯು ಪ್ಲೇಸಸ್ ಆ್ಯಂಡ್ ಆಲ್ಸೋ ಥ್ರೂ ಮನಿ ಇಟ್ ಕ್ಯಾನ್ ಟೇಕ್ ಯು ಥ್ರೂ ಮೆನಿ ಪ್ಲೇಸಸ್. ನಿಮ್ಮ ಒಂದು ಎಕ್ಸ್ಪೀರಿಯನ್ಸಿಗೆ ಮನಿ ಆ್ಯಂಡ್ ಮ್ಯೂಸಿಷಿಯನ್ ಇಬ್ಬರು ಆರಾಮಾಗಿ ಬದುಕ್ತಾ ಇದ್ದಾರಾ ಫಾರ್ ಯು ಇಂಡಿವಿಜುವಲಿ? ಲೈಫ್ ಈಸ್ ಆಲ್ವೇಸ್ ಆನ್ ದಿ ಎಡ್ಜ್. ಕೆಲಸ ಮಾಡಲೇಬೇಕು. ನನಗೆ ಪರ್ಸ್ನಲಿ ನಾನು ನನ್ನ ಇದ್ರ ಬಗ್ಗೆ ಹೇಳ್ಬೋದು ಅಷ್ಟೇ. ಒಬ್ಬೊಬ್ಬರು ಜರ್ನಿನೂ ಒಂದೊಂದು ಥರ ಇರುತ್ತೆ. ಕೆಲವು ಜನ ದೇ ಕಮ್ ಫ್ರಮ್ ಅ ಬ್ಯಾಕ್ಗ್ರೌಂಡ್ ವೇರ್ ದೇ ಆಲ್ರೆಡಿ ಹ್ಯಾವ್ ದ ಫಾರ್ಚೂನ್ ಆಫ್ ಅ ಬ್ಯಾಕಿಂಗ್. ಕೆಲವು ಜನ ತುಂಬ ಕಷ್ಟದಲ್ಲಿ ಬಂದಿರ್ತಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ದಟ್ ಅವ್ರದ್ದು ಇವಾಗಿನ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನನಗೆ ಹೇಗಂದರೆ, ಲೈಕ್ ಐ ಸೆಡ್, ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್. ಇವಾಗ ವಿತ್ ಅ ಲಾಟ್ ಆಫ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಪ್ರೊಫೆಷ್ನಲ್ ಫೀಲ್ಡ್, ಇವತ್ತು ಒಂದು ನಾನು ಈ ಥರ ಸಂಗೀತ ಮಾಡ್ತೀನಿ ಅಂತ ನಾನು ಹೇಳೋ ಒಂದು ಪೊಸಿಷನ್ನಿಗೆ ತಲುಪಿದ್ದೀನಿ. ಆ್ಯಂಡ್ ದ ಜರ್ನಿ ಕಂಟಿನ್ಯೂಸ್ ಫ್ರಮ್ ದೇರ್. ಇವತ್ತು ನಾನೊಂದು 2 ತಿಂಗಳು ನಾನು ಬ್ರೇಕ್ ತೊಗೊಂಡು ಏನೂ ಮಾಡದೆ ಇರಬೇಕು ಅಂತ ಅಂದ್ಕೊಂಡ್ರೆ ನನಗಿನ್ನೂ ಅದು ಮಾಡೋದಕ್ಕೆ ಧೈರ್ಯ ಇಲ್ಲ. ಬಿಕಾಸ್ ಐ ಹ್ಯಾವ್ ಟು ಅರ್ನ್.
ಕಮಿಟ್ಮೆಂಟ್ಸ್ ಇರುತ್ತೆ. ಎಲ್ಲ ಆಯಿತು ಕಮಿಟ್ಮೆಂಟ್ಸ್ ಅಂತಂದರೆ ನಾವು ಯಾವ ಥರ ಜನ ಅದೊಂದು ಹುಚ್ಚತನ ಇದ್ದೇ ಇರುತ್ತೆ. ಇನ್ನೇನೋ ಒಂದು ಹೊಸ ಪ್ರಾಜೆಕ್ಟ್ ಹಾಕೋತೀವಿ. ಸೊ ಅದಕ್ಕೆ ಮತ್ತೆ ವಿ ಹ್ಯಾವ್ ಟು ಗೋ ಸೋರ್ಸ್ ಮನಿ. ಅಲ್ಟಿಮೇಟ್ಲಿ ಯು ನೀಡ್ ಮನಿ ಟು ಡೂ ಎನಿಥಿಂಗ್. ನಿಮಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್. ಒಂದು ಐ ಅಸ್ಯೂಮ್ ಸಿಂಗರ್ ವಾರಿಜಾ, ಸೆಕೆಂಡ್ ಇಸ್ ಫ್ಲೂಟಿಸ್ಟ್ ವಾರಿಜಾ, ಕಂಪೋಸರ್ ವಾರಿಜಾ. ಸೊ ಇಫ್ ಯು ಡಿಂಟ್ ನೋ, ರೋಜಾ 1992 ರಿಲೀಸ್ ಆದಾಗ ಅವತ್ತಿಗೆ ರೆಹಮಾನ್ ಸರ್ಗೆ 25,000 ಕೊಟ್ಟಿದ್ರಂತೆ. ಅಂದರೆ ಈ ಥರ ನಂಬರ್ಸ್ಗಳು ಯಾಕೆ ಇದಾಗತ್ತೆ ಅಂದರೆ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಜರ್ನಿ ಆಫ್ ಎ ಮ್ಯೂಸಿಷಿಯನ್ ಇನ್ ಟರ್ಮ್ಸ್ ಆಫ್ ಮನಿ ಆಲ್ಸೋ. ಯಾವ್ಯಾವ ಕಾಲದಲ್ಲಿ ಹೆಂಗೆ ಜನ ಇದನ್ನು ಪ್ರೊಫೆಷನ್ ಆಗಿ ತೊಗೊಂಡು ಬದುಕ್ತಾ ಇದ್ದಾರೆ ಅಂತ. ಸೊ ಐ ಯು ಕಂಫರ್ಟಬಲ್ ಶೇರಿಂಗ್ ನಿಮ್ಮ ಯುನೋ ಮನಿ ದಟ್ ಯು ಮೇಕ್ ಥ್ರೂ ಕಾನ್ಸರ್ಟ್ಸ್ ಹೇಗಿರುತ್ತೆ ಯೂಶಲಿ? ಅಥವಾ ಅಗೇನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ಪರ್ಸನ್ ಹೂ ಈಸ್ ಪೇಯಿಂಗ್ ಮೀ. ಹಿಂಗೆಲ್ಲ ಇರುತ್ತಾ? ಅಬ್ಸಲ್ಯೂಟ್ಲಿ. ಇಲ್ಲ, ನಾನು ಐ ಹ್ಯಾವ್ ರಿಸೀವ್ಡ್ 50,000 ಫ್ರಮ್ ಸಂಬಡಿ, ಐ ಹ್ಯಾವ್ ರಿಸೀವ್ಡ್ 1 lakh ಫ್ರಮ್ ಸಂಬಡಿ ಟು ಗಿವ್ ಅ ಕಾನ್ಸರ್ಟ್, ಆ್ಯಂಡ್ ಐ ಹ್ಯಾವ್ ರಿಸೀವ್ಡ್ 5,000. ಸಮ್ಟೈಮ್ಸ್ ನಾನು ದುಡ್ಡು ಹಾಕಿ ಮಾಡಿದ್ದೀನಿ ಯಾರಿಗೋ ಒಬ್ರಿಗೆ, ಅದು ಆ ಒಂದು ಅವ್ರದ್ದು ಪ್ರಾಜೆಕ್ಟಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ. ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಆ ದುಡ್ಡು ಅನ್ನೋದು ಅವತ್ತಿನ ಟೈಮ್ಗೆ ನೀವು ಕೊಡ್ತಿರೋ ಟೈಮ್ಗೊಂದು ವ್ಯಾಲ್ಯೂ, ನೀವು ಹಾಕಿರೋ ಟೈಮ್ಗೆ ಒಂದು ವ್ಯಾಲ್ಯೂ. ನಾಟ್ ಜಸ್ಟ್ ದಟ್ ನೀವು ಇಷ್ಟು ವರ್ಷನೂ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ನಿಮ್ಮ ಎನರ್ಜಿ, ಅದಕ್ಕೊಂದು ಸಣ್ಣ ಒಂದು ರೆಸ್ಪೆಕ್ಟ್, ಅದು ಸಂಭಾವನೆ. ಅದು ಹೊರತು ದಟ್ ಕ್ಯಾನ್ ನೆವರ್ ಬಿ ಯುವರ್ ವರ್ತ್. ಕರೆಕ್ಟ್. ಆ್ಯಂಡ್ ದೇರ್ ಆರ್ ಪ್ರಾಜೆಕ್ಟ್ಸ್ ನಾನು ಆಚೆ ಕಡೆ ಹೋದಾಗ ಬೇರೆ ದೇಶದಲ್ಲಿ ಮಾಡ್ತೀನಿ, ಅಲ್ಲಿ ಬೇರೆ ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಅವ್ರಿಗೆ ಬೇರೆ ಫಂಡಿಂಗ್ ಇದೆ ಅಂತಂದಾಗ ಐ ಗೆಟ್ ಪೇಡ್ ಅ ಲಿಟಲ್ ಮೋರ್. ಸೊ ಆ್ಯಂಡ್ ದೇರ್ ಇಸ್ ಆಲ್ಸೋ ಟ್ರಾವೆಲ್ ಇನ್ವಾಲ್ವ್ಡ್. ಸಮ್ಟೈಮ್ಸ್ ನಾನೇ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ ಅವಾಗ ನಾನು ಐ ವಿಲ್ ಬೈ ಟಿಕೆಟ್ಸ್ ಆ್ಯಂಡ್ ಐ ವಿಲ್ ಗೋ ದೇರ್ ಬಿಕಾಸ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಇದಷ್ಟೂ ಇನ್ವಾಲ್ವ್ ಆಗಿದೆ, ಎಲ್ಲ ಥರನೂ ಇದೆ. ಇನ್ ಬಿಟ್ವೀನ್ ಆಲ್ ಆಫ್ ದಟ್ ಅದೊಂದು ಬ್ಯಾಲೆನ್ಸ್ ಕಂಡ್ಕೋಬೇಕಾಗತ್ತೆ. ಅದೆಲ್ಲ ಇಟ್ಸ್ ಅ ಚಾಯ್ಸ್ ದಟ್ ವಿ ಮೇಕ್. ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಇವಾಗ ನನಗೆ ಕಾರ್ ಇಂಪಾರ್ಟೆಂಟಾ ಅಥವಾ ನನಗೆ ಆಲ್ಬಮ್ ಇಂಪಾರ್ಟೆಂಟಾ, ಇವಾಗ ನಾನೊಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ನಾನೊಂದು ನನ್ನ ಮೈಕ್ರೋಫೋನು ಸ್ಪೀಕರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ. ಸೊ ದೀಸ್ ಆರ್ ದ ಚಾಯ್ಸಸ್ ದಟ್ ವಿಲ್ ನೀಡ್ ಟು ಮೇಕ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೀಚ್ ಮಾಡ್ತಿರೋರಿಗೆ ಟೀಚಿಂಗಿಂದ ಇನ್ಕಮ್ ಇರುತ್ತೆ. ನಾನಿವಾಗ ಟೀಚಿಂಗ್ ಇಸ್ ನಾಟ್ ಮೈ ಪ್ರೊಫೆಷನ್. ಸೊ ನನಗೆ ಒಂದು ಜಸ್ಟ್ ಅ ಕಪಲ್ ಆಫ್ ದೆಮ್ ಐ ದಟ್ಸ್ ನಾಟ್ ಮೈ ಸೋರ್ಸ್ ಆಫ್ ಇನ್ಕಮ್, ಬಟ್ ನನಗೆ ಔಟ್ ಆಫ್ ಪ್ಯಾಷನ್ ಐ ಟೀಚ್ ಅ ಕಪಲ್ ಆಫ್ ಪೀಪಲ್. ಓಕೆ. ಸೊ ದ್ಯಾಟ್ ಈಸ್ ಬಿಕಾಸ್ ಐ ಲೈಕ್ ಟು ಡೂ ಇಟ್. ಸೊ ಆ ಥರ ಒಬ್ಬೊಬ್ರಿಗೂ ಒಂದೊಂದು ದೇ ವಿಲ್ ಬಿ ಪ್ಲೇಸಸ್ ದಟ್ ದೇ ಕ್ಯಾನ್ ಮೇಕ್ ಅ ಲಿವಿಂಗ್ ಔಟ್ ಆಫ್. ಸಂಗೀತ ಎಲ್ಲವನ್ನ ಕೊಡಿಸತ್ತೆ, ಸ್ಥಾನ ಮಾನ ಹೆಸರು ಇದೆಲ್ಲ. ದುಡ್ಡು ಅಂತ ಬಂದಾಗ ಏನೇನಂತ ಹೇಳಿದ್ರಿ. ಆ್ಯಕ್ಚುಲಿ ಆ್ಯಸ್ ಅನ್ ಆರ್ಟಿಸ್ಟ್ ನಿಮ್ಮ ನೋವುಗಳು ಹಂಗಿದ್ರೆ ಏನು? ಈಗ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ನಿಮ್ಮ ನೋವುಗಳೇನು? ರೈಟ್ ನೌ ನನಗೆ ನೋವು ಅನ್ನೋದಿಲ್ಲ, ಬಟ್ ಬಹಳಷ್ಟು ನೋವು ಆಗಿದೆ, ಹಾಗೇ ಇರಬೇಕು. ನೋಬಡೀಸ್ ಜರ್ನಿ ಕ್ಯಾನ್ ಬಿ ಬೆಡ್ ಆಫ್ ರೋಸಸ್ ಅಲ್ವಾ. ರೋಸಲ್ಲೂ ಥಾರ್ನ್ ಇರತ್ತಲ್ವಾ. ಸೊ that is life, and I have enjoyed all the disappointments also. What has the disappointment taught you? ಏನೇನು ಹೇಳ್ಕೊಟ್ಟಿದೆ ಅದು? ಏನೇನು ತೊಗೊಂಡ್ರಿ ಆ ಟೈಮಿಗೆ? It has taught me patience, and ಒಂದು ಯಾವುದೋ ಒಂದು ವಿಷಯದಲ್ಲಿ ಫೇತ್ ಇಡಬೇಕು, ಒಂದು ಬಿಲೀಫ್ ಇರಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಅದನ್ನು ಫಸ್ಟ್ ನಾವು ಬಿಲೀವ್ ಮಾಡಬೇಕು. ಇವಾಗ ನಾನೇನೋ ಒಂದು ದಾರಿ ಹಿಡಿದಿದ್ದೀನಿ, ಅದೇನೋ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ಒಂದೇನೋ ಹೊಸದೊಂದೇನೋ ರೀತಿ ನನ್ನ ಎಕ್ಸ್ಪ್ರೆಷನ್ ಥ್ರೂ ಮ್ಯೂಸಿಕ್ ಅಥವಾ ಏನೋ ಮಾಡ್ತಿದ್ದೀನಿ ಅಂತಂದರೆ ಅದು ಒಂದೇ ಸಲ ಅದು ಸಡನ್ನಾಗಿ ಸೂಪರ್ ಹಿಟ್ ಆಗೋಗುತ್ತೆ ಅನ್ನೋದು ಸುಳ್ಳು. ಆಗಲ್ಲ. ಅದು ಇಟ್ ಹ್ಯಾಸ್ ಟು ಗೋ ಥ್ರೂ ದ ಟೆಸ್ಟ್ ಆಫ್ ಟೈಮ್. ಅದಷ್ಟನ್ನು ಕ್ರಾಸ್ ಮಾಡೋಷ್ಟು ನಮಗೆ ಮೆಂಟಲ್ ಸ್ಟ್ರೆಂತ್ ಇರಬೇಕು. ಅದನ್ನ ನಾವೇ ಬೆಳೆಸ್ಕೋಬೇಕು. ತುಂಬ ಬೇಗ ಡಿಸಪಾಯಿಂಟ್ ಆಗಿಬಿಡೋಕ್ಕೂ ಆಗಲ್ಲ. ಸೊ ಐ ಹ್ಯಾವ್ ಹ್ಯಾಡ್ ಮೈ ಶೇರ್ ಆಫ್ ಇಟ್ ವೇರ್ ಇಟ್ ಇಸ್ ಸ್ಟಿಲ್ ಅ ಸ್ಟ್ರಗಲ್ ಈವನ್ ಟುಡೇ. ಇಫ್ ಐ ಸಮ್ಟೈಮ್ಸ್ ಏನೋ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿದ್ರು ಬರೋದೇ ಇಲ್ಲ, ಏನಿದು ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿ 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 ಅದರಲ್ಲಿ ಆ ನಂಬಿಕೆ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡು ಅದನ್ನು ಮುಂದುವರಿತಾ ಹೋದರೆ ಎವ್ರಿ ಡೇ ದೇರ್ ವಿಲ್ ಬಿ ಅ ಸ್ಮಾಲ್ ಅಮೌಂಟ್ ಆಫ್ ಗ್ರೋತ್. ಕನ್ಸಿಸ್ಟೆಂಟಾಗಿ ಅದನ್ನ ಮಾಡಿದ್ರೆ ಆಫ್ಟರ್ ಅ ಇಯರ್ ಯು ವಿಲ್ ಸಿ ಅ ಹ್ಯೂಜ್ ಅಮೌಂಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಸೊ ಇಟ್ ಹ್ಯಾಸ್ ಟಾಟ್ ಮೀ ಪೇಷನ್ಸ್. I have had
ಸೆಟ್ ಆಫ್ ಡಿಸಪಾಯಿಂಟ್ಮೆಂಟ್ಸ್ ಲೈಕ್ ಎನಿ ಅದರ್ ಸ್ಟೂಡೆಂಟ್ ಆರ್ ಆರ್ಟಿಸ್ಟ್ ಮೈಟ್ ಹ್ಯಾವ್ ಹ್ಯಾಡ್. ಬಟ್ ಅದೆಲ್ಲ ನನಗೆ ಒಂದು ಒಂದು ಕಲ್ಲು ಶಿಲ್ಪ ಆಗೋದು ಕೆತ್ತಬೇಕಲ್ವ ಅದನ್ನು ಡೈರೆಕ್ಟಾಗಿ ಅದು ಕಲ್ಲು ಆಗ್ತಾನೆ ಒಂದು ಮೂರ್ತಿಯಾಗಿ ಬಂದ್ಬಿಡಲ್ಲ. ಸೊ ದ್ಯಾಟ್ ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ. ಐ ಹ್ಯಾವ್ ಬೀನ್ ಥ್ರೂ ದ್ಯಾಟ್, ಸ್ಟಿಲ್ ಗೋಯಿಂಗ್ ಥ್ರೂ. There are still so many things to polish and there will be. Is music industry a place for friendships? Absolutely. I have found few of the best friends. ಉದಾಹರಣೆ Praveen ಅವರು. So he's more of a mentor also, but he's also one of my greatest friends. And I keep learning a lot of things from him, Praveen Rao ಅವರು. Musically, just his approach towards life. Praveen D. Rao ಅವರು. So how he approaches life, who he is as a person, and ಅದು ಅವರ ಆರ್ಟ್ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಆ್ಯಂಡ್ ಹೂ ಯು ಆರ್ ಆ್ಯಸ್ ಅ ಪರ್ಸನ್, ನಿಮ್ಮ ಕಲೆ ಮೇಲೆ ಅದು ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ, ಆ್ಯಂಡ್ ನಿಮ್ಮ ಚಾನಲ್ ಆಫ್ ಎಕ್ಸ್ಪ್ರೆಷನ್ ಅದನ್ನು ಎಷ್ಟು ಟ್ರಾನ್ಸ್ಪರೆಂಟಾಗಿ ಇಡತ್ತೆ ಅನ್ನೋದು ಅಂಥದ್ದೆಲ್ಲ ನಾನು ಬಹಳ ಅವ್ರನ್ನ ನೋಡಿ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಸಮ್ ಅದರ್ ಗ್ರೇಟ್ ಫ್ರೆಂಡ್ಸ್ ಲೈಕ್ ಪ್ರಮತ್ ಇಸ್ ಅ ಗ್ರೇಟ್ ಫ್ರೆಂಡ್. ವಿ ವರ್ಕ್ ಟುಗೆದರ್ ಆಲ್ಸೋ. ಸೊ ಇನ್ ದ ಫೀಲ್ಡ್ ಅಲಾಂಗ್ ವಿತ್ ವರ್ಕಿಂಗ್ ವಿತ್ ದಿಸ್ ಪೀಪಲ್ ಐ ಹ್ಯಾವ್ ಆಲ್ಸೋ ಫೌಂಡ್ ಫ್ರೆಂಡ್ಸ್ ಇನ್ ದೆಮ್. ಆ ಥರ ಹಲವಾರು ಜನ ಇದ್ದಾರೆ ದಟ್ ನನಗೆ ಪ್ರೊಫೆಷನಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ನನಗೆ ಒಳ್ಳೆ ಫ್ರೆಂಡ್ಸ್ ಅಂತ ಆದವರು. ಯಾ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಫ್ರೆಂಡ್ಸ್. ಇದೇನಿದೆ ಟ್ಯಾಟು? I saw 2, 1, 2, 3. I have 4 actually. Yeah, I have one here, one on my neck. ಇಲ್ಲೊಂದು ನವಿಲ್ಗರಿ ಇದೆ. This is my first tattoo. ಏನದು? ಯಾಕೆ ಮಾಡ್ಕೊಂಡ್ರಿ? There is Om, the first sound of the universe, and flute ಇದೆ. This is the treble clef notation ಅಲ್ಲಿ ಬರೀತಾರಲ್ಲ, so in the west, and there are these lines which again goes into becoming a peacock feather. ಬಟ್ ಈ ಥರ ನೋಡಿದ್ರೆ ಗಣೇಶನೂ ಆಗುತ್ತೆ. ಅದು ನನಗೂ ಗೊತ್ತಿರಲಿಲ್ಲ, ಅದು ಹಾಗಾಯಿತು. ಹೌದು. ಬಟ್ ದೆನ್ ಫ್ಲೂಟ್ ಇಟ್ಸ್ ಜಸ್ಟ್ ಮೈ ಫೇವ್ರೆಟ್ ಥಿಂಗ್ಸ್. ಲೈಕ್ ಟು ಗೆಟ್ ಇಂಕ್ಡ್? ನಾನಾ? ಐ ಡೋಂಟ್ ನೋ, ಮೇ ಬಿ ಇಟ್ ವಾಸ್ ಆಲ್ಸೋ ಒನ್ ಫೇಸ್ ವೇರ್ ಐ ವಾಸ್ ಆಲ್ಸೋ ಅ ಲಿಟಲ್ ಬಿಟ್ ಆಫ್ ಅ ರೆಬೆಲ್ ಮೇ ಬಿ. I come from a very traditional background, trying to go out into different places, but ಅದು ಆಗ್ತಿಲ್ಲ, ಕರೆಕ್ಟಾಗಿ ಆಗ್ತಿಲ್ಲ, ಅಥವಾ ನನ್ನ ಮೇಲೆ ದ ಎಂಟೈರ್ ಸರೌಂಡಿಂಗ್ ಆರ್ ದ ಸಿಸ್ಟಮ್ ಇಟ್ ಸೆಲ್ಫ್ ಮೈಟ್ ನಾಟ್ ಬಿ ಬಿಲೀವಿಂಗ್ ಇನ್ ವಾಟ್ ಐ ಆಮ್ ಡೂಯಿಂಗ್. ಐ ಓನ್ಲಿ ಡೋಂಟ್ ನೋ ನಾನೇನು ಮಾಡ್ತಿದ್ದೀನಿ ಅಂತ. ಆ ಫೇಸಲ್ಲಿ ಇದೆಲ್ಲ ಆಗತ್ತೆ, ಸಮ್ವೇರ್ ಇಟ್ ಹ್ಯಾಸ್ ಟು ಕಮ್ ಔಟ್ ಅಲ್ವಾ. ಟ್ಯಾಟೂ ಮಾಡಿಸ್ಕೊಂಬಿಡೋಣ. ಬಟ್ ಐ ಲವ್ ದಿಸ್ ಟ್ಯಾಟೂ. ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಹೂ ಐ ವಾಸ್ ಎಟ್ ದಟ್ ಟೈಮ್, ಆ್ಯಂಡ್ ಐ ಆಮ್ proud of that VARI as much as I am proud of myself now and who I am as a person. Milestones. What do you want to tell ನಿಮ್ಮ younger self, like VARI in 20s? ಹಿಂದೆ ತಿರುಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ ವಾರಿಗೆ? ಆ್ಯಕ್ಚುಲಿ ಏನೂ ಇಲ್ಲ. How was that VARI? I have been a good VARI only, like very curious VARI and very adventurous. But again there is also that I know where I come from. ಸೊ ಆ ಒಂದು ವಾರ್ ಯಾವಾಗಲೂ ಇತ್ತು ನನ್ನಲ್ಲಿ, ವೇರ್ ಐ ಕಾಂಟ್ ಮೇ ಬಿ ಸಮ್ಟೈಮ್ಸ್ ಐ ಕಾಂಟ್ ವೇರ್ ದ ಕೈಂಡ್ ಆಫ್ ಕ್ಲೋತ್ಸ್ ದಟ್ ದ ರೆಸ್ಟ್ ಆಫ್ ಮೈ ಫ್ರೆಂಡ್ಸ್ ಆರ್ ವೇರಿಂಗ್. ಆ್ಯಂಡ್ ಒಂದು ಕಚೇರಿ ಬ್ಯಾಕ್ಗ್ರೌಂಡಿಂದ ಬರೋದು, ಅಲ್ಲಿ ಹೇಗೆ ಬಟ್ಟೆ ಹಾಕ್ಕೋಬೇಕು, ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು, ಅದು ಬೇರೆ ಥರ ಇದೆ. ಸೊ ನನಗೆ ಒಂದು ಮಿಕ್ಸ್ಡ್ ಸರ್ಕಲ್ ಇತ್ತು, ಒಂದು ಶಾಸ್ತ್ರೀಯ ಸಂಗೀತದ ಒಂದು ಮ್ಯೂಸಿಷಿಯನ್ ಸರ್ಕಲ್ಲು, ಇನ್ನೊಂದು ಕಡೆ ಮಾಡರ್ನ್ ಫ್ರೆಂಡ್ ಸರ್ಕಲ್. ಸೊ ಅದರ ಮಧ್ಯೆ ಒಂದು ಸ್ವಲ್ಪ ಇತ್ತು ಒಂದು ಕಷ್ಟದ ಪರಿಸ್ಥಿತಿ. ಬಟ್ ದಟ್ಸ್ ಓಕೆ. ಐ ಎಂಜಾಯ್ಡ್ ವಾಟ್ ಎವರ್ ಐ ಕುಡ್ ಎಂಜಾಯ್ ವಿತ್ ಫ್ರೆಂಡ್ಶಿಪ್ಸ್ ಆ್ಯಂಡ್ ಡೂಯಿಂಗ್ ಎವ್ರಿಥಿಂಗ್ ದಟ್ ಐ ಕುಡ್. ಬಟ್ ಮ್ಯೂಸಿಕ್ ಹ್ಯಾಸ್ ಡೆಫಿನೆಟ್ಲಿ ಮೇಡ್ ಮೀ ಎಂಜಾಯ್ ಲೈಫ್ ಮಚ್ ಮೋರ್ ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ಎವ್ರಿ ಡೇ. ಸೊ ನಾನು ಏನೂ ಹೇಳಲ್ಲ ಹಳೆ ವಾರಿಗೆ. ನಾನು ಏನೇನಾಯಿತೋ ಅದೆಲ್ಲ ಒಂದು ರೀಸನ್ಗಾಯಿತು, ಆ್ಯಂಡ್ ಇಟ್ ಹ್ಯಾಸ್ ಮೇಡ್ ಮೀ ಹೂ ಐ ಆಮ್ ಟುಡೇ. ಸೊ ಹಿಂದಿನ 20s ಇದ್ದಿದ್ದು ವಾರಿ, ನಾವು ಯು ಆರ್ ಇನ್ ಯುವರ್ 30s. ಮುಂದೆ ಲೈಫಲ್ಲಿ ಏನೇನು ವಾಟ್ ಆರ್ ಯು ಲುಕಿಂಗ್ ಫಾರ್ವರ್ಡ್ ಟು, ಅಂದರೆ ಸದ್ಯದ ಒಂದು 10 ವರ್ಷ ಅಂತ ನೋಡೋದಾದರೆ? ಜಸ್ಟ್ ಮೋರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ನೌ, ಆ್ಯಂಡ್ ಕನ್ಸಿಸ್ಟೆನ್ಸಿ, ಕ್ರಿಯೇಷನ್ ಮತ್ತು ಲರ್ನಿಂಗ್ ಕರ್ವ್ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಹೊಸದು ಅದೇ, ನಾನು ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಓಪನ್ ಟು ಪಾಸಿಬಿಲಿಟೀಸ್ ಅನ್ನೋವಂಥದ್ದು. ಸೊ ಇನ್ನೂ ಹೆಚ್ಚಿಗೆ ಹೊಸ ಸಂಗೀತವನ್ನು
ಕೇಳಬೇಕು, ಇನ್ನೂ ಹೆಚ್ಚಿಗೆ ಒರಿಜಿನಲ್ ಮ್ಯೂಸಿಕ್ ಬರೀಬೇಕು. ಆ್ಯಂಡ್ ಒಂದು ತಕ್ಕಮಟ್ಟಿಗೆ ಮ್ಯೂಸಿಕ್ ಎಜುಕೇಷನಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ಲೈಕ್ ವರ್ಕ್ಶಾಪ್ಸ್, ಮಾಸ್ಟರ್ ಕ್ಲಾಸಸ್ ಮಾಡೋದು ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ. ಅದನ್ನು ಇನ್ನೂ ಎಕ್ಸ್ಟೆನ್ಸಿವ್ ಆಗಿ ಮಾಡೋಕ್ಕೆ ನಾನು ತಯಾರು ಮಾಡ್ಕೋಬೇಕು. ಇದೆಲ್ಲ ಆಸೆಗಳಿದೆ. ಆ್ಯಂಡ್ ಅಗೇನ್ ಐ ವಾಂಟ್ ಟು ಸೆಲಿಬ್ರೇಟ್ ದ ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ ಟ್ರೆಡಿಷನ್ ಆಫ್ ದಿಸ್ ಲ್ಯಾಂಡ್ ಇನ್ ಮೈ ಓನ್ ವೇ, ಇನ್ ಅ ಗ್ಲೋಬಲ್ ಫಾರ್ಮ್ಯಾಟ್. ಇಷ್ಟೇ ಆಸೆ. ಐ ಮೀನ್ ಅಮೇಝಿಂಗ್. ಒಂದು ಫ್ಲೂಟ್ ಈಗ ಯಾವ ರಾಗನ ನಿಮ್ಮಿಂದ ಕೇಳುತ್ತೆ ಇವಾಗ? ವಾಟ್ ಕ್ಯಾನ್ ಯು ಪ್ಲೇ ಫಾರ್ ಅಸ್? ಸದ್ಯದ ಸಮಥಿಂಗ್ ಏನೋ ತೊಗೊಂಡ ತಕ್ಷಣ ಚಾಲೆಂಜಸ್ ಆರ್ ಇಂಪಾರ್ಟೆಂಟ್ ಫಾರ್ ಮ್ಯೂಸಿಷಿಯನ್. ಸದ್ಯಕ್ಕೆ ವಾಟ್ ಕಂಪೋಸಿಷನ್ ಅಥವಾ ಯಾವ ರಾಗದ ಏನೋ ಒಂದು ಎಳೆ ನಿಮ್ಮನ್ನು ಚಾಲೆಂಜ್ ಮಾಡ್ತಾಯಿದೆ ದಟ್ ಯು ವಾಂಟ್ ಟು ಎಕ್ಸ್ಪ್ರೆಸ್. ಪ್ರತಿ ಸತಿನೂ ಅದೇ ನಾನು KSG ಮಾಮ ಅಂತ ಹೇಳದ್ನಲ್ಲ, KS ಗೋಪಾಲಕೃಷ್ಣನ್ ಅವರು ದೊಡ್ಡ ಕೊಳಲು ವಿದ್ವಾಂಸರು. ಅವರು ಅಪ್ಪಂಗೆ ಹೇಳಿದ್ದು ನಾನು ಕೇಳಿಸ್ಕೊಂಡಿರೋದು ನೆನಪು, ಎವ್ರಿ ಕಚೇರಿ ಈಸ್ ಲೈಕ್ ಎನ್ ಎಕ್ಸಾಮಿನೇಷನ್ ವೇಣು ಅಂತ, ಅಪ್ಪನ ವೇಣು ಅಂತ ಕರೆಯೋದವರು. ಸೊ ಅವರೇ ಹಾಗೆ ಹೇಳ್ತಿದ್ರು ಅಂತಂದಮೇಲೆ ಇನ್ನು ನಮಗೆ ಪ್ರತಿಯೊಂದು ನೋಟೂ ಎಕ್ಸಾಮಿನೇಷನ್ ಅಂತಂದರೆ ಹೌದು. ಆ್ಯಂಡ್ ಅದು ಹೇಗೆ ಬರುತ್ತೆ ಅನ್ನೋದು ಅದೇ ಡಿಸೈಡ್ ಮಾಡುತ್ತೆ. ನಾವು ಅದನ್ನ ಸಬ್ಮಿಟ್ ಮಾಡ್ಕೋಬೇಕಷ್ಟೇ ಮ್ಯೂಸಿಕ್ಗೆ, ಆ್ಯಂಡ್ ಜಸ್ಟ್ ಅಲೌ ಇಟ್ ಟು flow out of us. So there is no particular challenge or something, but there are many things that I want to work on, vocally athwa with respect to the flute. I can play one of my favorites, Kolalu. So ಮುಖವನ್ನು ತೋರೋ ಬೇಗನೆ ಬಾರೋ, ಮುಖವನ್ನು ತೋರೋ ಬೇಗನೆ ಬಾರೋ, ಮುಖವನ್ನು ತೋರೋ ಕೃಷ್ಣ ನೀ ಬೇಗನೆ. ಅಮೇಝಿಂಗ್. ವಾಟ್ ಐ ರಿಯಲಿ ಲವ್ಡ್ ಇಸ್ ಅದೇ ನಿಮ್ಮ ರೆಪ್ರೆಸೆಂಟೇಷನಲ್ಲಿ ಒಂದಷ್ಟು ಜಾಗಗಳು ಹುಡುಕ್ತಿರಲ್ಲ, ಯಾರೂ ಹೋಗಿಲ್ಲದ ಜಾಗಗಳಿಗೆ ಹೋಗಿ ಇದನ್ನ ಎಕ್ಸ್ಪ್ಲೋರ್ ಮಾಡಿ ಬರ್ತಿರಲ್ಲ. ಅಮೇಝಿಂಗ್. ನಿಮ್ಮ ಲೈಫ್ನ ಕ್ಯೂರಿಯಾಸಿಟೀಸು ಇದೇ ಥರ ಒಳ್ಳೊಳ್ಳೆ ಜಾಗಗಳು ಯಾರಿನ್ನೂ ಹೋಗಿಲ್ವೋ ಅಲ್ಲೆಲ್ಲ ಹೋಗಿ ಅದ್ರ ಮೂಲಕ ನಿಮ್ಮ ಎಕ್ಸ್ಪ್ರೆಷನ್ನು ಅದನ್ನು ನಾವು ನೋಡೋ ಹಾಗಾಗೋದು ನಿಮ್ಮ ಸಂಗೀತದ ಮೂಲಕ. ಸೊ ವಿಶಿಂಗ್ ಯು ದ ಬೆಸ್ಟ್ ವಾರಿಜಾ. ರಶ್ಮಿ, ಐ ಮೀನ್ ಇಟ್ಸ್ ಬೀನ್ ಸಚ್ ಅ ಜಾಯ್ ಟು ಹ್ಯಾವ್ ದಿಸ್ ಕಾನ್ವರ್ಸೇಷನ್. ಕೆಲವು ಸತಿ ನಮಗೆ ಸಮಯ ನಾವೇ ಮಾಡ್ಕೊಂಡಿರಲ್ಲ ಕೆಲವು ವಿಷಯಗಳನ್ನ ನೆನಪಿಸ್ಕೊಳ್ಳೋದಕ್ಕೆ. ಈ ಥರ ಬಂದು ಕೂತ್ಕೊಂಡು ಮಾತಾಡೋವಾಗ ಅದನ್ನು ಹೆಕ್ಕಿ ನೋಡೋ ಒಂದು ಅವಕಾಶ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಆಲ್ ದಟ್ ಯು ಆರ್ ಡೂಯಿಂಗ್, ಆ್ಯಂಡ್ ನಿಮಗೂ ಕೂಡ ಐ ವಿಶ್ ಆಲ್ ದ ಬೆಸ್ಟ್ ಥಿಂಗ್ಸ್ ಫಾರ್ ಯುವರ್ ಜರ್ನಿ. ಥ್ಯಾಂಕ್ ಯು. ಆ್ಯಂಡ್ ಆ್ಯಸ್ ಅ ರೀಡರ್ ಐ ನೋ ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಎಸ್ ಎಲ್ ಭೈರಪ್ಪ ಅವರು, ಡ್ಯಾನ್ ಬ್ರಾನ್, ಹ್ಯಾರಿ ಪಾಟರ್, ಪೌಲೋ ಕೋಲೋ ಇದೆಲ್ಲ ಪುಸ್ತಕಗಳನ್ನು ಓದಿದ್ದೀರಾ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಗಿವ್ ಯು ಅ ಬುಕ್. ನಮ್ಮ ಬರೋ ಎಲ್ಲ ಗೆಸ್ಟ್ಗೂ ಒಂದು ಪುಸ್ತಕ ಕೊಡ್ತೀವಿ. ಆ್ಯಂಡ್ ಯಾವುದು ನಿಮ್ಮನ್ನು ಸದ್ಯಕ್ಕೆ ಕರೀತಾ ಇದೆ? ದಿಸ್ ಇಸ್ ಇಂಡಿಸ್ಟ್ರಾಕ್ಟಬಲ್ by Nir Eyal anta. This is another book, self-help book called 10% Happier. And this is getting things done, the art of stress-free productivity. ಮೂರು ಟೈಟಲಲ್ಲಿ ಯಾವ್ದು ನಿಮ್ಮನ್ನ? ವಾವ್, ಎಲ್ಲಾನು ಬೇಕಿರೋದೆ ನನಗೆ ಇವಾಗ.
But yeah, man, what would you suggest? I love all the topics. I've heard very good things about Indistractable. I'll take that. ಸೊ ಬಿಕಾಸ್ ನಾನು ಓದಿರೋದೆಲ್ಲ ಇಲ್ಲಿದೆ, ಓದ್ತಾ ಇರೋದು ಇನ್ನೂ ಇಲ್ಲಿದೆ. ಆ್ಯಂಡ್ ವೈಲ್ ಐ ಡೂ ದಿಸ್, ಒಂದು ಕೆಲಸ ನಿಮಗೆ Yes, please. ಬುಕ್ ಸೈನ್ ಮಾಡಿಕೊಡ್ತೀನಿ. ದಿಸ್ ಇಸ್ ಅ ಮ್ಯೂಸಿಕ್ ಪಿಲ್ಲೋ ಫಾರ್ ಯು. Oh, wow. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್ ಆ್ಯಂಡ್ ಮ್ಯೂಸಿಕ್ ನೈಲ್ಟಾಗಿ ಬರ್ತಾ ಇರುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಲೀಪ್. ಇದು ಈ ಥರ ಇರೋದೇ ನಂಗೆ ಗೊತ್ತಿರಲಿಲ್ಲ. That's fantastic. ಸೊ ಯಾರನ್ನ ನೀವು ನಾಮಿನೇಟ್ ಮಾಡ್ತೀರಾ 3 ವ್ಯಕ್ತಿತ್ವಗಳನ್ನು ಹೂ ಶುಡ್ ಬಿ ಆನ್ ದ ಸೀಟ್? Yeah, definitely. If you have not yet invited, ಪ್ರವೀಣ್ ರಾವ್ ಅವ್ರನ್ನ ಮಾತಾಡಿಸಿ, ಪ್ರಮತ್ ಅವ್ರನ್ನ ಮಾತಾಡಿಸಿ, ಆಮೇಲಿಂದ ಐ ಆಮ್ ಶೋರ್ ಯು ಹ್ಯಾವ್ ಆಲ್ರೆಡಿ ಕವರ್ಡ್ ರಘು ದೀಕ್ಷಿತ್. ಇಲ್ಲ, ಯು ಶುಡ್ ಟಾಕ್ ಟು ದೀಸ್ 3 people. ಡೆಫಿನೆಟ್ಲಿ. So yeah, my favorites. ಆ್ಯಂಡ್ ಐ ಸಿ ರಘು ಅವರು ನಿಮ್ಮ ಫ್ರೆಂಡ್ಶಿಪ್ಗೆ ಏನಾದ್ರು ಒಂದು ಪೋಸ್ಟ್ ಹಾಕಿದ್ರೆ ಹಿಲ್ ಬಿ ಲೈಕ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್, ವಿಶಿಂಗ್ ದ ಬೆಸ್ಟ್, ಕ್ಯೂರಿಯಸ್. He's one of the greatest supporters to what I do, and it's very encouraging. ಆಸ್ ಅ ಮ್ಯೂಸಿಷಿಯನ್, ಹೌ ಅಪ್ಡೇಟೆಡ್ ಆರ್ ಯು ಅಬೌಟ್ ಯುವರ್ ಇನ್ವೆಸ್ಟ್ಮೆಂಟ್ಸ್? ಲೈಕ್ ಎಲ್ಲೆಲ್ಲಿ ದುಡ್ಡು ಸೇವ್ ಮಾಡ್ತೀರಾ, ಹೇಗೆ? ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಪ್ಲ್ಯಾನ್ ನಡೀತಾ ಇದೆ ಒಂದಷ್ಟು ವರ್ಷದಿಂದ. ಲೈಕ್ SIPs ಐ ಡೂ ಅ ಫ್ಯೂ ಎವ್ರಿ ಮಂತ್. ಆಮೇಲೆ ಈ ಆ್ಯನ್ಯುವಲ್ ಪ್ಲ್ಯಾನ್ಸ್ ಕೆಲವುದೆಲ್ಲ ಇನ್ಕ್ಲೂಡ್ಸ್ ಇನ್ಶೂರೆನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಅಂದರೆ ದಿಸ್ ಇಸ್ ಹೌ ನೀವು ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳೋದು, ಹೀಗೇನಾ? ಹೌದು, ಯಾ. ದರ್ ಇಸ್ ಅ ಪೆನ್ಷನ್ ಪ್ಲ್ಯಾನ್ ಆ್ಯಂಡ್ ಆ ಥರದ್ದು. ಬಿಕಾಸ್ ವಿ ಆರ್ ಇನ್ ಅ ಪ್ರೊಫೆಷನ್ ವೇರ್ ದೆರ್ ಇಸ್ ನೋ ಗ್ಯಾರಂಟಿ ಅಬೌಟ್ ಎನಿಥಿಂಗ್ ಅಲ್ವಾ. ಸೊ ದಿಸ್ ಇಸ್ ಅ ಬುಕ್. Thank you, Rashmi. How to control your attention and choose your life. ಸೊ ಐ ಹೋಪ್ ಇವತ್ತಿನ ಎಪಿಸೋಡ್ ವಾರಿಜ್ ಅವರ ಜರ್ನಿ, ಅವ್ರ ಲೈಫ್ನ ಹೇಗೆ ನೋಡ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದೆ. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ಭಾಳ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಗೆಸ್ಟನ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಎಲ್ಲ ಹಳೆ ಎಪಿಸೋಡ್ಸ್ಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಗೀತನ ಯಾವಾಗಲೂ ಹತ್ತಿರ ಇಟ್ಕೊಳ್ಳಿ. ಸಂಗೀತ ಮೀನ್ಸ್ ಸಂಗೀತ ಓನ್ಲಿ. ಆ್ಯಂಡ್ ಎನಿ ಫೇವ್ರೆಟ್ ಕೋಟ್ ಆಫ್ ಯೋರ್ಸ್ ದಟ್ ಯು ವಾಂಟ್ ಟು ಎಂಡ್ ದ ಶೋ ವಿತ್? ಪ್ರತಿ ಒಂದು ಶೋಗೂ ಒಂದು ಕೋಟ್ ಗೀಟೆಲ್ಲ ಇರುತ್ತೆ. There is this one thing that I always keep remembering. ಅಪ್ಪ ನನಗೆ ಹೇಳಿ, ಇದು ನನಗೆ ಒಂಥರ ಮಂದಟ್ಟಾಗಿರೋದು. ಅವ್ರು ಇದನ್ನ ತುಂಬ ಬಳಸ್ತಾರೆ. ಆರ್ಟ್ ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಅಂತ. ಸೊ ಅದು ಯಾವಾಗಲೂ ನೆನಪು ಮಾಡ್ಕೋತಿರ್ತೀನಿ. ಬಿಕಾಸ್ ಅದು ಆರ್ಟ್ ಫಾರ್ಮ್ ಇರೋದ್ರಿಂದ ನಾವು ಅದನ್ನ ಅನುಭವಿಸೋಕ್ಕಾಗ್ತಾ ಇರೋದು ಆ್ಯಂಡ್ ಆಲ್ ದ್ಯಾಟ್. ಸೊ ದೇರ್ ಈಸ್ ಆಲ್ವೇಸ್ ಸೋ ಮಚ್ ಮೋರ್ ಆ್ಯಂಡ್ ವಿ ಆರ್ ವೆರಿ ಲಿಟಲ್ ಸ್ಪೆಕ್ ಆಫ್ ಸ್ಯಾಂಡ್ ಆರ್ ಡ್ರಾಪ್ಲೆಟ್ ಆಫ್ ವಾಟರ್ ಇನ್ ದ ಎಂಟೈರ್ ಓಷನ್. ಸೊ ದಟ್ಸ್ ಸಮಥಿಂಗ್. ಇಟ್ಸ್ ಅ ವೆರಿ ನೈಸ್ ಲೈನ್ ದಟ್ ಶಿ ಸೆಡ್. ಇದನ್ನ ಲೈಫ್ಗೂ ಹಾಕೋಬೋದು. ನಮ್ಮನ್ನೇ ನಾವು ಒಂದು ಆತ್ಮವಾಗಿ ನೋಡ್ಕೊಂಡೆ ನಾವು ಒಂದು ಚಿಕ್ಕ ಇದಷ್ಟು ಇನ್ ದಿಸ್ ಬಿಗ್ಗರ್ ಸ್ಪೇಸ್ ಆಫ್ ದ ಯೂನಿವರ್ಸ್ ಅಂತ. ಸೊ ಥ್ಯಾಂಕ್ ಯು ವಾರಿಜ್ ಅವರೇ. ಥ್ಯಾಂಕ್ ಯು. ಇಟ್ ವಾಸ್ ಫನ್ ಹೋಸ್ಟಿಂಗ್ ಯು. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಎಪಿಸೋಡ್ ಬರೋವರೆಗೂ ಲೈಫಲ್ಲಿ ಯಾವಾಗಲೂ ಕ್ಯೂರಿಯಸ್ ಆಗಿರಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಇವತ್ತು ವಿತ್ ಒನ್ ಅಂಡ್ ಓನ್ಲಿ ವಾರಿಜಶ್ರೀ.